ಬಂದಿದೆ ಎಷ್ಟು ಇರುತ್ತೆ. ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ ತವಚ ಅರ್ಜುನ ಅಹಂ ತಾನಿ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ ಅನ್ನುವಲ್ಲಿಂದ ಅದರ ವಿವರಣೆಯನ್ನು ಬೆಳೆಸ್ತಾ ಹೋಗಿದ್ದಾನೆ. ನಿಮಗೆ ಗೊತ್ತು, ಇಲ್ಲಿರುವ ಎಲ್ಲರೂ ಬಹಳ ಜನ್ಮವನ್ನು ನಾವು ಕಳೆದಿದ್ದು ಬಂದಿದ್ದೇವೆ. ನಾನು ಮಾತ್ರ ಅಲ್ಲ, ನೀನು ಕೂಡ. ನನಗೆ ನಾನು ಕಳೆದ ಅಷ್ಟೂ ಜನ್ಮಗಳು ಗೊತ್ತು, ನಿನಗೆ ಗೊತ್ತಿಲ್ಲ. ಇದು ವ್ಯತ್ಯಾಸ. ಒಂದು ವೇಳೆ ನಿನಗೆ ಗೊತ್ತಾದರೆ ಏನಾಗತ್ತೆ, ಇದು ಈಗ ಬಂದದ್ದಲ್ಲ, ಇದು ದೇಹಿ ನಿತ್ಯಂ ಅವಧ್ಯೋಯಂ. ಈ ದೇಹದ ಒಳಗಿರುವ ದೇಹಿ ಜೀವ ಅದು ನಿತ್ಯ. ಈ ದೇಹ ಮಾತ್ರ ಹೋಗುತ್ತೆ. ಅಶಾಶ್ವತವಾದ ದೇಹವನ್ನು ಪ್ರೀತಿಸಬೇಡ. ಅದು ಹೇಗೆ ಅಂದರೆ ವಾಸಾಂಸಿ ಜೀರ್ಣಾನೆ. ಇದು ಒಂದು ಬಟ್ಟೆ ಹಾಳಾದಾಗ ಹೊಸ ಬಟ್ಟೆ ತೊಟ್ಕೊಂಡಷ್ಟೇ ಕ್ರಿಯೆ. ಬೀಯಿಂಗ್ ಒಳಗಿರುವುದು ಸಾಯೋದಿಲ್ಲ. ಅದು ಒಂದು ಬೆಂಕಿಯಿಂದ ಸುಡಕ್ಕೆ ಬರಲ್ಲ, ನೀರಿನಿಂದ ಅದನ್ನು ತೊಯಿಸಕ್ಕೆ ಬರಲ್ಲ, ವಾಯುವಿನಿಂದ ಅದನ್ನು ಹಾರಿಸಿ ಬಿಡಕ್ಕೆ ಬರಲ್ಲ. ಹೀಗೆ ಪಂಚಭೂತಗಳಲ್ಲಿ ಏನೂ ಅದಕ್ಕೆ ಮಾಡೋಕ್ಕಾಗಲ್ಲ. ಈ ಎಲ್ಲ ವಿಷಯಗಳನ್ನು ಹೇಳಿ ನೀನು ಕೊಲ್ಲುವುದು ದೇಹವನ್ನು ಮಾತ್ರ ಅಂತ ಮೊದಲನೆಯದ್ದು. ಎರಡನೆಯ ಭಾಗ ಅವನು ಹೇಳಿದ್ದು ಕರ್ಮಕ್ಕೆ ಸಿದ್ಧನಾಗು. ಕರ್ಮ ಅಂದರೆ ಏನು ಅಂತ ವಿವರಣೆ ಕೊಟ್ಟ. ಪ್ರತಿಯೊಬ್ಬರಿಗೂ ಒಂದೊಂದು ಕರ್ಮ ಇದೆ ಅನ್ನುವಾಗ ತ್ರಿಗುಣ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಒಳಗಿನ ಜೀವ ಹೇಗೆ ಕರ್ಮವನ್ನು ಮಾಡಬೇಕು, ನಮ್ಮ ಜೀವ ಸ್ವಭಾವಕ್ಕಾಗಿ ಕರ್ಮ ಹೇಗೆ ಡಿಸೈಡ್ ಆಗುತ್ತೆ. ಸಪೋಸ್ ನನ್ನ ಒಳಗೆ ತ್ರಿಗುಣಗಳಲ್ಲಿ ಸಾತ್ವಿಕ ಇದ್ದರೆ ಯಾವ ಕರ್ಮ, ರಾಜಸ ಇದ್ದರೆ ಯಾವ ಕರ್ಮ, ತಾಮಸ ಇದ್ದರೆ ಯಾವ ಕರ್ಮ, ಇದನ್ನು ಐಡೆಂಟಿಫೈ ಮಾಡಬೇಕು. ಇವತ್ತು ಉಜಿರೆಯ ಕಾಲೇಜಿನಲ್ಲಿ ಒಬ್ಬ ಪುಟ್ಟ ಹುಡುಗ ಈ ಪ್ರಶ್ನೆ ಕೇಳಿದ, ಹೆಂಗೆ ಕರ್ಮ ನನ್ನದು ಯಾವುದು ಅಂತ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ. ನಮ್ಮ ಕರ್ಮ ಯಾವುದು ಅಂತ ಐಡೆಂಟಿಫೈ ಮಾಡಿದ್ರಲ್ವ ನಾವು ನಮ್ಮ ಕರ್ಮವನ್ನು ಮಾಡೋದು. ನಮಗೆಲ್ಲ ಈಗ ಹೇಗೆ ಆಗಿದೆ ಅಂದರೆ ಬೇರೆಯವ್ರು ಹೇಳಿದ ಕರ್ಮ ಮಾಡೋದೇ ನಮ್ಮ ಪ್ರಾರಬ್ಧ ಕರ್ಮ ಆಗಿದೆ. ನಮ್ಮ ಚಾಯ್ಸ್ ಇಲ್ಲ. ನಾನು ಹೇಳಿದೆ, ನೀನು ಎಂಜಿನಿಯರ್ ಆಗಬೇಕಂದ್ರೆ ಎಂಜಿನಿಯರ್ ಆಗಬೇಕು, ಪ್ರಾರಬ್ಧ ಕರ್ಮ, ಅದು ಕರ್ಮ ಅಲ್ಲ. ನಿಜವಾಗಿ ನಿನ್ನ ಕರ್ಮ ಯಾವುದು ಅಂತ ಹೆಂಗೆ ಐಡೆಂಟಿಫೈ ಮಾಡೋದು? ನಾನು ಅದಕ್ಕೆ ಕೆಲವು ಉದಾಹರಣೆ ಕೊಟ್ಟೆ. ಇಲ್ಲೂ ಕೂಡ ಅದನ್ನೇ ಕೊಡ್ಬೋದು. ಒಂದು ಪುಟ್ಟ ಮಗು ತನ್ನ ಪಾಡಿಗೆ ಒಳ್ಳೆ ಡ್ಯಾನ್ಸ್ ಮಾಡುತ್ತಿರುತ್ತೆ, ತನ್ನ ಪಾಡಿಗೆ ಯಾವುದೋ ಒಂದು ಹಾಡು ಹಾಕಿದಕ್ಕೆ ಕುಣಿತಿರುತ್ತೆ. ತಾಯಿಗೆ ಗ್ರಹಿಸಲಿಕ್ಕೆ ಬರಬೇಕು ಇದು ಒಳ್ಳೆ ಡ್ಯಾನ್ಸರ್ ಆಗಬಹುದು ಅಂತ. ಡ್ಯಾನ್ಸ್ ಮಾಡಿ ಏನು ದೊಡ್ಡ ಸಾಧನೆ ಆಗ್ತದೆ? ಸುಮ್ಮನೆ ಕೂತ್ಕೋ, ಡ್ಯಾನ್ಸ್ ಗಿನ್ಸ್ ಕಲಿಸಲ್ಲ ನಾನು, ಓದು ಅಂತ ಹೇಳಿ ಅದರ ಡ್ಯಾನ್ಸನ್ನು ಮಣ್ಣು ಮಾಡಿಬಿಡುವುದು. ಇನ್ಯಾವುದೋ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಚಿತ್ರ ಬರೀತಿರ್ತಾನೆ, ಅವ್ರಿಗೆ ಯಾರೂ ಕಲಿಸಿರೋದಿಲ್ಲ. ಆದರೆ ಅವ್ನು ಕೂತ್ಕೊಂಡು ಹೀಗೊಂದು ಗೆರೆ ಹಾಕಿ ಅದರಲ್ಲಿ ಮಾಡಿದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವನು ಒಳ್ಳೆ ಕಲಾವಿದ ಆಗಬಹುದು ಅಂತ. ಅದನ್ನು ನಾವು ಪ್ರೋತ್ಸಾಹಿಸಿ ಕಲಾವಿದ ಆಗಲಿ ಅಂತ ಬಿಡೋದಿಲ್ಲ. ಆ ಕಲಾವಿದನನ್ನು ಮಣ್ಣಿನ ಕೆಳಗೆ ಹಾಕಿ ಹುಗಿದು ಇದರ ಮೇಲೆ ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ಅವನನ್ನು ಫೋರ್ಸ್ ಮಾಡ್ತೇವೆ. ಸ್ವಭಾವತಃ ನಮ್ಮಲ್ಲಿ ಕೆಲವು ಇನ್ಸ್ಟಿಂಕ್ಟ್ ಇದೆ. ನಾವು ಇನ್ಸ್ಟಿಂಕ್ಟ್ಲಿ ಇದಾಗಬಹುದು ಅನ್ನುವಂತಹ ಸ್ವಭಾವ ನಮ್ಮಲ್ಲಿ ಬೈ ಬರ್ತ್ ಇರುತ್ತೆ. ನಾವು ಅದಕ್ಕೆ ನಮ್ಮನ್ನು ಟ್ಯೂನ್ ಮಾಡಿಕೊಂಡು, ಕೆಲವರಿಗೆ ಮನೆಯಲ್ಲಿ ಯಾರು ಯುದ್ಧದವರಲ್ಲ, ಆರ್ಮಿಯಲ್ಲಿಲ್ಲ, ಆದರೆ ಕೆಲವರಿಗೆ ಹೊರಗೆ ಅನ್ಯಾಯ ನೋಡೋಕ್ಕಾಗಲ್ಲ. ಯಾರಾದರೂ ಅನ್ಯಾಯದವರು ತಮಗೆ ಸಂಬಂಧ ಉಂಟೋ ಇಲ್ಲೋ, ಏನೋ ಜಗಳ ಆಗ್ತಿರೋ ಹೋಗಿ ಬಿಡಿಸ್ಬೇಕು ಅಂತ ತಾವೇ ಮುಂದಾಗ್ತಾರೆ. ಆ ಮುಂದಾಳತ್ವ ತೊಗೊಂಡು ಪೆಟ್ಟು ಕೈ ಪುಡಿ ಆದರೂ ತೊಂದರೆ ಇಲ್ಲ, ಯುದ್ಧಕ್ಕೂ ಸಿದ್ಧ ಅನ್ನುವ ಹಾಗೆ ಮುಂದಕ್ಕೆ ಹೋಗ್ತಾರೆ. ಒಳಗೆ ಅವರಲ್ಲಿ ಕ್ಷಾತ್ರ ಗುಣ ಉಂಟು ಅಂತ ಅರ್ಥ. ಅವರು ಕ್ಷತ್ರಿಯರಾಗಿ ಬೆಳೀಬಹುದು. ಕೆಲವರಿಗೆ ಆಚೆ ಈಚೆ ಹೋದರೆ ಲೆಕ್ಕಾಚಾರ. ಒಬ್ಬ ಫ್ರೆಂಡ್ ಕರೆದ್ರು, ಇವ ಯಾಕೆ ಕರೆದಿದ್ದಾನೆ, ಏನು ಲಾಭ, ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡೋದು. ಅವರು ಪಕ್ಕಾ ಉದ್ಯಮಿಗಳಾಗ್ಬೋದು, ವ್ಯವಹಾರ ನಿಪುಣರು. ಸ್ವಭಾವ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ನಾನು ಹೇಳೋದು, ನಮಗೆ ಈ ಥರ ನಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ. ನಾನು ಬೈ ನೇಚರ್ ಭಾಳ ಫೈಟಿಂಗ್ ಕಡೆ ಇದ್ದೇನೆ ಅಂದರೆ ಆರ್ಮಿ ಸೇರಬೇಕು, ಯುದ್ಧದ ದಾರಿಯನ್ನು ಹಿಡಿಬೇಕು. ಬೈ ನೇಚರ್ ನನಗೆ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಇದೆ ಅಂದರೆ ಲೆಕ್ಕದ ಉದ್ಯಮಿಯ, ವ್ಯವಹಾರದ ಗಣಿತ ಮೇಷ್ಟ್ರು ಇಂಥದ್ದಾಗಬೇಕು. ಅದು ಬೇಡ. ಕೆಲವರಿಗೆ ಯಾರು ಮಾತಾಡಿದರೆ ಆಸಕ್ತಿ ಇಲ್ಲ, ಯಾರು ಎಲ್ಲಿಗೆ ಕರೆದ್ರೂ ಬೇಕು ಅಂತ ಅನಿಸಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗೋಣ ಅನಿಸ್ತಿರ್ತದೆ, ಒಂದಿಷ್ಟು ಮಂತ್ರ ಕೇಳೋಣ ಅನಿಸುತ್ತೆ, ಪೂಜೆ ಗೀಜೆ ತುಂಬ ಇಷ್ಟ ಆಗುತ್ತೆ. ಯಾಕೋ ಓದಿದರೆ ಭಗವಂತನ ಕುರಿತು ಓದಬೇಕು ಅನ್ನೋ ಹಾಗೆ ಎಂಥದೋ ತುಡಿತ, ಎಂತ ಅಂತ ಗೊತ್ತಿರೋದಿಲ್ಲ. ಯಾರೋ ಒಂದು ದೇವ್ರ ಪುಸ್ತಕ ಕೊಟ್ಟರೆ ತುಂಬ ಇದನ್ನು ಓದುವ ಅವರಲ್ಲಿ ಬ್ರಹ್ಮಜ್ಞಾನದ ಹಸಿವು ಇದೆ ಅಂತ ಅರ್ಥ. ಅವರು ಅದನ್ನು ತಾವು ಕಲ್ಟಿವೇಟ್ ಮಾಡಬೇಕು. ಒಂದು ವೇಳೆ ಯಾರನ್ನು ನೋಡಿದರೂ ಸೇವೆ ಮಾಡಬೇಕು ಅನ್ನಿಸ್ತದೆ ಅಂತ ಇಟ್ಕೊಳ್ಳಿ,
ಅವರು ಕೂತದ್ದು, ಅವರ ಮಲಗುವ, ಅವರ ನಡೆಯ, ಅವರ ಊಟದ ಎಲ್ಲ ಚಹರೆಗಳನ್ನು ತಾನು ನೋಡ್ಕೋಬೇಕು, ಅವ್ರಿಗೆ ಏನು ತೊಂದರೆ ಆಗದಾಗ ನೋಡ್ಕೋಬೇಕು ಅನ್ನುವ ಭಾವದಿಂದ ಯಾರು ಹೇಳದೆ ತಕ್ಷಣ ಹೋಗ್ತಾರಲ್ಲ ಅವರಿಗೆ ಬೈ ನೇಚರ್ ಸೇವಾ ಮನೋಭಾವ ಇದೆ ಅಂತ ಅರ್ಥ. ಅವ್ರೇನು ಮಾಡಬೇಕು? ಗುರುವನ್ನು ಹುಡುಕಬೇಕು, ನಿರಂತರ ಗುರು ಸೇವೆಗಾಗಿ ಹಸಿಬೇಕು. ನನಗೊಮ್ಮೆ ಸೇವೆ ಮಾಡಿಸಿಕೊಳ್ಳುವ ಗುರು ಸಿಕ್ಕಲಿ ಅಂತ ನಿರಂತರವಾಗಿ ಹಸಿದವನು ಗುರುವಿನ ಅನುಗ್ರಹದಿಂದ ಏನಾಗ್ತಾನೆ ಅನ್ನೋದು ನಿಮಗೆ ನಾರದರ ಪೂರ್ವ ಚರಿತ್ರೆ ಹೇಳುತ್ತೆ. ಇವನು ಶೂದ್ರ ಅಂದರೆ ಏನು, ಸೇವೆ ಮಾಡ್ತಾ ಇರಬೇಕು ಅಂತ ನೀವು ಹೇಳೋದು ಅಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಗುರುವಿನ ಸೇವೆಯ ಮೂಲಕ ತೀರ ಭಗವಂತನ ದಾರಿ ಹಿಡಿಲಿಕ್ಕೆ ಹತ್ತಿರದವ ಅವನು ಇಮಿಡಿಯೇಟ್ ದೇವರಿಗೆ ಸಮೀಪದವ ಅಂಥ ಎಲ್ಲ ಪಾಸಿಬಿಲಿಟೀಸನ್ನು ಕೃಷ್ಣ, ತ್ರಿಗುಣಗಳು ಅಂದರೆ ಏನು, ವರ್ಣ ಅನ್ನುವ ಸ್ವಭಾವವನ್ನು ಹೇಗೆ ಐಡೆಂಟಿಫೈ ಮಾಡೋದು, ಯಾವ ವರ್ಣ ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಹೇಗೆ ಹೋಗುವುದರಿಂದ ನೀನೇನಾಗಬಹುದು, ಆಗ ಬಳಸಬೇಕಾದ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಅದು ಬಿಟ್ಟರೆ ಭಕ್ತಿಯ ಮಾರ್ಗ, ಈ 3 ಮಾರ್ಗಗಳು ಹೇಗೆ ನಮ್ಮನ್ನು ಉದ್ಧರಿಸ್ತವೆ, ನಿನಗೆ ಯಾವ ಮಾರ್ಗ ಅನ್ನೋದನ್ನು ನೀನು ಚೂಸ್ ಮಾಡ್ಕೋ ಇತ್ಯಾದಿ ಅವನು ತುಂಬ ಸುಂದರವಾಗಿ ಇಲಿವೇಟ್ ಮಾಡಿದ್ದಾನೆ ಅರ್ಜುನನನ್ನು. ಎಲ್ಲ ಆದಮೇಲೆ ಕೃಷ್ಣ ಹೇಳಿದ್ದು 2 ಸಂಗತಿಗಳನ್ನು. ಸ್ವಧರ್ಮೇ ನಿಧನಂ ಶ್ರೇಯ ಅನ್ನೋದು ಒಂದು ಮಾತು. ಎರಡನೆಯದ್ದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಅದರಲ್ಲಿ ಈ 2ರಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ನನ್ನ ಸ್ವಧರ್ಮ ಯಾವುದು ಅಂತ ಹುಡುಕಿಕೊಳ್ಬೇಕು. ಸ್ವಧರ್ಮ ಅಂದರೆ ರಿಲೀಜನ್ ಅಲ್ಲ, ನನಗೆ ಒಪ್ಪುವ ಸೂಟೇಬಲ್ ಸ್ವಭಾವ ಯಾವುದು ಅಂತ. ಅದನ್ನು ಬಿಟ್ಟು ಇನ್ನೊಂದಕ್ಕೆ ಹೋಗಬಾರ್ದು. ನಾನು ಒಳ್ಳೆಯ ಬ್ರಹ್ಮಜ್ಞಾನಿ ಆಗುವ ಹಸಿವಿದ್ದರೆ ನಾನು ಅದರ ಕಡೆಗೆ ಹೋಗದೆ ನಾನು ವ್ಯಾಪಾರಕ್ಕೆ ಹೋದರೆ ನಾನು ಫೇಲ್ಯೂರ್. ನನ್ನಲ್ಲಿ ವ್ಯಾಪಾರದ ಹಸಿವು ಖಂಡಾಪಟ್ಟೆ ಇರುವಾಗ ನಾನು ಅದನ್ನು ಬಿಟ್ಟು ಬ್ರಹ್ಮಜ್ಞಾನಿ ಆಗ್ತೇನೆ ಅಂತ ಹೋದರೆ ಅಶ್ವತ್ಥಾಮನ ಹಾಗೆ ಹಾಲಿನ ಲೆಕ್ಕಾಚಾರ ಆಗುತ್ತೆ. ದುರಂತ ಎಲ್ಲಿಗೆ ತಂದೆಯನ್ನು ತೊಗೊಂಡೋಯ್ತು, ಮಗನನ್ನು ತೊಗೊಂಡೋಯ್ತು ನೋಡಿದ್ದೀರಿ. ಇದನ್ನು ಕೃಷ್ಣ ಎಚ್ಚರಿಸಿದ್ದು. ಬಹಳ ಜನ ಜಾತಿನ ಹೇಳಿದ್ದಾನೆ ಕೃಷ್ಣ, ವರ್ಣಾಶ್ರಮ ಅಂದರೆ ಜಾತಿ, ಖಂಡಿತ ಅಲ್ಲ. ಈ ಸ್ವಭಾವ ಇದು ನಮ್ಮಲ್ಲಿ ಯಾರಲ್ಲಿ ಇಲ್ಲ. ನಾನು ಅದನ್ನೇ ಹೇಳೋದು, ನಮ್ಮಲ್ಲಿ 4 ಇದೆ. ನಾವು ಸಂದರ್ಭ ಬಂದಾಗ ಸೇವೆ ಮಾಡೋಣ ಅನ್ನಿಸುವ ಭಾವ ಇದೆ. ಸಂದರ್ಭ ಬಂದಾಗ ಅವಶ್ಯಕತೆ ಬಿದ್ದಾಗ ಖಂಡಿತ ಲೆಕ್ಕ ಮಾಡ್ತೇವೆ. ಇನ್ನು ಕೆಲವು ಸಂದರ್ಭದಲ್ಲಿ ಸಿಟ್ಟು ಬಂದಾಗ ಮನೆಯಲ್ಲಿ ಕುಟುಂಬದ ಯಾವುದೋ ಒಬ್ಬರು ಹಿರಿಯರಿಗೆ ಯಾರೋ ಅನ್ಯಾಯ ಮಾಡಿದರೆ ನಾವು ಯುದ್ಧಕ್ಕೂ ಸಿದ್ಧರಾಗ್ತೀವಿ. ಅದು ಆ ಕಾಂಟೆಕ್ಸ್ಟಿಗೆ ಅನಿವಾರ್ಯ. ನಮ್ಮ ಒಳಗೆ ಒಂದು ದಿನದ 10 ನಿಮಿಷವೋ 20 ನಿಮಿಷವೋ ದೇವರ ಭಾವವೂ ಇದೆ. 4 ನಮ್ಮ ಒಳಗಿದೆ. ಯಾವುದು ಡಾಮಿನೇಟಿಂಗ್ ಅಲ್ಲ ಅದು ನಮ್ಮ ಸ್ವಧರ್ಮ. ಹೆಚ್ಚು ಸಮಯವನ್ನು ಯಾವುದು ತಗೊಳ್ತದೆ ಗೇಜ್ ಮಾಡಿ ನೋಡಬೇಕು. ಲೆಕ್ಕವೇ ಸಿಕ್ಕಾಪಟ್ಟೆ ನಮ್ಮನ್ನು ಗೇಜ್ ಮಾಡುವಾಗ ದಿನದ 90 ಭಾಗ ಲೆಕ್ಕದಲ್ಲಿ ಹೋಗ್ತಾ ಇದ್ರೆ ಖಂಡಿತ ನೀವು ವೈಶ್ಯರು ಅಲ್ಲ. ನಿರಂತರವಾಗಿ ನನ್ನಲ್ಲಿ ಸೇವಾ ಮನೋಭಾವ ಇದೆ ಅಂದರೆ ಖಂಡಿತಕ್ಕೂ ಕೂಡ ಸೇವಾ ಮನೋಭಾವದ ಶೋಚನೀಯ, ಇದನ್ನು ಬಿಡಬಾರ್ದು, ಕೊಂದೇ ಬಿಡಬೇಕು. ಖಂಡಿತ ನೀವು ಕ್ಷತ್ರಿಯರು. ನೀವೇನು ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಬೇಕಾಗಿಲ್ಲ. ಇದೆಲ್ಲವನ್ನೂ ಕೂಡ ಭಾಳ ಸಿಗ್ನಿಫಿಕೆಂಟಾಗಿ ಏಕಕಾಲಕ್ಕೆ ತುಂಬ ಅರ್ಥಪೂರ್ಣವಾಗಿ, ಅದಕ್ಕೆ ಅವನು ಹೇಳ್ತಾನೆ ಚಾತುರ್ವರ್ಣ್ಯವನ್ನು ನಾನು ಸೃಷ್ಟಿಸಿದ್ದೇನೆ ಅಂತ ಮಾತ್ರ ಹೇಳಲಿಲ್ಲ ಕೃಷ್ಣ, ಗುಣ ಕರ್ಮ ವಿಭಾಗಶಃ. ಆ ಮುಂದಿನ ಭಾಗವನ್ನು ನಾವು ಹೇಳಲ್ಲ. ಗುಣಕ್ಕನುಗುಣವಾಗಿ ಕರ್ಮಕ್ಕನುಗುಣವಾಗಿ ನಾನು ವಿಭಾಗ ಮಾಡಿದ್ದೇನೆ ಅಂತ. ಸೊ ಗುಣ ಅನ್ನೋದು ನಮ್ಮ ಸ್ವಭಾವ. ಇದೆಲ್ಲವನ್ನು ಹೇಳಿ ಕೃಷ್ಣ ಕಡೆಗೆ ಹೇಳಿದ್ದು ಮಾಮೇಕಂ ಶರಣಂ ವ್ರಜ, ಎಲ್ಲ ಧರ್ಮವನ್ನು ತ್ಯಜಿಸುವಂದ. ಎಲ್ಲ ಧರ್ಮ ಅಂದರೆ ಈಗ ಚಾತುರ್ವರ್ಣ್ಯದ ಧರ್ಮಗಳು 4 ಇದ್ದಾವಲ್ಲ, ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ರಿಲೀಜನ್ ಅಲ್ಲ, ಈ 4 ಧರ್ಮಗಳನ್ನು ತ್ಯಜಿಸು. ಧರ್ಮಾನ್ ಪರಿತ್ಯಜ್ಯ. ನನಗೆ ಅದು ಇದು, ನಾನು ಕ್ಷತ್ರಿಯನೋ, ನಾನು ಬ್ರಾಹ್ಮಣನೋ, ನಾನು ವೈಶ್ಯನೋ, ನಾನು ಶೂದ್ರನೋ, ನಾನು ಈ ತ್ರಿಗುಣಗಳಲ್ಲಿ ತಾಮಸಿಯೋ, ನಾನು ರಾಜಸಿಯೋ, ನಾನು ಸಾತ್ವಿಕ, ಅದೆಲ್ಲ ಬೇಡ. ಮತ್ತೇನು ಬೇಕು? ನಾನು ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಕೃಷ್ಣ ಸೂಚನೆ ಕೊಟ್ಟಿದ್ದಾನೆ. ತ್ರಿಗುಣಗಳಲ್ಲಿ ಇರಬೇಡ, ನಿಸ್ತ್ರೈಗುಣ್ಯನಾಗು. ಅದಕ್ಕೆ ಹೋಗುವುದನ್ನು ಹೇಳಿದ. ಆದ್ದರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದಾಗ ಕೃಷ್ಣ ಹೇಳಿದ್ದು ಈ ನಿಸ್ತ್ರೈಗುಣ್ಯ ಭಾವದಿಂದ ನಾನು ಯಾವುದಕ್ಕೂ ಸೇರಿದವನಲ್ಲ, ನಾನು ಈ ಯಾವ 4ರ ಆಚೆಗೆ ನಿನಗೆ ಸೇರಿದವ ಅಂತ ಶರಣಾಗು. ನೋಡಿ, ಮಾಂ ಏಕಂ ಶರಣಂ ವ್ರಜ, ನನ್ನನ್ನು ಮಾತ್ರ ಶರಣಾಗತನಾಗು. ಇದನ್ನು ಒಂದು ವೇಳೆ
ನಮ್ಮ ಹಿರಿಯರು ಏನು ಅನುವಾದ ಮಾಡುವಾಗಲೋ ಅಥವಾ ವಿವರಣೆ ಕೊಡುವಾಗಲೋ ಎಲ್ಲ ಧರ್ಮವನ್ನು ಬಿಟ್ಟು ಬಿಡಿ, ಶ್ರೀಕೃಷ್ಣನಿಗೆ ಮಾತ್ರ ಶರಣಾಗತರಾಗಿ ಅಂತ ಏನಾದರೂ ಅನುವಾದಿಸಿದರೆ ನಮ್ಮ ಧರ್ಮ ಕೂಡ ಇತರ ಧರ್ಮದ ಹಾಗೆ ಒಂದು ಹೆಸರಿನ ದೇವರೇ ಅಲ್ಟಿಮೇಟ್ ಅಂತ ಆಗಿ ಹೋಗ್ತಿತ್ತು. ನಾವು ಎಲ್ಲಿ ಡಿಫರ್ ಆಗ್ತೀವಿ ಅಂದರೆ, ನನಗೆ ಶರಣಾಗು ಅಂದದ್ದನ್ನು ದೇವರಿಗೆ ಶರಣಾಗು ಅಂದಿದ್ದಾರೆ ನಮ್ಮ ಪೂರ್ವಜರು. ಹಾಗಾಗಿ ಕ್ರಿಸ್ತನಿಗೇ ಶರಣಾಗು, ಇಲ್ಲದಿದ್ದರೆ ನಿನಗೆ ಮೋಕ್ಷವಿಲ್ಲ ಅಂತ ಅವರು ಅದನ್ನು ಅನುವಾದಿಸಿದರು. ಅವರ ದೇವದೂತರು ಹೇಳಿದ್ದು ಹಾಗೆ, ನಾನು ದೇವದೂತನಾಗಿ ಬಂದಿದ್ದೇನೆ, ನನಗೆ ಶರಣಾಗಿ ನೀವು ನನ್ನ ಮುಖಾಂತರ ಮೋಕ್ಷವನ್ನು ಪಡೆಯುತ್ತೀರಿ. ಇದು ಕ್ರಿಸ್ತನ ಮಾತು. ಅನುವಾದಿಸುವವರು ಏನು ಮಾಡಿದರು, ನೀವು ಕ್ರಿಸ್ತನನ್ನೇ ನಂಬಿದರೆ, ಕ್ರಿಸ್ತನಿಗೇ ಶರಣಾಗತರಾದರೆ ನೀವು ಮೋಕ್ಷವನ್ನು ಪಡೆಯುತ್ತೀರಿ ಅಂತ. ಯಾವಾಗಲೂ ದೇವರಿಗೆ ಭಕ್ತ ಶಾಪ ಅಂತ ಒಂದು ಮಾತು ಇದೆ, ಅನುಯಾಯಿಗಳು ಹಾಳು ಮಾಡೋದು. ಎಷ್ಟೋ ಬಾರಿ ಅನುಯಾಯಿಗಳು ಅನುನಾಯಿಗಳಾಗಿ ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಪಾಪ ದೇವರಿಗೆ ಆ ಉದ್ದೇಶವೇ ಇರೋದಿಲ್ಲ. ಇಲ್ಲಿ ನನ್ನನ್ನು ನಂಬದವರು ಕಾಫಿರರು ಅಂತ ಇರೋದು, ಅಲ್ಲಾನನ್ನು ನಂಬದವರು ಕಾಫಿರರು ಅಂತ ಅದನ್ನು ಪ್ರಚುರಪಡಿಸಿದಾಗ ಏನಾಯಿತು, ಅದು ಬೇರೆ ಹೆಸರಿನ ದೇವರನ್ನು ನಂಬಿದವರನ್ನು ಕೊಲ್ಲು ಅನ್ನುವ ಭಾವಕ್ಕೆ ಬಂತು. ನನ್ನನ್ನು ನಂಬದವರು ಕಾಫಿರರು, ಒಂದು ವೇಳೆ ನನ್ನನ್ನು ನಂಬದಿದ್ದರೆ ಅವರಿಗೆ ಮೋಕ್ಷವಿಲ್ಲ. ಅಂಥ ಕಾಫಿರರನ್ನು, ದೇವರ ದಾರಿಯನ್ನು ನಡೆಯದವರನ್ನು ಎಂದೂ ಕೂಡ ರಕ್ಷಿಸಬೇಡ. ಇಷ್ಟು ಮಾತು. ಇದೇನಾಯಿತು, ಓಹೋ, ಅಲ್ಲಾನನ್ನು ನಂಬದವರನ್ನು ರಕ್ಷಿಸಬೇಡ, ಅವರು ಕಾಫಿರರು, ಕೊಲ್ಲು. ಅಪಾರ್ಥಗಳಿಂದ ಧರ್ಮದ್ರೋಹ, ಧರ್ಮದ್ವೇಷ. ನಿಜಕ್ಕೂ ನೋಡಿದರೆ ದೊಡ್ಡವರು ಹೇಳಿದ್ದೆಲ್ಲ ಒಂದೇ ಮಾತು. ನನ್ನನ್ನು ನಂಬು ಅನ್ನೋದನ್ನು ದೇವರನ್ನು ನಂಬು ಅಂದಿದ್ರೆ ಎಲ್ಲೂ ಗದ್ದಲ ಇರ್ತಿರಲಿಲ್ಲ, ಹೆಸರಿನ ಹಿಂದೆ ಹೋಗಿ ಜಗಳ. ಕೃಷ್ಣ ಹೇಳಿದ್ದನ್ನು ನಾವು ಪುಣ್ಯ ಭಾಗ ಅಂತ ನಮ್ಮ ಹಿರಿಯ ಋಷಿ ಮುನಿ ಪರಂಪರೆಗಳಿಗೆ ನಮಸ್ಕರಿಸಬೇಕು. ಯಾವ ಋಷಿ ಮುನಿಗಳೂ ಕೂಡ ಅದನ್ನು ಕೃಷ್ಣನನ್ನು ಮಾತ್ರ ನಂಬು, ಉಳಿದವರನ್ನು ನಂಬಬೇಡ ಅಂತ ಅನುವಾದಿಸಿ ಕೊಡಲಿಲ್ಲ ನಮಗೆ, ಅಥವಾ ವಿವರಣೆಯನ್ನು ಹಾಗೆ ದುಷ್ಟಾರ್ಥದಲ್ಲಿ ಪ್ರಕಟಿಸಲಿಲ್ಲ. ಆದ್ದರಿಂದ ನಮ್ಮ ಮನಸ್ಸಿಗೆ ಇವತ್ತಿಗೂ ಕೂಡ ದುಷ್ಟಭಾವ ಪ್ರಕಟವಾಗದ ಮತ್ತು ಸಾತ್ವಿಕವಾದ ಸೌಮ್ಯ ಭಾವದ ಸಕಲರಲ್ಲೂ ದೇವರನ್ನು ಕಾಣು. ಕೃಷ್ಣ ಹೇಳಿದ್ದಾನೆ, ವಿಭಕ್ತರಲ್ಲಿ ಭಕ್ತನಾಗಿ, ಅಥವಾ ಯಾವ ವಿಭಕ್ತ ಅಂತ ಒಡೆದ ಹಾಗೆ ಕಾಣ್ತದೆ. ಈಗ ಉದಾಹರಣೆಗೆ ನಾನು ಬೇರೆ, ನೀವು ಬೇರೆ, ಮತ್ತೊಬ್ಬರು ಬೇರೆ, ಮಗದೊಬ್ಬರು ಬೇರೆ ಅಂತ ನಮಗೆ ಭಿನ್ನ ಭಿನ್ನ ಕಾಣ್ತದೆ. ಲೋಕದಲ್ಲಿರುವ ಈ ಭಿನ್ನ ಭಿನ್ನ ಸಂಗತಿಗಳಲ್ಲಿ ಹೊರಗೆ ಮಾತ್ರ ಭಿನ್ನವಾಗಿ ಕಾಣಿಸುವ ಈ ಆಕಾರಗಳ ಒಳಗೆ ಅಭಿನ್ನನಾದ ನಾನಿದ್ದೇನೆ, ಅವನು ಎಲ್ಲರಲ್ಲೂ ಒಬ್ಬನೇ ಅನ್ನೋದನ್ನು ಘೋಷಿಸಿಬಿಟ್ಟ ಕೃಷ್ಣ. ಯಾರಿಗೆ ಪ್ರತಿಯೊಬ್ಬರ ವಿಭಿನ್ನ ರೂಪಗಳ ಆಕಾರದ ಹೊರಗಿನ ಭಾಗದ ಒಳಗೆ ಇರುವ ಭಿನ್ನತೆಯೇ ಇಲ್ಲದ, ಎಲ್ಲರಲ್ಲೂ ಒಂದೇ ರೀತಿಯಿಂದ ಇರುವ ಭಗವಂತನನ್ನು ನೋಡಲಿಕ್ಕೆ ಬರ್ತದೆ, ಅವನು ನಿಜಕ್ಕೂ ನನ್ನನ್ನು ನೋಡ್ತಾನೆ ಅಂತ ಕೃಷ್ಣ ಘೋಷಿಸಿದ್ದಾನೆ. ಹಾಗಾಗಿ ಯಾರು ಶುನಿಚೈವ, ಅದು ಯಾವ ಶ್ವಪಾಕ ಇರಲಿ, ನಾಯಿ ಇರಲಿ, ಹಸ್ತಿ ಇರಲಿ, ಅಥವಾ ಆನೆ ಇರಲಿ, ಗವಿ ಇರಲಿ, ಅದು ಆನೆ ದನ ಯಾವುದೇ ಇರಲಿ, ಪಂಡಿತಾಹ ಸಮದರ್ಶಿನಃ, ಒಬ್ಬರ ನಿಜವಾಗಿ ತಿಳಿದವನು ಇದು ಬೇರೆ ಬೇರೆ ಆಕಾರ ಮಾತ್ರ, ಇದರೊಳಗೊಬ್ಬ ಭಗವಂತ ಅಭಿನ್ನನಾಗಿದ್ದಾನೆ ಅಂತ ತಿಳಿತಾನೆ. ಈ ಮಾತನ್ನು ಹೇಳಿದ್ದಾನೆ, ಅವನು ಹೇಳದ ಭಾಗವಿಲ್ಲ. ಭಗವದ್ಗೀತೆ ಒಂದು ದೃಷ್ಟಿಯಿಂದ ಕರ್ಮವನ್ನು ಹೇಳಿದ್ದಾನೆ. ಕರ್ಮಣ್ಯ, ಇದೊಂದು ಗಮ್ಮತ್ತಿದೆ. ಅನೇಕ ಜನರು ಯುದ್ಧ ಮಾಡು ಅಂತ ಹೇಳಿದ್ದಾನೆ, ಹಿಂಸೆಯನ್ನು ಮಾಡು ಅಂತ ಹೇಳಿದ್ದಾನೆ, ಅಹಿಂಸೆ ಹೇಳಲಿಲ್ಲ. ಸ್ವಾಮಿ ಅವನು ಹೇಳಿದ್ದು ಒಬ್ಬ ಕ್ಷತ್ರಿಯನಿಗೆ. ಕ್ಷತ್ರಿಯನ ಧರ್ಮ ಏನು? ಯುದ್ಧ ಮಾಡು. ಅವನು ಅಲ್ಲಿರುವ ದ್ರೋಣನಿಗೆ ಸಪ್ತರ್ಷಿಗಳು ಎಚ್ಚರಿಸಿದ್ರಲ್ಲ, ಕೊಲ್ಲುವುದು ಸಾಕು, ನೀನೊಬ್ಬ ಬ್ರಹ್ಮಜ್ಞಾನಿ, ಈ ಪರಿ ಕೊಲ್ಲಬೇಡ, ನಿನ್ನ ಪಾಪದ ಹೊರೆ ಬೆಳೀತಿದೆ ಅಂತ ಸಪ್ತರ್ಷಿಗಳು ಎಚ್ಚರಿಸಿದ್ರಲ್ಲ. ಕೃಷ್ಣನು ಇದೇ ಮಾತನ್ನು ಅರ್ಜುನನ ಜೊತೆಗೆ ಹೇಳ್ತಾನೆ. ದ್ರೋಣರ ಪಾಪದ ಕೊಡ ತುಂಬಿದೆ, ಅವರು ಇನ್ನು ಕೊಲ್ಲಬಾರದು, ಅವರ ಸ್ವಭಾವಕ್ಕೆ, ಅವರು ಮಾಡಿದ ತಪಸ್ಸಿಗೆ, ಅವರ ಬ್ರಹ್ಮಜ್ಞಾನಕ್ಕೆ ಇದು ಯೋಗ್ಯವಲ್ಲ. ಆದ್ದರಿಂದ ಈಗ ಒಬ್ಬ ಬ್ರಹ್ಮಜ್ಞಾನಿ ಕೊಲೆ ಮಾಡುವ ತಪ್ಪು ಮಾಡ್ತಿರೋದ್ರಿಂದ ಅವನನ್ನು ಕೊಲೆ ಮಾಡುವ ಕೆಲಸದಿಂದ ಬಿಡುಗಡೆಗೊಳಿಸೋದು ಅದು ಅವನಿಗೆ ಮೋಕ್ಷ. ಆದ್ದರಿಂದ ಕೊಲ್ಲಬೇಕು ಅಂತ ಅರ್ಜುನನ ಹತ್ರ ಈ ಸಮರ್ಥನೆ ಕೊಡ್ತಾನೆ. ಇಂಥ ಎಲ್ಲ ಸಂಗತಿಗಳಲ್ಲಿ ಕೃಷ್ಣ ಅದರ ವಿಸ್ತಾರ ಆಯಾಮಗಳನ್ನು ವಿಭಿನ್ನವಾಗಿ ತೆರೆದಿಟ್ಟು ಅವನೊಂದು ಮಾತು ಹೇಳ್ತಾನೆ ಕಟ್ಟ ಕಡೆಗೆ, ಏತತ್
ವಿಮೃಶ್ಯ ಅಶೇಷೇಣ. ನಾನೀಗಿಷ್ಟೆಲ್ಲ ಹೇಳಿದ್ದೀನಿ, ಈ ಇಷ್ಟೆಲ್ಲ ಹೇಳಿದ್ದನ್ನು ನೀನು ಇಮಿಡಿಯೇಟ್ ಫಾಲೋ ಮಾಡು, ಬಾ ನಾನು ಹೇಳಿದ ಹಾಗೆ ಮಾಡು ಅನ್ನಲಿಲ್ಲ ಕೃಷ್ಣ. ಏತದ್ ಅಶೇಷೇಣ ವಿಮರ್ಶೆ, ಒಂದು ಚೂರು ಉಳಿಸದ ಹಾಗೆ ವಿಮರ್ಶೆ ಮಾಡು. ನಾನು ಹೇಳಿದ್ದು ಸರಿಯಾ ತಪ್ಪ ಕೂಲಂಕಷವಾಗಿ ಯೋಚನೆ ಮಾಡು. ಆ ಬಳಿಕ ಯಥಾ ಇಚ್ಛಸಿ ತಥಾ ಕುರು. ಅಲ್ಲಿ ಮತ್ತೆ ಸ್ವಾತಂತ್ರ್ಯ. ನಿನಗೆ ಹೇಗೆ ಅನ್ನಿಸ್ತದೆ, ಯಾವುದು ಸರಿ ಅಂತ ಅನ್ನಿಸ್ತದೆ ಅದನ್ನು ಮಾಡು. ನಾವು ಕೊನೆದು ಮಾತ್ರ ತಗೋಬಾರ್ದು. ಯಥಾ ಇಚ್ಛಸಿ ತಥಾ ಕುರು ವಿಮರ್ಶ್ಯ ಅಶೇಷೇಣ, ಅದನ್ನು ಮೊದಲು ಹೇಳಿದ್ದಾನೆ. ನಾನು ಹೇಳಿದ ಇಷ್ಟನ್ನು ವಿಮರ್ಶೆ ಮಾಡು ಅಂದರೆ ಏನು? ಇಷ್ಟನ್ನು ಮೊದಲು ತಿಳಿದುಕೊಂಡು ಆ ತಿಳಿದುಕೊಂಡದ್ದನ್ನು ಸರಿ ತಪ್ಪುಗಳ ವಿವೇಚನೆಯ ನಿನ್ನ ಬುದ್ಧಿಮತ್ತೆಯಲ್ಲಿ ಪಾಕಗೊಳಿಸಿ ಒಂದು ನಿರ್ಣಯಕ್ಕೆ ಬಾ. ಇದು ಕೃಷ್ಣ ಕೊಟ್ಟಂತಹ ಸಂದೇಶ. ಅರ್ಜುನ ಹೇಗೆ ಪರಿವರ್ತಿತನಾದ ನಿಮಗೆ ಗೊತ್ತಿದೆ. ಹಾಗೆ ಪರಿವರ್ತನೆ ಮಾಡುವಾಗ ಬರೇ ಹೇಳಿದ್ದಲ್ಲ, ಒಬ್ಬ ಭಕ್ತನಿಗೆ ಸಾನ್ನಿಧ್ಯವನ್ನು ಮೊದಲು ಕರುಣಿಸಿದ, ಆ ಬಳಿಕ ಸಾಲೋಕ್ಯವನ್ನು ಕರುಣಿಸಿದ, ಸಾರೂಪ್ಯ ಅದರ ನಂತರದ ಹಂತ ತನ್ನ ವಿಶ್ವರೂಪ ದರ್ಶನ ಮಾಡಿ ಅರ್ಜುನನನ್ನು ಎಲಿವೇಟ್ ಮಾಡ್ತಾ ಮಾಡ್ತಾ ಇನ್ನು ನನ್ನನ್ನು ನೋಡು ಅಂದ. ಕೇಳಿದ್ದು ಸಾಕು, ನನ್ನ ಜೊತೆಗಿದ್ದದ್ದು ಸಾಕು, ನಾನು ಏನು ನೋಡು. ಆಗ ವಿಶ್ವರೂಪ ಅವನು ಏನು ಅನ್ನುವುದನ್ನು ಸೃಷ್ಟಿಕ್ರಿಯೆಯ ಭಾಗವತದ ಅಷ್ಟೂ ಭಾಗವನ್ನು ತನ್ನಲ್ಲಿ ತೋರಿದ್ದಾನೆ. ಅದನ್ನೆಲ್ಲ ನೀವು ಓದಬೇಕು. ಆ ಬಳಿಕ ಕಟ್ಟಕಡೆಗೆ ಅದನ್ನು ಉಪಸಂಹರಿಸಿ ಸಾಲೋಕ್ಯ ಸಾರೂಪ್ಯ ಸಾನ್ನಿಧ್ಯ ಮಾತ್ರವಲ್ಲ, ಸಾಯುಜ್ಯದ ಮಾತು ಕೂಡ ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ನಾನು ಇದನ್ನು ನಿನಗೆ ಯಾಕೆ ಹೇಳಿದ್ದೇನೆ ಅಂದರೆ ನನಗೆ ನೀನು ತುಂಬ ಪ್ರಿಯ, ನೀನು ನನ್ನ ಭಕ್ತೋ ಅಸಿ, ಪ್ರಿಯೋ ಅಸಿ. ಆದ್ದರಿಂದ ನಾನು ಹೇಳ್ತೇನೆ. ಕೃಷ್ಣ ಹೇಳುವ ಮಾತು ನೋಡು, ಬೇರೆ ಬೇರೆ ಥರದವರು ಬೇರೆ ಬೇರೆ ರೀತಿ ಹೋಗ್ತಾರೆ ಭಗವಂತನ ಹತ್ರ. ಕೆಲವರು ಬ್ರಹ್ಮಲೋಕಂ ಅಧಿಗಚ್ಚತಿ, ಅವನ ಲೋಕವನ್ನು ಸೇರ್ತಾರೆ. ಕೆಲವರು ಮದ್ಭಾವಂ ಭವತಿ, ನನ್ನಂತೆ ಆಗ್ತಾರೆ. ನಿಮಗೆ ಗಜೇಂದ್ರ ಮೋಕ್ಷದಲ್ಲಿ ಭಗವಂತನಂತೆ ಆದ. ಬ್ರಹ್ಮಲೋಕಕ್ಕೆ ಹೋದವರು ನಿನ್ನೆ ದ್ರೋಣ ಎಲ್ಲ ನೋಡಿದ್ರಿ, ಅವರು ಹೋಗ್ತಾರೆ. ಅವರೆಲ್ಲರಿಗೂ ಮತ್ತೆ ಹುಟ್ಟು ಸಾವುಗಳು ಇದೆ ಅಂತಾನೆ ಕೃಷ್ಣ. ಅವರು ಮತ್ತೆ ಬರ್ತಾರೆ. ಇನ್ನೊಂದು ಸಾಧ್ಯತೆ ಕೊನೆಯದು, ಮಾಂ ಏವ ಏಷ್ಯಸಿ, ನನ್ನನ್ನೇ ಸೇರುತ್ತಿ ಅವರಿಗೆ ಪುನರಾವೃತ್ತಿ ಇಲ್ಲ ಅಂದ ಕೃಷ್ಣ. ಅವರು ಮತ್ತೆ ಬರಲ್ಲ. ಇದು ಹುಟ್ಟು ಸಾವಿಗೆ ಸಂಬಂಧಪಟ್ಟ ಬೀಯಿಂಗ್ ಸುಪ್ರೀಂ ಎನರ್ಜಿಯಿಂದ ಒಂದು ಪಾರ್ಟಿಕಲ್ ಆಗಿ ಬಂದು ತನ್ನ ಜೀವದ ನಡೆಯನ್ನು ಭಗವಂತನ ಹತ್ತಿರ ಹೋಗಿ ಸೇರುವವರೆಗೆ ನಡೆದರೆ ಮತ್ತೆ ಭಗವಂತನ ಲೀನವೋ ಐಕ್ಯವೋ ಸಾಯುಜ್ಯವೋ ಒಟ್ಟಿನಲ್ಲಿ ಮತ್ತೆ ಹುಟ್ಟಲ್ಲ. ಈ ಮೂರು ಸಾಧ್ಯತೆಯನ್ನು ಹೇಳಿ ಒಂದು ಹಂತದಲ್ಲಿ ನಿಮಗೆ ಭಗವದ್ಗೀತೆಯನ್ನು ನಾನು ಪರಿಚಯಿಸಿದ್ದೇನೆ. ಇದು ಒಂದು ಜ್ಞಾನದ ಅಪರಂಪಾರ ಮುಖ ಶ್ರೀಕೃಷ್ಣನದ್ದು. ಅವನ ಎರಡನೆಯ ಹಂತ ಅನುಗೀತೆಯನ್ನು ಹೇಳ್ತಾನೆ. ಅದು ಏನು ಅನುಗೀತೆ ಅಂದರೆ, ಅದೇ ದ್ವಾರಕೆಗೆ ಹೋಗಬೇಕು ಅಂದಾಗ ಒಂದು ವಿಹಾರ ಹೋಗ್ತಾರಲ್ಲ ಅರ್ಜುನ ಮತ್ತು ಕೃಷ್ಣ ಒಟ್ಟಿಗೆ. ಆಗ ಏನು ಆಶ್ಚರ್ಯ, ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ, ಅಲ್ಲ ಆ ಯುದ್ಧ ಭೂಮಿಯಲ್ಲಿ ಎಂಥದೋ ಬೋಧಿಸಿದ್ದಿ ನೀನು ನನಗೆ, ಅದು ಆಗ ಸರಿ ತಿಳಿಲಿಲ್ಲ, ಎಲ್ಲ ಮರ್ತು ಹೋಗಿದೆ, ಇನ್ನೊಮ್ಮೆ ಹೇಳು ಅಂತ. ಸಾಕಲ್ಲ, ನಮಗೆ ಭಗವದ್ಗೀತೆ ನೆನಪೇ ಆಗೋದಿಲ್ಲ. ಕಂಠಪಾಠ ಮಾಡಿ ಅಂತಾರೆ, ಕಂಠಪಾಠ ಮಾಡಿದ ಮರುಕ್ಷಣ ನೆನಪಿರಲ್ಲ. ಬೇಡ, ಭಗವದ್ಗೀತೆಯನ್ನು 18 ದಿನ ನೀವು ವಿವರಣೆ ಕೊಟ್ರಿ, ಒಂದು ಕೇಳುವಾಗ ಎಲ್ಲ ಅರ್ಥ ಆಗ್ತದೆ, ಈಚೆ ಬರೋ ಎಂಥದ್ದು ನೆನಪಿಲ್ಲ. ಅರ್ಜುನ ಅದನ್ನೇ ಹೇಳಿದ್ದು, ಒಂಚೂರು ನೆನಪಿಲ್ಲ ಮಾರಾಯ, ಪುನಃ ಹೇಳು ಅಂತ. ನಮ್ಮಲ್ಲೊಂದು ಆರೋಪ ಇದೆ, ಅರ್ಜುನನ ಹೇಳಿತನಕ್ಕೆ ಕೃಷ್ಣ ಬೈದಿದ್ದ ಅಂತ ಭಗವದ್ಗೀತೆಯ ಆರಂಭದಲ್ಲಿ. ಈಗ ನೀನು ಮಾಡೋದು, ನಿನ್ನಂಥ ನಪುಂಸಕನನ್ನು ನೋಡಲಿಲ್ಲ, ಯುದ್ಧದಿಂದ ವಿಮುಖನಾಗುವ ಹೇಳಿ ನೀನು ಅಂತೆಲ್ಲ ಬೈದಿದ್ದ ಅಂತ ಎಲ್ಲೂ ಇಲ್ಲ. ಎಲ್ಲಿಂದ ಕಿಶೆಯಿಂದ ಹಾಕ್ತಾರೋ ಗೊತ್ತಿಲ್ಲ. ಒಂದು ಭಾಗ ಅವನು ಅಲ್ಲಿ ಬೈದದ್ದಿದ್ರೆ ಇಲ್ಲಿ ಏನು ಮಾಡಬೇಕಿತ್ತು ಯೋಚನೆ ಮಾಡಿ. ಇಲ್ಲಿ ನಮ್ಮ ಪ್ರಕಾರ ಶಾಲೆಯ ಮಾಸ್ಟ್ರು ಪಾಪ ಜೀವ ಎಲ್ಲ ಕೊಟ್ಟು ಹೇಳ್ಕೊಟ್ಟಿದ್ದಾನೆ. ಮಾಸ್ಟ್ರಿಗೆ ಹೋಗಿ ನನಗೆ ಎಂತ ಗೊತ್ತಿಲ್ಲ ಅಂದ್ರೆ ಒಂದು ಕಪಾಳ ಕೊಡೋದೇ ಗ್ಯಾರಂಟಿ ಅಲ್ವಾ. ಇವ ಲೋಕಕ್ಕೆ ಯಾಕೆ ಜಗದ್ಗುರು ಅಂದರೆ, ಮಾಸ್ಟರ್ ಆಫ್ ಮಾಸ್ಟರ್ಸ್ ಅಂತ ಯಾಕೆ ಅಂದರೆ, ಶ್ರೀಕೃಷ್ಣ ನಗ್ತಾ ಹೇಳ್ತಾನೆ, ಇನ್ನು ಸ್ವಲ್ಪ ಎಚ್ಚರ ತಪ್ತಿ, ಹಾಗಾಗಿ ಇಂಥದ್ದೆಲ್ಲ ಮರ್ತು ಹೋಗ್ತದೆ. ಆದರೆ ಆಲಿಂಗಿಸಿದನಂತೆ ಫಸ್ಟ್ ನೋಡಿ, ಕೃಷ್ಣ ಅರ್ಜುನನನ್ನು ಆಲಿಂಗಿಸಿ. ಒಂದು ಮಗು ನನಗೆ ಏನೋ ಗೊತ್ತಿಲ್ಲ, ನಂಗೆ ನೆನಪಿಲ್ಲ ಅಂದ್ಕೊಳ್ಳೆ ಗುರು
ಅದಕ್ಕೆ ತದ್ವಿರುದ್ಧವಾದ ಪ್ರತಿಕ್ರಿಯೆ ಕೊಟ್ಟರೆ ಅವನ ಗುರುನೇ ಅಲ್ಲ. ಅವನು ನಿಜವಾದ ಗುರುವಾದರೆ ಪಾಪ ಮಗು ಎಷ್ಟೋ ಬಾರಿ ಮರ್ತು ಬಿಡುತ್ತೆ. ಪಾಪ ಮಗು ಗೊತ್ತಾಗಲ್ಲ. ಈ ಸಂಯಮ, ಸೌಮ್ಯ ಭಾವ ಮತ್ತು ಆಂತರಂಗಿಕವಾದ ಕನೆಕ್ಟಿವಿಟಿ ಶಿಷ್ಯನ ಜೊತೆಗಿದ್ದ ಗುರು ಮಾತ್ರ ಆ ಮಗು ಏನು ಮಾಡಿದರೂ, ತಪ್ಪು ಮಾಡಿದರೂ ಕ್ಷಮಿಸ್ತಾನೆ. ಕೃಷ್ಣ ಅಂಥ ಒಬ್ಬ ಕ್ಷಮಾಗುಣ ಇದ್ದವ. ಅದರಿಂದ ಆಲಿಂಗಿಸಿ ಹೇಳಿದನಂತೆ, ಸ್ವಲ್ಪ ಎಚ್ಚರ ತಪ್ಪಿ, ಹಾಗಾಗಿ ಹೀಗಾಗತ್ತೆ. ಇಷ್ಟೇ ಅಲ್ಲ, ಇದರ ಉತ್ತರ ಭಾಗ ಭಾಳ ಭಯಾನಕವಾಗಿದೆ. ಕೃಷ್ಣ ಹೇಳ್ತಾನೆ, ಆವತ್ತು ನಾನು ಹೇಳುವುದಕ್ಕೆ ಅದೊಂದು ಯೋಗ ಸ್ಥಿತಿಯಲ್ಲಿ ನಾನಿದ್ದೆ. ಆ ಸ್ಥಿತಿಯಲ್ಲಿ ಹಾಗೆ ಹೇಳಲಿಕ್ಕೆ ಆಯಿತು. ಈಗ ನನಗೆ ಮತ್ತೊಮ್ಮೆ ಹೇಳು ಅಂದರೆ ನನ್ನ ಕೈಯಲ್ಲಿ ಆಗಲ್ಲ. ಜ್ಞಾನ ಒಂದೇ ಬಾರಿ ಮತ್ತೆ ಸಿಗಲ್ಲ. ಅದು ಹೊರಟು ಹೋಯ್ತು ಅಂದರೆ ಹೊರಟು ಹೋಯಿತು. ಜ್ಞಾನಧಾರೆಯನ್ನು ಭೀಷ್ಮಾಚಾರ್ಯರ ಹತ್ರ ಪಾಂಡವಾದಿಗಳು ಪಡೆದದ್ದುಂಟಲ್ಲ, ಅಲ್ಲಿ ನಾನು ನಿಮಗೆ ಹೇಳಿದೆ, ಅವರು ಆಶ್ರಮಗಳನ್ನು ತಿಳಿದುಕೊಂಡರು, ಪುರುಷಾರ್ಥಗಳನ್ನು ತಿಳಿದುಕೊಂಡರು, ಯಜ್ಞ ಹೇಗೆ ಮಾಡಬೇಕು ಅನ್ನೋ ಯಜ್ಞ ಕರ್ಮಕಾಂಡವನ್ನು ತಿಳಿದುಕೊಂಡರು, ರಾಜನೀತಿಯನ್ನು ತಿಳ್ಕೊಂಡ್ರು. ಇಷ್ಟೆಲ್ಲ ಭೀಷ್ಮಾಚಾರ್ಯರಿಗೆ ಯಾಕೆ ಸಾಧ್ಯವಾಯಿತು ಅಂದರೆ ಕೃಷ್ಣನ ಅನುಗ್ರಹ. ಅವರು ಹೇಳಿದರು, ನನಗೇನು ಆಕಾಶ ಗೊತ್ತಿಲ್ಲ, ಭೂಮಿ ಗೊತ್ತಿಲ್ಲ, ದಿಕ್ಕು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತ. ಆದರೆ ಕೃಷ್ಣನ ಅನುಗ್ರಹದಿಂದ ಎಲ್ಲ ಹೇಳಿದರು. ಈಗ ಇನ್ನೊಮ್ಮೆ ಹೇಳಿ ಅಂದರೆ ಎಲ್ಲಿಂದ ಹೇಳ್ತಾರೆ? ಈ ಜ್ಞಾನ ಉಂಟಲ್ಲ, ಅದಕ್ಕೆ ಪುನರಾವರ್ತನೆ ಗೊತ್ತಿಲ್ಲ. ಇಟ್ ಕೆನಾಟ್ ಬಿ ರಿಪೀಟೆಡ್. ಅದನ್ನು ಬೈ ಹಾರ್ಟ್ ಮಾಡೋಕ್ಕಾಗಲ್ಲ. ಅದು ಗ್ರಹಿಸುವ ಹೊತ್ತಿಗೆ ಗ್ರಹಿಸುವವನ ವೇವ್ ಲೆಂತ್, ಕೊಡಬೇಕು ಅಂತ ಹೊರಟ ಮಾಸ್ಟರ್ನ ವೇವ್ ಲೆಂತ್ ಎರಡು ಮೀಟ್ ಆದರೆ ಸಿಕ್ಕುವ ಒಂದು ಅದ್ಭುತ ಸಂಪತ್ತು. ಒಬ್ಬ ಜ್ಞಾನಿ ಕೊಡಬೇಕು ಅನ್ನುವ ಹಂತದಲ್ಲಿ ಆ ವೇವ್ ಲೆಂತ್ಗೆ ಹೋಗಿ ಕೊಡುವಾಗ ಶಿಷ್ಯ ಸ್ವೀಕರಿಸಲಿಕ್ಕೆ ಸಿದ್ಧ ನಿಲ್ಲದಿದ್ದರೆ ಜ್ಞಾನ ವ್ಯರ್ಥವಾಗಿ ಹೋಗ್ತದೆ. ಪಾತ್ರ ಸಿದ್ಧವಾಗಬೇಕಲ್ಲ ಮಗಳೇ ಅಂದಿದ್ರು ನನ್ನ ಗುರುಗಳು. ನನ್ನನ್ನು 15ನೇ ವರ್ಷಕ್ಕೆ ನೋಡಿದ ನನ್ನ ಗುರುಗಳು 25 ಆಗುವವರೆಗೂ ಕರ್ಕೊಂಡು ಹೋಗಲಿಲ್ಲ. ನನಗೆ ಅವರಿಗೆ ಮೀಟಿಂಗ್ ಪಾಯಿಂಟ್ ಆಲ್ಮೋಸ್ಟ್ ಎವ್ರಿ ಇಯರ್ 6 months. ಮಾತಾಡ್ತಿರಲಿಲ್ಲ, ಹೀಗಂತಿದ್ದೆ ಅಷ್ಟೇ. 25ನೇ ವಯಸ್ಸಿನ ನಂತರ ಕರ್ಕೊಂಡು ಹೋದಾಗ ಒಂದು ಪ್ರಶ್ನೆ ಕೇಳಿದೆ, 15ಕ್ಕೆ ನೋಡಿದ್ರಿ ಅಲ್ಲ ಪಪ್ಪ, ಆಗಲೇ ಕರ್ಕೊಂಡೋಗಿದ್ರೆ ಇನ್ನಷ್ಟು ಪರಿಶುದ್ಧ ಇರ್ತಿದ್ನೋ ಏನೋ, ಎಷ್ಟು ಹಾಳಾಗಿದ್ದೇನೆ, ಇಷ್ಟು ತಡ ಯಾಕೆ ಮಾಡಿದ್ರಿ? ಪಾತ್ರೆ ಸಿದ್ಧವಾಗಬೇಕಲ್ಲ ಮಗಳೇ ಅಂತ ಉತ್ತರ ಕೊಟ್ಟಿದ್ರು. ಅರ್ಜುನನಿಗೆ ಪಾತ್ರ ಸಿದ್ಧ ಮಾಡಿ ಕೃಷ್ಣ ಏನೋ ಹೇಳಿದ, ಆ ಪಾತ್ರೆ ಕೂಡ ಟೆಂಪರರಿ ಇತ್ತು. ಅದು ಆ ಕ್ಷಣಕ್ಕಷ್ಟೇ ಅಬ್ಸಾರ್ಬ್ ಮಾಡಿತು, ಸ್ಪಾಂಜ್ ಡ್ರೈ ಆದ ಹಾಗೆ ಮತ್ತೆ ಇಲ್ಲವಾಯಿತು. ಇದು ಕೂಡ ಆಗುತ್ತೆ. ಗುರು ಧಾರೆ ಕೊಡ್ತಾನೆ, ಆ ಧಾರೆಯನ್ನು ಸ್ಪಾಂಜ್ ಹೀರಿತ್ತು ಕೂಡ ನೆಕ್ಸ್ಟ್ ಮೂಮೆಂಟ್ ಇಲ್ಲವಾಗುವುದುಂಟಲ್ಲ, ಮತ್ತೆ ಗುರುವಿನ ಅನುಗ್ರಹ ಬೇಕು. ಆ ಎಲ್ಲ ಸಂಗತಿಗಳು ಈ ಪ್ರಶ್ನೆಯಲ್ಲಿವೆ. ಕೃಷ್ಣ ಅದನ್ನು ಹೇಳ್ತಾನೆ, ಅದೊಂದು ವೇವ್ ಲೆಂತ್, ಆವತ್ತು ಬಂತು ಅಂತ ಇವತ್ತು ಬರಲ್ಲ. ಮುಂದೆ ಕೃಷ್ಣ ಮರೆತದ್ದು ಒಳ್ಳೆಯದಾಯಿತು ಅನ್ನುವ ಹಾಗೆ ಅನುಗೀತೆ ಇದೆ. ಸಾಧ್ಯ ಆದರೆ ಕೂತ್ಕೊಂಡು ಓದಿ, ಅನುಗೂತೆ ತುಂಬ ಚೆನ್ನಾಗಿದೆ. ನಾವೆಲ್ಲ ನಮ್ಮ ಬದುಕಿನಲ್ಲಿ ಪ್ರಶ್ನಿಸಿಕೊಳ್ಳಬಹುದಾದ ಪ್ರಶ್ನೆಗಳು. ಒಬ್ಬ ಸಿದ್ಧ ಪುರುಷನನ್ನು ಒಬ್ಬ ಬ್ರಾಹ್ಮಣ ಕೇಳುವ ಹಾಗೆ ಪ್ರಶ್ನೆ ಆರಂಭ ಆಗತ್ತೆ. ಕೃಷ್ಣ ಹೇಳ್ತಾನೆ, ನಾನು ನಿನಗೆ ನನ್ನ ಪೂರ್ವಜರು ಇದನ್ನು ಹೇಳಿದ್ದನ್ನು ನೆನಪಿಟ್ಟುಕೊಂಡು ನಿನಗೆ ಹೇಳ್ತೇನೆ ಅಂತ. ಅದೇನು ಪ್ರಶ್ನೋತ್ತರದಲ್ಲಿ ಕೇಳಿದ್ದು ಅಂದರೆ, ಪ್ರಶ್ನೆ ಏನು ಗೊತ್ತಾ, ಶರೀರ, ಇಂದ್ರಿಯ, ಮನಸ್ಸು ನಮಗೆಲ್ರಿಗೂ ಉಂಟಲ್ಲ. ಒಂದು ದಿನ ಇಂದ್ರಿಯ ಮತ್ತು ಮನಸ್ಸಿನ ನಡುವೆ ಒಂದು ಫೈಟ್ ಆಯ್ತಂತೆ. ನಾವು ಶ್ರೇಷ್ಠವ ನೀನಾ ಅಂತ. ಮನಸ್ಸಿಗೆ ಇಂದ್ರಿಯ ಕೇಳಿತು, ನಾವು ಶ್ರೇಷ್ಠವ ನೀನಾ ಅಂತ. ಮನಸ್ಸು ಹೇಳಿತು, ನಾನು ಶ್ರೇಷ್ಠ ನೀವಲ್ಲ. ಯಾಕೆ ಅಂತ ಆರ್ಗ್ಯುಮೆಂಟ್. ಮನಸ್ಸು ಹೇಳ್ತದೆ, ನೀವಿದ್ದರೆ ಆಯಿತಾ, ನಿಮಗೆ ಅನುಭವ ಆಗೋದು ನನ್ನಿಂದಲ್ವಾ. ನಾನು ಒಂದು ವೇಳೆ ಮನಸ್ಸೇ ಕೊಡಲಿಲ್ಲ ನಿಮಗೆ, ಕಣ್ಣು ನೋಡ್ತಾ ಉಂಟು, ನಿಮ್ಮ ಮನಸ್ಸು ಎಲ್ಲಿ ಇದ್ದರೆ ಕಣ್ಣಿನ ಮುಂದೆ ಹೋದವರು ಕಾಣೋದೇ ಇಲ್ಲ ನಿಮಗೆ, ಹಾಗಾಗಿ ನಾನು ಶ್ರೇಷ್ಠ ಅಂತ ಅದರ ಗಲಾಟೆ. ಇಂದ್ರಿಯಗಳು ಬಿಡ್ತಾವ. ಓಹೋ, ಒಂದು ವೇಳೆ ಕಣ್ಣಿನ ಮುಂದೆ ನೀನು ಚಿತ್ರ ಇಟ್ಟಿಯಪ್ಪ, ಅಥವಾ ಬಹಳ ಸುಂದರವಾದ ಪುಷ್ಪ ಇಟ್ಟಿ, ನಾನು ಅದನ್ನು ಗ್ರಹಿಸಲೇ ಇಲ್ಲ, ನಿಂಗೆ ಹೆಂಗೆ ಸುಖ ಅನುಭವ ಆಗುತ್ತೆ? ನೀನು ಮಾತ್ರ ಅಲ್ಲ, ನಾನು ಕೂಡ ಇದರಲ್ಲಿ ಮುಖ್ಯ. ಈ ಗಲಾಟೆ ಭಾರಿ ಚೆನ್ನಾಗಿದೆ. ಇಂಥ ಚರ್ಚೆ ಮಾಡಿಕೊಂಡು
ನೀವಿಬ್ಬರೂ ಒಟ್ಟಿಗೆ ಕೆಲಸ ಮಾಡಿದಾಗ ಆನಂದಪ್ಪ, ಜಗಳ ಮಾಡಬೇಡಿ ಅಂತ ಒಂದು ಹಂತ. ನೆಕ್ಸ್ಟ್, ಮನಸ್ಸು ಶ್ರೇಷ್ಠವ ಬುದ್ಧಿ ಶ್ರೇಷ್ಠವ ಅಂತ. ಬುದ್ಧಿ ನಿಶ್ಚಿತ ಜ್ಞಾನ ಕೊಡ್ತದೆ, ಮನಸ್ಸು ಸ್ವಲ್ಪ ವಿಕಲ್ಪ ಸಂಕಲ್ಪಗಳನ್ನು ಮಾಡ್ತದೆ. ಹಾಗಾಗಿ ಬುದ್ಧಿಯ ಜೊತೆಗೆ ಇದ್ದ ಮನಸ್ಸು ಶ್ರೇಷ್ಠ ಅಂತ ತೀರ್ಮಾನ ಆಗುತ್ತೆ. ಇದರ ನಂತರ ಮತ್ತೂ ಪ್ರಶ್ನೆಗಳು ಬರ್ತವೆ. ಪಂಚಪ್ರಾಣಗಳಿವೆ ಅಲ್ಲ, ಪ್ರಾಣಗಳಲ್ಲಿ 5ರಲ್ಲಿ ಯಾವುದು ಶ್ರೇಷ್ಠ? ಪ್ರಾಣ ಶ್ರೇಷ್ಠವೋ, ಅಪಾನ ಶ್ರೇಷ್ಠವೋ, ವ್ಯಾನ ಶ್ರೇಷ್ಠವೋ, ಉದಾನ ಶ್ರೇಷ್ಠವೋ, ಸಮಾನ ಶ್ರೇಷ್ಠವೋ? ಈ ಚರ್ಚೆ. 5 ಒಂದಕ್ಕೊಂದು ಇಲ್ಲದಿದ್ದರೆ ಯಾವ ಕೆಲಸವೂ ಆಗೋದಿಲ್ಲಪ್ಪ, 5 ಕೂಡ್ಕೊಂಡು ಕೆಲಸ ಮಾಡಿ ಅಂತ ಅದಕ್ಕೊಂದು ಬಹಳ ಡಿಸ್ಕಷನ್ ಇದೆ. ಅವುಗಳು ತಮ್ಮ ಈ ಹಿರಿಮೆಯನ್ನು ಗರಿಮೆಯನ್ನು ಹೇಳಿ ನಾವೇ ದೊಡ್ಡವರು ಹೇಳೋದೆಲ್ಲ ಬಹಳ ಚೆನ್ನಾಗಿದೆ. ಈ ಥರ ಮುಂದುವರಿಯುವ ಬಹಳ ದೊಡ್ಡ ಚರ್ಚೆ. ಅಷ್ಟರಲ್ಲಿ ಒಬ್ಬಳು ಬ್ರಾಹ್ಮಣನ ಹೆಂಡತಿ ಗಂಡನಿಗೆ ಪ್ರಶ್ನೆ ಮಾಡ್ತಾ, ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನಿಯನ್ನು, ನೀನು ಭಯಂಕರ ತಪಸ್ಸು ಮಾಡಿದ್ದಿ, ನಿನಗೇನೇನೋ ಆಗಿದೆ ಅಂತೆ, ನಿನ್ನ ಹೆಂಡತಿಯಾಗಿ ನನಗೇನು ಸಿಗ್ತದೆ ಕೇಳ್ತಾಳವಳು. ಆಗ ಅವನು ಕೊಡೋ ಎಷ್ಟೋ ವಿವರಣೆ, ಇಂದ್ರಿಯಗಳು ಅಂದರೆ ಏನು, ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ ಏನು, ಇದರದ್ದೊಂದು ವಿವರಣೆ ಆಗಿಕೊಂಡು ಕಟ್ಟ ಕಡೆಗೆ ಬ್ರಹ್ಮತತ್ವ ಅನ್ನುವುದು ಹೇಗೆ ನಮ್ಮೊಳಗಿದೆ, ನಾವು ಇಂದ್ರಿಯ ಮನಸ್ಸು ಬುದ್ಧಿ ಅಲ್ಲದ ಒಂದು ಪರತತ್ವ ನಮ್ಮೊಳಗೆ ಹೇಗೆ ಇಟ್ಟುಕೊಂಡಿದ್ದೇವೆ, ಅದರ ಗುರುತು ನಮಗೆ ಯಾಕಿಲ್ಲ, ಇರಬೇಕಾದ್ರೆ ನಾವು ಹೇಗೆ ಅದರೊಳಗೆ ಇಳಿಬೇಕು, ಅದನ್ನು ನೋಡಿದವನು ಹೇಗೆ ಒಂದು ದಿನ ಈ ಇಂದ್ರಿಯ ಮನಸ್ಸು ಬುದ್ಧಿ ಆಚೆಗೆ ಹೋಗಕ್ಕೆ ಬರುತ್ತೆ. ಈ ಥರದ ಒಂದು ವಿಶೇಷ ಚರ್ಚೆಗಳನ್ನೆಲ್ಲ ಕೊಡ್ತಾರೆ. ಅದಾದ ಮೇಲೆ ಅಲರ್ಕ ಅನ್ನುವ ಒಬ್ಬ ರಾಜನ ಕಥೆಯನ್ನು ಪ್ರಾರಂಭ ಮಾಡ್ತಾನೆ ಕೃಷ್ಣ. ಕಾರ್ತವೀರ್ಯಾರ್ಜುನ ನಿಮಗೆ ಗೊತ್ತು, ಸಹಸ್ರ ಬಾಹುಗಳ ದತ್ತಾತ್ರೇಯರಿಂದ ಅನುಗ್ರಹ ಪಡೆದ ರಾಜ. ಅವನಿಗೆ ಒಂದು ದಿನ ಅನ್ನಿಸ್ತಂತೆ, ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ. ಒಂದು ಕಡೆ ಅವನೇನು ಮಾಡಿದ, ನಿನ್ನನ್ನು ಮೀರಿಸೋ ಒಬ್ಬ ಇದ್ದಾನೆ ಪರಶುರಾಮ ಅಂತ, ಅವನ ಹತ್ರ ಹೋಗು ಅಂದಾಗ ಪರಶುರಾಮನ ಹತ್ರ ಯುದ್ಧಕ್ಕೆ ಹೋದ. ನಿಮಗೆ ಗೊತ್ತು, ನಾಶವಾದ. ಪರಶುರಾಮನಿಗೆ ನಾಶ ಮಾಡುವುದೇ ಕಡೆಗೆ ಉದ್ಯೋಗ ಆಯಿತು. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಅವನು ಸಕಲ ಕ್ಷತ್ರಿಯ ನಾಶಕ್ಕೆ ತನ್ನ ಜೀವನವನ್ನು ಮುಡಿಪಿಟ್ಟ. ಒಂದು ದಿನ ಪರಶುರಾಮನಿಗೆ ಒಬ್ಬ ಋಷಿ ಹೇಳಿದನಂತೆ, ನೀನು ಮಾಡುವುದು ಸರಿಯಲ್ಲ, ನೀನು ಕೊಲ್ತಾ ಇರೋದು ಹೊರಗಿನ ಶತ್ರುವನ್ನು, ನಿನ್ನೊಳಗೆ ಶತ್ರು ಇದ್ದಾನೆ ಅಂತ. ಪರಶುರಾಮ ಹೇಳಿದ, ನನ್ನೊಳಗೆ ಯಾರು ಶತ್ರು, ನಾನು ಅದನ್ನು ಒಪ್ಕೊಳ್ಳಲ್ಲ. ಆಗ ಅಲರ್ಕ ಅಂತ ಒಬ್ಬ ರಾಜ ಇದ್ದ, ಅವನು ಹೀಗೆ ನಿನ್ನ ಹಾಗೆ ಅಂತ ಹೇಳಿ ಅಲರ್ಕ ರಾಜನ ಕತೆ. ಏನು ಅಲರ್ಕ ರಾಜ, ಅವನಿಗೆ ಒಂದು ದಿನ ಎಲ್ಲ ಶತ್ರುಗಳನ್ನು ಕೊಂದ ಮೇಲೆ ಅವನಿಗೆ ಅನ್ನಿಸ್ತಂತೆ, ಇಲ್ಲ ನನ್ನ ಒಳಗೆ ಶತ್ರುಗಳಿದ್ದಾರೆ, ನಾನು ಕೊಲ್ಲಬೇಕು. ಯಾರನ್ನು? ಕಣ್ಣು ನನ್ನ ಶತ್ರು, ಬೇಡದ್ದನ್ನೇ ನೋಡುವುದ್ರ ಕಡೆಗೆ ಹೋಗುತ್ತೆ. ಕಿವಿ ನನ್ನ ಶತ್ರು, ಬೇಡದ್ದನ್ನೇ ಕೇಳುತ್ತೆ. ನಾಲಿಗೆ ಬೇಡಾದ್ರ ರುಚಿ ಕಡೆಗೆ ಹೋಗುತ್ತೆ, ಟ್ವಿಸ್ಟರ್ ಕಡೆಗೆ ಎಲ್ಲ ಹೋಗುತ್ತೆ, ಮತ್ತೇನೋ ಅಪೇಕ್ಷೆ ಪಡುತ್ತೆ. ನಾಲಿಗೆ ಒಂದು ಮಾತು ಇದೆ, ಕಣ್ಣು ಮುದುಕರಾದ್ಮೇಲೆ ಹೋಗುತ್ತೆ, ಕಿವಿ ಮುದುಕರಾದ್ಮೇಲೆ ಹೋಗುತ್ತೆ, ಚರ್ಮಕ್ಕೂ ಅಷ್ಟು ಸ್ಪರ್ಶ ಸಂವೇದನೆಗಳು ಕಮ್ಮಿ ಆಗ್ತವೆ, ನಾಲಿಗೆ ಮಾತ್ರ ಸಾಯುವವರೆಗೂ ಬಿಡಲ್ಲ ಅಂತಾರೆ, ಅಷ್ಟು ಡೇಂಜರಸ್. ಇದೆಲ್ಲ ನೋಡಿದ ಅಲರ್ಕ, ಈ ಇಂದ್ರಿಯಗಳಲ್ಲಿ ಬಹಳ ಡೇಂಜರಸ್ ಎಲಿಮೆಂಟ್ ಎಲ್ಲ ಇದೆ, ಏನು ಮಾಡಬೇಕು? ಅವ ತೀರ್ಮಾನ ಮಾಡಿದ, ಅವನು ರಾಜ ಅಲ್ಲ, ಶತ್ರುಗಳನ್ನು ಹೊರಗೆ ಕೊಲ್ಲೋದಲ್ಲ, ನಾನೇ ನನ್ನ ಕಣ್ಣಿಗೆ ಒಂದು ಬಾಣ ಹುಡ್ತೇನೆ ಅಂತ ಬಾಣ ಹಿಡ್ದ. ಅವನಿಗೆ ಒಬ್ಬ ಋಷಿ ಹೇಳಿದ, ನೀನು ಬಾಣ ಹೂಡಿ ಕಣ್ಣನ್ನು ಕೊಲ್ಲೋದ್ರಿಂದ ನಿನ್ನ ಕಣ್ಣು ನಾಶ ಆಗೋದಿಲ್ಲ, ನೀನು ನಾಶ ಆಗ್ತಿ. ಹಂಗಾರೆ ಕಿವಿ ಕೊಲ್ಲೋದ್ರಿಂದ ನೀನು ನಾಶ ಆಗೋದಿಲ್ಲ, ಕಿವಿ ಒಳಗೆ ಹೊಡೆಸ್ಕೊಂಡು ನೀನು ಸಾಯ್ತಿ. ಹೀಗೆ ಪ್ರತಿಯೊಂದು ಇಂದ್ರಿಯಗಳು ತಾವು ಉತ್ತರ ಕೊಟ್ಟ ಹಾಗೂ ಅವನಿಗೆ ಅಂತರಾತ್ಮ ಕೇಳಿಸಿತು. ಕಡೆಗೆ ಮತ್ತೇನು ಮಾಡಬೇಕು? ನಿನ್ನ ಬಾಹುಬಲದಿಂದ ನಿನ್ನ ಇಂದ್ರಿಯಗಳನ್ನು ಗೆಲ್ಲಕ್ಕೆ ಬರಲ್ಲ, ಮತ್ತೇನು, ಮನಸ್ಸನ್ನು ನೀನು ಮೊದಲು ಹಿಡಿತದಲ್ಲಿಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಸಾಧನೆ ಸಂಯಮ ಅದನ್ನು ರೂಢಿಸಿಕೊಂಡ್ರೆ, ಮನಸ್ಸು ಒಂದು ಸಾರಿ ಅಧೀನವಾದರೆ ಮನಸ್ಸಿಗೆ ಅನುಗುಣವಾಗಿ ನಿನ್ನ ಇಂದ್ರಿಯಗಳು ಕೇಳ್ತವೆ, ಹಾಗೆ ಶತ್ರುಗಳನ್ನು ಗೆಲ್ಲು. ಹಾಗಾಗಿ ನಾವು ಹೊರಗೆ ಶತ್ರುಗಳನ್ನು ಗೆಲ್ಲಲಿಕ್ಕಿಲ್ಲ, ನಮ್ಮೊಳಗಿರುವ ಅರಿಷಡ್ವೈರಿಗಳನ್ನು ಗೆಲ್ಲಬೇಕು, ನಮ್ಮ ಪಂಚೇಂದ್ರಿಯಗಳನ್ನು ಗೆಲ್ಲಬೇಕು. ಇದು ಅಲರ್ಕನ ಮೂಲಕ ಕಥೆ ಹೇಳಿದ. ಹೀಗೆ ಕೃಷ್ಣ ಗೆಲ್ಲಲಿಕ್ಕಿರುವ ಶತ್ರು ನಿನ್ನ ಬಾಹುಬಲದಿಂದ ಗೆಲ್ಲುವುದಲ್ಲ, ಅಂತರಾತ್ಮನಾದ ಗುರುವಿನ ಅನುಗ್ರಹವಿದ್ದರೆ, ನೀನು ಅದಕ್ಕೆ ಬೇಕಾದ ಸಮರ್ಪಣೆ ಮಾಡಿಕೊಂಡರೆ ನೀನು ಕೂಡ ಜೀವತತ್ವವನ್ನು ತಿಳಿತಿ, ಪರತತ್ವ ತಿಳಿದವನಿಗೆ ಸಾವಿಲ್ಲ ಅಂತ ಅರ್ಜುನನಿಗೆ ಬೋಧನೆ ಮಾಡಿ ಇನ್ನು ಹೊರಡ್ತೇನೆ ಅಂತ ಮತ್ತೊಮ್ಮೆ ಯುಧಿಷ್ಠಿರನ ಅನುಮತಿ ತಗೊಳ್ತಾನೆ. ಆಗ ಅವನು ದ್ವಾರಕೆಗೆ ಹೊರಡುವ ದಾರಿಯಲ್ಲಿ ಒಂದು ಘಟನೆ ನಡೀತದೆ. ಅವನಿಗೆ ಉತ್ತಂಕ ಅನ್ನುವ ಒಬ್ಬ ಋಷಿ ಭೇಟಿಯಾಗ್ತಾನೆ. ಆ ಋಷಿಗೆ ಕೃಷ್ಣ ಗೊತ್ತು.
ಅವನಿಗೆ ಕೌರವರ ಯುದ್ಧದ ಫಲ ಏನಾಗಿದೆ ಗೊತ್ತಿಲ್ಲ. ಕೌರವ ಪಾಂಡವರು ಇಬ್ಬರು ಗೊತ್ತು ಅವನಿಗೆ. ಅವನು ಕೇಳ್ತಾನೆ, ಕೃಷ್ಣ ನೀನು ಅವತ್ತು ಸಂಧಾನಕ್ಕೆ ಹೋಗಿದ್ದಿ, ಇಬ್ಬರ ಯುದ್ಧದ ಭಾಗ, ಯುದ್ಧ ಆಯಿತೋ ಸಂಧಾನ ಆಯಿತೋ ನನಗೆ ಗೊತ್ತಿಲ್ಲ, ಏನಾಯಿತು ಅಂತ ಕೇಳ್ತಾನೆ ಉತ್ತಂಕ. ಆಗ ಕೃಷ್ಣ ಹೇಳ್ತಾನೆ, ನಾನು ಸಂಧಾನಕ್ಕೆ ಬಹಳಷ್ಟು ಪ್ರಯತ್ನಿಸಿದೆ, ಆದರೆ ನನ್ನ ಮಾತುಗಳನ್ನು ಕೌರವರು ನಡೆಸಲಿಲ್ಲ. ಹೀಗಾಗಿ ನಾನು ಕಡೆಗೆ ಯುದ್ಧ ಮಾಡಬೇಕಾಯಿತು. ಯುದ್ಧದಲ್ಲಿ ಅಷ್ಟು ಜನ ತೀರಿಕೊಂಡ್ರು, ಸತ್ರು ಅಂತ ಪಾಂಡವರು ಮಾತ್ರ ಉಳಿದಿದ್ದಾರೆ. ಪಟ್ಟಾಭಿಷೇಕ ಮಾಡಿದ್ದೇನೆ. ಇವನಿಗೆ ಇನ್ನಿಲ್ಲದ ಸಿಟ್ಟು ಬರುತ್ತೆ. ಅವನು ಈಗ ನಾನು ಕೃಷ್ಣನ ಮೇಲೆ ನನಗೆ ಶಾಪ ಕೊಡಬೇಕೋ ವರ ಕೊಡಬೇಕೋ ಅನ್ನೋದೊಂದು ಸಿಟ್ಟು ಇದೆ, ನಾನು ಶಾಪ ಕೊಡ್ತೇನೆ ಈಗ ಅಂತ ಹೊರಡ್ತಾನೆ. ಕೃಷ್ಣ ಆಗ ಸೃಷ್ಟಿ ಅಂದರೆ ಏನು, ಸೃಷ್ಟಿಯಲ್ಲಿ ತಾನು ಯಾರು, ತಾನು ಮಾಡಿದ ಸೃಷ್ಟಿ ಯಾವುದು, ಈ ಜೀವರಾಶಿ ಏನು, ಹೇಗೆ ಸಾಯ್ತದೆ, ಹೇಗೆ ಉಂಟಾಗ್ತದೆ, ಅದನ್ನೆಲ್ಲ ಉತ್ತಂಕನಿಗೆ ಹೇಳಿ ತನ್ನ ವಿಶ್ವರೂಪ ದರ್ಶನವನ್ನು ಮತ್ತೆ ತೋರಿಸ್ತಾನೆ ಉತ್ತಂಕನಿಗೆ. ಮೂರನೆಯ ವ್ಯಕ್ತಿ ಒಂದು ಥರದಲ್ಲಿ ದರ್ಶನ ಪಡೆದವ. ಒಂದು ದುರ್ಯೋಧನಾದಿಗಳಿಗೆ ತೋರಿಸಿದ್ದು, ಅವ ಇಂದ್ರಜಾಲ ಅಂದದ್ದು. ಎರಡನೆಯದ್ದು ಅರ್ಜುನ ನನಗೆ ಕಣ್ಣು ವಾಪಸ್ ತಗೋಪ್ಪ, ನಂಗೆ ನೋಡೋಕ್ಕಾಗಲ್ಲ ಅಂದ. ಮೂರನೆಯವ ಉತ್ತಂಕ. ಅವನು ವಿಶ್ವರೂಪವನ್ನು ನೋಡಿ, ನನಗೆ ನಿನ್ನನ್ನು ನೋಡಿದ್ದು ಸಾಕು, ನೀನು ಮೊದಲಿನ ರೂಪವನ್ನೇ ತೋರಿಸು ಅಂತ ಅವನು ಬೇಡಿಕೊಂಡು, ಆ ಮೂರನೆಯ ವಿಶ್ವರೂಪ ದರ್ಶನದ ನಂತರ ಉತ್ತಂಕ ಹೇಳ್ತಾನೆ, ನನಗೆ ನಿನ್ನ ಮೇಲಿನ ಕೋಪ ಶಾಂತವಾಗಿದೆ, ನೀನು ನನಗೆ ಪರಮಾದ್ಭುತವನ್ನು ತೋರಿಸಿದ್ದಿ, ಈಗ ನನಗೊಂದು ನಿನ್ನಿಂದ ಆದಂತಹ ವಿಶ್ವರೂಪಕ್ಕೆ ನಾನು ನಿನ್ನನ್ನು ನಮಸ್ಕರಿಸ್ತೇನೆ ಅಂದಾಗ ಒಂದು ವರ ಕೇಳು ಅಂತಾನೆ ಕೃಷ್ಣ. ಅವನು ಕೇಳಿದ್ದೇನು ಗೊತ್ತಾ? ಅದಕ್ಕೇ ನಾವು ದೊಡ್ಡ ದೊಡ್ಡ ಋಷಿಗಳು ಸ್ವಂತಕ್ಕೆ ತಪಸ್ಸು ಮಾಡೋದಿಲ್ಲ. ಅವನು ಮರುಭೂಮಿಯಲ್ಲಿ ತಪಸ್ಸು ಮಾಡಿದವ. ಅವ ಕೃಷ್ಣನ ಹತ್ರ ಹೇಳ್ತಾನೆ, ಮರುಭೂಮಿಯಲ್ಲಿ ನೀರು ಇರೋದಿಲ್ಲ, ತುಂಬ ಬಾಯಾರಿ ನೀರು ಬೇಕು ಅನ್ನೋರಿಗೆ ನೀರು ಸಿಗುವ ಹಾಗೆ ಮಾಡು ಕೃಷ್ಣ ಅಂತ. ತಥಾಸ್ತು ಅಂತಾನೆ. ನಿನಗೆ ಬೇಕು ಅನ್ನಿಸಿದಾಗ ನೀರು ಸಿಗುತ್ತೆ ಅಂತ ಉತ್ತಂಕನನ್ನು ಅನುಗ್ರಹಿಸಿ ಕೃಷ್ಣ ದ್ವಾರಕೆಗೆ ಹೋಗ್ತಾನೆ. ಉತ್ತಂಕ ಒಂದು ದಿನ ಹೀಗೆ ಮರುಭೂಮಿಯಲ್ಲಿ ಅಲಿತಿರುವಾಗ ಒಬ್ಬ ಚಾಂಡಾಲ ಮಾತಂಗ, ಮತ್ತೆ ನೋಡಿ ಇದೆಲ್ಲ ಎಷ್ಟು ಸಂದೇಶಗಳಿವೆ. ಚಾಂಡಾಲ ಒಂದು ನೀರಿನ ಮಡಕೆಯನ್ನು ಹಿಡ್ಕೊಂಡು ತಗೋ ನೀರು ಕುಡಿ ಅಂತ ಉತ್ತಂಕನಿಗೆ ಕೊಡ್ತಾನೆ. ಉತ್ತಂಕ ಹೀಗೆ ನೋಡಿ, ನಾನಾದರೂ ಬ್ರಹ್ಮಜ್ಞಾನಿ, ಇವ ಚಾಂಡಾಲ, ಇವನ ನೀರು ಕುಡಿಬಾರ್ದು ಅಂತ ಕುಡಿಯಲ್ಲ. ಅವನು ಪರಿಪರಿಯಾಗಿ ಕರೀತಾನೆ, ತಗೋ ನೀರು ಕುಡಿ. ಆಹಾ, ಇವನು ಏನು ಮಾಡಿದ್ರು ನೀರು ಕುಡಿಯಲ್ಲ. ಕೃಷ್ಣನನ್ನು ಶಪಿಸಬೇಕು ಅನ್ನೋಷ್ಟು ಸಿಟ್ಟು ಬರುತ್ತೆ ಇವನಿಗೆ. ನೀರು ಕೊಡು ಅಂದಿದ್ದೀನಿ, ಚಾಂಡಾಲನಿಂದ ಕೊಡು ಅಂದಿದ್ದೀನ? ಇವನು ಎಂಥ ದುಷ್ಟ ಇದ್ದಾನೆ, ಬೇಡದ ಕೆಲಸ ಮಾಡ್ತಾನೆ. ಕೃಷ್ಣನ ಜರಿಯುವಾಗ ಚಾಂಡಾಲ ಮಾಯ ಆಗ್ತಾನೆ, ಕೃಷ್ಣ ಕಾಣಿಸಿಕೊಳ್ತಾನೆ. ಕೃಷ್ಣನ ಹತ್ರ ಕೇಳ್ತಾನೆ, ನಾನು ನೀರು ಕೇಳಿದೆ ಮರುಭೂಮಿಯಲ್ಲಿ, ನೀನು ಚಾಂಡಾಲನ ಕಡೆಯಿಂದ ಕೊಟ್ಟು. ಕೃಷ್ಣ ಹೇಳ್ತಾನೆ, ನೋಡು, ನಾನು ಇಂದ್ರನಿಗೆ ಹೇಳಿದ್ದೆ, ಉತ್ತಂಕ ಮಹಾ ತಪಸ್ವಿ, ಲೋಕ ಕಲ್ಯಾಣಕ್ಕಾಗಿ ನೀರು ಕೇಳಿದ್ದಾನೆ, ಅವನಿಗೆ ಅಮೃತ ಕೊಡು ಅಂದಿದ್ದೆ. ಇಂದ್ರ ಹೇಳಿದ, ಆಯಿತು ನಾನು ಅಮೃತ ಕೊಡ್ತೇನೆ ಅಂತ. ಆದರೆ ಅವನು ತನಗೆ ತಿಳಿದ ಹಾಗೆ ಹೋಗ್ತೇನೆ ಅಂದಿದ್ದ. ಆ ಚಾಂಡಾಲನ ರೂಪದಲ್ಲಿ ಇಂದ್ರ ಅಮೃತ ತಗೊಂಬಂದಿದ್ದ. ಯಾಕೆ ಅಂದರೆ ಅವನಿಗೊಂದು ಭಯ ಇತ್ತು, ಈ ಭೂಲೋಕದವರಿಗೆ, ಮರ್ತ್ಯರಿಗೆ ಅಮೃತ ಕೊಡಬಾರ್ದು, ಅವರು ಅಮರ್ತ್ಯರಾಗ್ತಾರೆ, ಮೃತ್ಯು ಇಲ್ಲದವರಾಗ್ತಾರೆ, ಆಮೇಲೆ ಅವರ ಅಹಂಕಾರ ಮೀರ್ತದೆ. ಆದ್ದರಿಂದ ನಾನು ಅಮೃತ ಕೊಡೋದಿಲ್ಲ ಅಂತ ಅವನು ಹಠ ಹಿಡಿದಿದ್ದ. ನಾನು ಕೊಡು ಅಂದದ್ದಕ್ಕೆ ಅವನು ಆಯಿತು ನೀನು ಹೇಳಿದ್ದಿಂತ ಕೊಡ್ತೇನೆ ಅಂತ ಚಾಂಡಾಲನ ರೂಪದಲ್ಲಿ ಬಂದು ಅಮೃತ ಕೊಡಲಿಕ್ಕೆ ಹೋದ. ನೀನು ಜಾತಿ ಭೇದ ಮಾಡಿ ಅವನ ಕೈಯಲ್ಲಿ ಅಮೃತವನ್ನು ಸ್ವೀಕರಿಸಲಿಲ್ಲ. ನೀನು ನೀರು ಅಂತ ತಿಳಿದಿ, ಮತ್ತು ಅವನು ಚಾಂಡಾಲ ಅಂತ ತಿಳಿದಿ. ಹಾಗಾಗಿ ನೀನು ಅಮೃತತ್ವವನ್ನು ಕಳ್ಕೊಂಡಿ ಅಂತಾನೆ ಕೃಷ್ಣ. ಪುರಂದರ ಕೊಡಲಿಕ್ಕೆ ಬಂದಂತಹ ಅಮೃತತ್ವವನ್ನು ಕೇವಲ ಜಾತಿ ಮತ್ತೊಂದು ಯೋಚನೆ ಮಾಡಿ ಕಳ್ಕೊಂಡೆ ಅಂದಾಗ ಉತ್ತಂಕ ಕಳ್ಕೊಂಡಾಗಿತ್ತು. ನಾವು ಕಳ್ಕೊಂಡ್ಮೇಲೆ ಏನೂ ಮಾಡೋಕ್ಕೆ ಬರಲ್ಲ. ಒಂದು ಘಟನೆ ಇನ್ನೊಮ್ಮೆ ರಿಪೀಟ್ ಆಗಲ್ಲ, ಹೋಯಿತು. ಆ ಬಳಿಕ ಆದರೂ ಕೃಷ್ಣ ಹೇಳ್ತಾನೆ, ನಿನ್ನ ಭಕ್ತಿ ಮತ್ತು ನೀನು ನನ್ನ ಮೇಲಿಟ್ಟ ಭರವಸೆಗಾಗಿ ಇನ್ನೂ ಕೂಡ ನಾನು ಉತ್ತಂಕ ಮೇಘಗಳನ್ನು ಸೃಷ್ಟಿಸಿ, ಉತ್ತಂಕ ಮೇಘಗಳೆಂಬ ಹೆಸರಿನಲ್ಲೇ ಮರುಭೂಮಿಯಲ್ಲಿ ನೀರನ್ನು ಉಂಟು ಮಾಡ್ತೇನೆ. ಹಾಗಾಗಿ ಮರುಭೂಮಿಯಲ್ಲಿ ಈಗಲೂ ನೀರು ಸಿಕ್ಕುವುದು ಅಂತ ಒಂದು ಪ್ರತೀತಿ. ಇದು ಕೃಷ್ಣಾನುಗ್ರಹದ ಅನುಗೀತೆಯ ಒಂದು ಭಾಗ. ನಾನು ಹೆಚ್ಚು ವಿಮರ್ಶೆಗಳನ್ನು ಮಾಡಲ್ಲ, ನಿಮಗೆ ಅರ್ಥ ಆಗುವ ಭಾಗದಲ್ಲಿ ಎಷ್ಟು ಸರಳ ಮಾಡ್ಬೋದೋ ಅಷ್ಟು ಸರಳವಾಗಿ ಹೇಳಿದ್ದೇನೆ. ಇದರ ನಂತರದ ಭಾಗ ಕೃಷ್ಣನಿಗೆ
ಸುಧಾಮನ ಮಿತ್ರತ್ವ ಇತ್ತು. ಅವನು ದ್ವಾರಕೆಗೆ ಬಂದ. ಸುಧಾಮ ಬರುವಾಗ ಅವನ ಹೆಂಡತಿಯ ಒತ್ತಾಯಕ್ಕೆ ಬಂದಿದ್ದ. ಅವನಿಗೆ ಹೋಗುವ ಮನಸ್ಸಿರಲಿಲ್ಲ. ಸುಧಾಮನ ಹೆಂಡತಿಗೆ ಬಡತನ ದಾರಿದ್ರ್ಯ ಮುಗಿಸಬೇಕು ಅನ್ನುವ ಹಸಿವಿತ್ತು, ಸುಧಾಮನಿಗಿರಲಿಲ್ಲ. ಸುಧಾಮನಿಗೆ ತಾನು ಒಬ್ಬ ವಿದ್ಯಾಕಾಂಕ್ಷಿಯಾಗಿದ್ದಾಗ ಸಹಪಾಠಿ ಮತ್ತು ಮಿತ್ರ ಅನ್ನೋದಷ್ಟೇ ಇತ್ತು. ಈಗ ಇವ ದೊಡ್ಡವನಾಗಿದ್ದಾನೆ, ಇವನನ್ನು ಹೇಗೂ ನೋಡೋದು, ನಮ್ಮಿಂದ ಸಾಧ್ಯವಾ ಅನ್ನುವ ಎಲ್ಲ ಭೀತಿಯಲ್ಲಿ ಒಂದಿಷ್ಟು ಅವಲಕ್ಕಿ ತೊಗೊಂಡು ಹೋಗಿದ್ದ, ನಿಮಗೆ ಗೊತ್ತು. ಅದಕ್ಕೆ ನಿತ್ಯ ಇಲ್ಲಿ ಅವಲಕ್ಕಿ ನೀವು ನೋಡಿದ್ರಿ, ತುಂಬ ಅದ್ಭುತವಾದ ಕೃಷ್ಣಪ್ರಿಯವಾದ ಪದಾರ್ಥ. ಆ ಅವಲಕ್ಕಿಯನ್ನು ಪ್ರಸ್ತುತಪಡಿಸಿದ್ದು ಪ್ರಥಮ ಬಾರಿಗೆ ಭಗವಂತನಿಗೆ ಸಮರ್ಪಿಸಿದ್ದು ಸುಧಾಮ. ಅದು ಕೂಡ ಅವನ ಮನೆಯಲ್ಲಿರಲಿಲ್ಲ. ಸುಧಾಮನ ಹೆಂಡತಿ ಅವರಿವರ ಮನೆಯಲ್ಲಿ ಬೇಡಿ 1 ಗಂಟಾಗುವಷ್ಟು ಅವಲಕ್ಕಿಯನ್ನು, ಹೋಗು ಇದನ್ನು ಕೊಡು, ಖಾಲಿ ಕೈಯಲ್ಲಿ ಯಾರ ಮನೆಗೂ ಹೋಗಬಾರ್ದು ಅನ್ನುವುದು ನಮ್ಮ ಸಂಸ್ಕಾರ. ನಾವು ಇವತ್ತಿಗೂ ಅದನ್ನು ಪಾಲಿಸಲ್ಲ. ಖಾಲಿ ಕೈಯಲ್ಲಿ ಹೋಗ್ತೀವಿ, ಅವರೇನೂ ಕೊಡಲಿಲ್ಲ ಅಂತ ಬೈಕೊಂಡು ಬರ್ತೀವಿ ಅಲ್ವಾ? ಇದು ನಮ್ಮ ದುಷ್ಟತನದ ಪರಾಕಾಷ್ಠೆ. ಯಾರ ಮನೆಗೆ ಹೋಗಲಿ, ಕೃಷ್ಣನ ಸಂಸ್ಕಾರದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಯಾವುದೇ ಬ್ರಹ್ಮಜ್ಞಾನಿಯನ್ನು ಕಂಡರೆ ಮೊದಲು ನಿನ್ನ ಕೈಯಲ್ಲಿದ್ದದ್ದನ್ನು ಕೊಟ್ಟು ನಮಸ್ಕರಿಸು. ಇದನ್ನು ಬ್ರಾಹ್ಮಣ ಅಂತ ಅನ್ವಯಿಸಬೇಡಿ, ಅವನು ಬ್ರಾಹ್ಮಣ ಅಂತಲೇ ಹೇಳಿದ್ದಾನೆ. ಆ ಕಾಲಕ್ಕೆ ಬ್ರಹ್ಮಜ್ಞಾನಿಗಳು. ಯಾರೇ ಬ್ರಹ್ಮಜ್ಞಾನಿಯನ್ನು ಕಂಡರೆ ನಿನ್ನ ಕೈಯಲ್ಲಿದ್ದದ್ದನ್ನು ಕೊಟ್ಟು ನಮಿಸು. ಕೃಷ್ಣ ಹಾಗೆ ಮಾಡ್ತಿದ್ದ. ಯಾವುದೇ ಮನೆಗೆ ಹೋದಾಗ ಬರಿಗೈಯಲ್ಲಿ ಹೋಗಬಾರದು ಅನ್ನೋದು ಕೂಡ ಕೃಷ್ಣ ಪರಂಪರೆಯೇ. ಸುಧಾಮ ಅದನ್ನು ಅರಿತಿದ್ದ. ಆದ್ದರಿಂದಲೇ ಅವನು ಅಷ್ಟು ಬೇಡಿ ಒಂದಿಷ್ಟು ಅವಲಕ್ಕಿ ಆದರೂ ಕೊಡೋಣ ಅಂತ ತಗೊಂಡೋಗಿದ್ದಾನೆ. ಆ ಅವಲಕ್ಕಿಯನ್ನು ತಗೊಂಡಾಗ ಅವನಿಗೆ ಎಷ್ಟು ಸಂಕೋಚ ಇತ್ತು ಸುಧಾಮನೆ. ಅಂದರೆ ಗಂಟನ್ನು ತೋರದ ಹಾಗೆ ಹಿಡ್ಕೊಂಡಿದ್ದಂತೆ, ಎಷ್ಟು ಸಾಧ್ಯವೋ ಮುಚ್ಚಿ ಮುಚ್ಚಿ. ಕಡೆಗೆ ಕೃಷ್ಣ, ನನಗಾಗಿ ಏನು ತಂದಿದ್ದಿ, ಯಾಕೆ ತೋರಿಸ್ತಾ ಇಲ್ಲ ಅಂತ ಹೀಗೆ ಹಿಂದಿನ ಭಾಗದಿಂದ ಬಂದು ಅವನ ಕೈ ಮೊರೆಯಲ್ಲಿರುವ ಗಂಟನ್ನು ಕಸಿದುಕೊಂಡು ತಾನೇ ಬಿಚ್ಚಿ, ಓಹೋ ಅವಲಕ್ಕಿ ಅಂತ ಹಾಗೇ ತಿಂದ. ಅವನು ತಿನ್ನುವ ಪರಿಗೆ ರುಕ್ಮಿಣಿಯಲ್ಲಿ ನಿಂತು ನೋಡ್ತಿದ್ಲಂತೆ. ಇವನು ಹೀಗೆ ತಿಂದರೆ ಹಸಿ ಅವಲಕ್ಕಿ ಹೊಟ್ಟೆ ಉರಿ ಮಾಡ್ಕೋತಾನೆ ಅಂತ ಕಸ್ಕೊಂಡ್ಲು ಅಂತ ಒಂದು ವಿವರಣೆ. ಇವನು ಹೀಗೆ ತಿಂದರೆ ನಮ್ಮನ್ನು ಬಿಟ್ಟು ಸುಧಾಮನೊಟ್ಟಿಗೆ ಹೋಗ್ಬಿಡ್ತಾನೆ ಪ್ರೀತಿಯಲ್ಲಿ ಅಂತ ಎರಡನೆಯ ವಿವರಣೆ. ಮೂರನೆಯದ್ದು, ಅವನು ಎಷ್ಟು ಪ್ರೀತಿಯಿಂದ ತಿಂತಾನೆ, ನಮಗೆ ಪಾಲು ಬೇಡವ ಅಂತ ಕಸ್ಕೊಂಡ್ಲು. ಹೀಗೆಲ್ಲ ಅದರ ಆಯಾಮ ಅಂತ ಪರಮ ಪ್ರೀತಿಯ ಒಂದು ಅಭಿವ್ಯಕ್ತಿಯಾಗಿ ಅವಲಕ್ಕಿ ತಿಂದ. ಆ ಅವಲಕ್ಕಿಯ ನಂತರ ನೀವು ಗಮನಿಸಬೇಕು, ಫಲ ಬೇಡಬಾರ್ದ ಅಂತ ಪದೇ ಪದೇ ಮಾತು. ವಿಷ್ಣು ಸಹಸ್ರನಾಮಕ್ಕೆ ಫಲ ಹೇಳಬಾರ್ದ, ಫಲ ಕೇಳಬಾರ್ದ. ಸುಧಾಮ ಅಷ್ಟೆಲ್ಲ ತಯಾರಿ ಮಾಡಿ ಹೋಗಿದ್ದಲ್ಲ, ಅವನಿಗೆ ಬಾಯಿಯಿಂದ ನನಗೆ ಇದು ಕೊಡು ಅಂತ ಕೇಳಬೇಕು ಅನ್ನಿಸ್ಲಿಲ್ಲ. ಅವನು ಉಂಡ ಪ್ರೀತಿ, ಕೃಷ್ಣ ಕೊಟ್ಟಂತಹ ಪ್ರೀತಿ, ಅದರ ಅಪರಂಪಾರ ಆತ್ಮೀಯತೆ, ಆ ಸಹೃದಯತೆ, ಭಗವಂತನ ಸಾನ್ನಿಧ್ಯದಲ್ಲಿ ಸಿಕ್ಕಿದ ಆ ಅನುಗ್ರಹದ ಸಂತೋಷದಲ್ಲಿ ಅವನಿಗೆ ಕೇಳಬೇಕು ಅನ್ನಿಸ್ಲೇ ಇಲ್ಲ. ನಾನು ಯಾಕೆ ಬಂದದ್ದು ಕೇಳುವ ಸಮಯವೇ ಅಲ್ಲ ಅನ್ನುವ ಹಾಗೋ, ಅದು ಮರೆತೇ ಹೋಯಿತು ಅನ್ನುವ ಹಾಗೋ ಪ್ರೇಮದ ಆಧಿಕ್ಯದಲ್ಲಿ ಮುಳುಗಿ ಸುಧಾಮ ಮರಳಿದ. ಮನೆಗೆ ಬಂದಾಗ ಏನಾಗಿತ್ತು ನಿಮಗೆ ಗೊತ್ತಿದೆ. ಆ ಮನೆ ಇದ್ದ ಜಾಗದಲ್ಲಿ ಮನೆ ಇರಲಿಲ್ಲ, ಅರಮನೆ ಇತ್ತು. ಅದು ಸ್ಫಟಿಕದ ಕಂಬ, ನೆಲ ಎಲ್ಲ ಮಣಿ, ರತ್ನಮಯ ಭೂಷಿತವಾದಂತಹ ಅನೇಕ ಅಲಂಕಾರದ ಸಿಂಹಾಸನದಂತಹ ಆಸನಗಳು, ಉದ್ಯಾನ, ಸರೋವರ, ಅಲ್ಲಿ ಮತ್ತೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ತೋರಿಸುವಂತಹ ಸಕಲ ಸಂಪತ್ತು. ಸುಧಾಮ ಅದರಿಂದಲೂ ವಿರಕ್ತನಾಗಿ ಹೋಗ್ತಾನೆ, ಆ ಮಾತು ಬೇರೆ. ಆದರೆ ನಿಮಗೆ ಗೊತ್ತು, ನಮ್ಮಲ್ಲೊಂದು ಮಾತು ಇದೆ, ಬಯಸಿ ಬೇಡಿದರೆ ಬಯಸಿದ್ದ ನೀವ, ಬಯಸದೇ ಬೇಡಿದರೆ ತನ್ನ ನೀವ. ಇವ ಬಯಸಲಿಲ್ಲ, ಆದರೆ ಬಯಸಿದವರ ಪರವಾಗಿ ಬಂದಿದ್ದನಲ್ಲ, ಆದ್ದರಿಂದ ಆ ಹೆಂಡತಿ ಬಯಸಿದ್ದನ್ನು ಕೊಟ್ಟ. ಒಂದು ವೇಳೆ ಸುಧಾಮ ಒಬ್ಬನೇ ಬಂದಿದ್ದರೆ, ಹೆಂಡತಿಯ ಅಪೇಕ್ಷೆಯೂ ಇಲ್ಲದಿದ್ದರೆ ಸುಧಾಮನಿಗೆ ಏನಾಗ್ತಿತ್ತು? ಅದು ಆಯಿತು ಕೂಡ, ಸುಧಾಮನಿಗೆ ಮೋಕ್ಷವಾಯಿತು. ಇದು ಕೃಷ್ಣಾನುಗ್ರಹ. ಹಾಗಾಗಿ ಫಲ ಕೇಳಿದರೆ ನೀವು ಏನೇನು ಬೇಕು ಅಂತ ಕೇಳಿದ್ದೀರಿ ಅಷ್ಟು ಮಾತ್ರ. ಕೇಳದೇ ಇದ್ದರೆ ಭಗವಂತನಿಗೆ ಗೊತ್ತು ಇದಕ್ಕೆ ಏನು ಕೊಡಬೇಕು ಅಂತ, ಅದನ್ನು ಕೊಡ್ತಾನೆ. ಇದು ಸುಧಾಮನ ಸಂದೇಶ. ಇದಲ್ಲದೆ ಅವನ ಹೆಂಡತಿಯರ ಜೊತೆಗೆ ಹೇಗಿದ್ದ, ರುಕ್ಮಿಣಿಯ ಜೊತೆಗೆ ಹೇಗಿದ್ದ, ಎಲ್ಲ 16,108 ಹೆಂಡತಿ, ಇದೆಲ್ಲ ಒಂದು ಭಾಗವಾಗಿ ಭಾಗವತದಲ್ಲಿ ಬರುತ್ತೆ. ಇದರ ಜೊತೆಗೆ ಅವನು ಬರೇ ಈ ಮಹಾಯುದ್ಧ ಮಾಡಿದ್ನ, ಅವನಿಗೆ ಮೊಮ್ಮಕ್ಕಳು ಮಕ್ಕಳು ಎಷ್ಟು ಜನ, ಪ್ರದ್ಯುಮ್ನ ಶಂಬರಾಸುರನ ಜೊತೆಗೆ ಯುದ್ಧ ಮಾಡಿದ್ದು, ಅಥವಾ ಸಾಂಬ
ದುರ್ಯೋಧನನ ಜೊತೆಗೆ ಯುದ್ಧ ಮಾಡುವಾಗ ಬಲರಾಮನ ಪಾರ್ಟಿಸಿಪೇಷನ್, ಬಾಣಾಸುರನ ಜೊತೆಗೆ ಯುದ್ಧ, ಅದು ಸಾಕ್ಷಾತ್ ಕೃಷ್ಣ ಮಾಡಿದ್ದು. ತ್ರಿಪುರ ಸಂಹಾರ ಮಾಡುವುದಕ್ಕೆ ಬಾಣಾಸುರನ ಜೊತೆಗೆ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಹೋದರು ಅನ್ನುವ ಇನ್ನೊಂದು ಕಥಾಭಾಗ. ಶಾಳ್ವನ ಜೊತೆಗೆ ಯುದ್ಧ ಮಾಡಿ ಶಾಳ್ವನನ್ನು ಕೊಂದದ್ದು ಈ ಭಾಗ ಕೂಡ ಇದೆ. ಅವುಗಳನ್ನೆಲ್ಲ ನಾನು ಹೆಚ್ಚು ವಿಸ್ತರಿಸುವುದಿಲ್ಲ. ಈ ದ್ವಾರಕೆಯಲ್ಲಿರುವಾಗ ಮತ್ತೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಇತ್ತ ಯುಧಿಷ್ಠಿರನಿಗನ್ಸಿ ಅವನು ಮತ್ತೆ ಕರೀತಾನೆ. ಆಗ ಹೋದ ಕೃಷ್ಣ. ಅಶ್ವಮೇಧ ಯಾಗ ಕಾಲಕ್ಕೆ ಇನ್ನೇನು ಅವನು ಹೋಗಿದ್ದಾನೆ. ಆಗ ಮಗು ಹುಟ್ಟುತ್ತೆ ಉತ್ತರೆಗೆ. ಯಾವುದನ್ನು ಇವನು ಪ್ರೊಟೆಕ್ಟ್ ಮಾಡಿದ್ದಾನಲ್ಲ ಆ ಮಗು. ಮಹಾಭಾರತದ ಪ್ರಕಾರ ಅದು ಹುಟ್ಟುತ್ತೆ, ಆದರೆ ಶವದಂತೆ ಇರುತ್ತೆ. ಕಣ್ತೆರೆಯಲ್ಲ, ಮಾತಾಡಲ್ಲ, ಉಸಿರುಂಟ ಇಲ್ವಾ ಗೊತ್ತಿಲ್ಲ. ಒಂದೇ ಸಮನೆ ಉತ್ತರೆ ಪ್ರಸವ ಗುಡಿಯಲ್ಲಿ ಅಥವಾ ಪ್ರಸವ ಕೋಣೆಯಲ್ಲಿ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಎಲ್ಲರೂ, ಸುಭದ್ರೆ ಇದ್ದಾಳೆ, ಅಲ್ಲಿ ಕುಂತಿ ಇದ್ದಾಳೆ, ಎಲ್ಲರೂ ಅಳ್ತಾರೆ. ಕೃಷ್ಣ ಕೃಷ್ಣ ಅಂತ ಎಲ್ಲರೂ ಕೂಗ್ತಾರೆ. ಈ ಮಗು ನೀನು ಅಷ್ಟು ಆಶೀರ್ವದಿಸಿದ್ದೆ, ಆದರೆ ಇದು ಜೀವಂತ ಇಲ್ಲ ಅಂತ. ಆಗ ಕೃಷ್ಣ ಒಳಗೆ ಹೋಗ್ತಾನೆ, ಮತ್ತದೇ ಮಾತು ಹೇಳ್ತಾನೆ. ನಾನು ಬದುಕಿನಲ್ಲಿ ಸುಳ್ಳು ಆಡದೇ ಇದ್ದರೆ, ಇದ್ದದ್ದು ಹೌದಾದರೆ, ನನ್ನ ಮಾತು ಸತ್ಯ ಒಂದೇ ಆದರೆ, ನಾನು ಆಡಿದ ಅಂದಿನ ಮಾತು ಇಂದು ಸತ್ಯವಾಗಲಿ. ನನ್ನ ಗುರು ಸೇವೆ ನಿಜವಾದರೆ ಈ ಮಗು ಮತ್ತೆ ಮಾತಾಡಿ ಉಸಿರಾಡಲಿ. ನನ್ನ ಬ್ರಹ್ಮಚರ್ಯ ಸತ್ಯವಾದರೆ ಈ ಮಗು ಎಚ್ಚರಾಗಲಿ. ಸ್ವಲ್ಪ ಹೊತ್ತಿನಲ್ಲಿ ಮಗು ಕಣ್ಣು ತೆರೆದು ಅಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಕೃಷ್ಣ ಸತ್ಯವನ್ನೇ ಜೀವನದುದ್ದಕ್ಕೂ ಆಡಿದ್ದ. ಕೃಷ್ಣ ಬ್ರಹ್ಮಚರ್ಯವನ್ನು ಸಾಧಿಸಿದ್ದ. ಕೃಷ್ಣ ಗುರು ಹಿರಿಯರ ಸೇವೆ ಮಾಡಿದ್ದ ಅನ್ನೋದಕ್ಕೆ ಪರೀಕ್ಷಿತ ಸಾಕ್ಷಿ. ಇದು ಒಂದು ಭಾಗವಾಗಿ ಮತ್ತೆ ಕೃಷ್ಣ ಮರಳ್ತಾನೆ. ಅಶ್ವಮೇಧ ಯಾಗ ಮುಗಿದು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಉಪವಾಸ ಅಂತ ಒಂದು ಗಾದೆಯನ್ನು ಭಾಳ ಬಾರಿ ನಾವೆಲ್ಲ ಹೇಳ್ತೇವೆ, ಸಿಂಹಾಸನ ಇಲ್ಲ ಅಂತ. ಅದು ಕಮ್ಯುನಿಸ್ಟರು ಮಾಡಿದ ಗಾದೆ. ಕೌರವಾದಿಗಳು 13 ವರ್ಷ, 14ನೇ ವರ್ಷ ಸಿಂಹಾಸನ ಕಳ್ಕೊಂಡಿದ್ದಾರೆ. 13 ವರ್ಷ ಕೂಡ ಮೋಸದಲ್ಲಿ, ವಂಚನೆಯಲ್ಲಿ ಪಾಂಡವರನ್ನು ವನವಾಸಕ್ಕೆ ಕಳಿಸಿ ತಮ್ಮ ಮೆರೆದಾಟ. ಪಾಂಡವರು ಹಾಗಲ್ಲ, ನ್ಯಾಯಬದ್ಧವಾಗಿ ಗಳಿಸಿ 36 ವರ್ಷ ಸಿಂಹಾಸನ ಆಳಿದ್ದಾರೆ. ಪಾಂಡವರಿಗೆ ಉಪವಾಸವೋ ಕೌರವರಿಗೆ ಉಪವಾಸವೋ ಹೇಳುವಾಗ ಹೇಗೆ ಅಂದರೆ, ಕರ್ಣನೇ ನಾಯಕ, ದುರ್ಯೋಧನನೇ ನಾಯಕ, ಇದೆಲ್ಲ ಪರಿಪಾಠ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ ನಮ್ಮ ಗುರುಗಳೆಲ್ಲ. ಸೋಕಾಲ್ಡ್ ಗುರುಗಳು, ಸೋಕಾಲ್ಡ್ ಶಿಕ್ಷಣದ ಇಲಾಖೆಯಿಂದ ಗುರುಗಳು ಅನ್ನಿಸಿಕೊಂಡವರು ಎಲ್ಲ ಪಾಶ್ಚಾತ್ಯ ವಿದ್ಯಾಭ್ಯಾಸವನ್ನು ಪಾಠ ಮಾಡುವ, ಆ ಮೂಲಕ ಭಾರತೀಯ ಪರಂಪರೆಯ ಒಟ್ಟು ಧರ್ಮಶಾಸ್ತ್ರವನ್ನು, ನಿಜವಾದ ನಮ್ಮ ದೇವನಾಯಕರನ್ನು ಖಳನಾಯಕ ಮಾಡುವವರು ಮಾಡುವ ಹುನ್ನಾರ. ಯಾವತ್ತೂ ಕೂಡ ಆ ಗಾದೆ ಹೇಳುವವರಿಗೆ ಒಂದು ಸಾರಿ ನಿಲ್ಲಿಸಿ ಕೇಳಿ, ಪಾಂಡವರು ಎಷ್ಟು ವರ್ಷ ಆಳಿದ್ದಾರೆ ಅಂತ. ದಾಖಲೆ 36 ವರ್ಷ ಅಂತ ಉಲ್ಲೇಖ ಇದೆ. ಈ 36 ವರ್ಷದಲ್ಲಿಯೇ ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡ್ತಾನೆ ಅಂತ ಗಾಂಧಾರಿಯ ಶಾಪ. ಅವರು ಸಿಂಹಾಸನವನ್ನು ಕಳ್ಕೊಂಡದ್ದಲ್ಲ, ಕೃಷ್ಣನಿಲ್ಲದ ಮೇಲೆ ನಮಗೆ ಬೇಡ ಅಂತ 36ನೇ ವರ್ಷಕ್ಕೆ ಇಳೀತಾರೆ. ಸೊ ಈ ಘಟನೆ 36 ವರ್ಷಗಳ ನಂತರ ನಡೆಯುತ್ತಿದೆ ಅನ್ನೋದನ್ನು ಗಮನಿಸಬೇಕು. ಇದು ಸುಮಾರು ಕೃಷ್ಣನಿಗೆ ಆಗ 100, ಅಪ್ಪನ ಪ್ರಕಾರ 1, ಇವರು 120 ಅಂತ ಭಾಗವತ. ಕೃಷ್ಣನಿಗೆ 120 ವರ್ಷ ಆಗಲಿಲ್ಲ, ಅದು 106 ಅಂತ ನಮ್ಮ ಅಪ್ಪನ ಲೆಕ್ಕಾಚಾರ. ಈ ಥರದ ತರ್ಕಗಳೆಲ್ಲ ಇವೆ. ಆ ಕಡೆ ಇವರು ಭೀಷ್ಮಾಚಾರ್ಯರು 57ನೆಯ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಬಹುತೇಕ ಅಷ್ಟಮಿ ತನ್ನ ದೇಹವನ್ನು ಬಿಟ್ಟರು ಅಂತ ಅವರ ದೇಹತ್ಯಾಗದ ವಿವರಣೆಯನ್ನು ಸಾಕ್ಷಾತ್ ಮಹಾಭಾರತದ ಶ್ಲೋಕಗಳಲ್ಲಿ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಏಕಾದಶಿ ಯಾಕೆ, ಅದು ಸಪ್ತಮಿ ಅಷ್ಟಮಿಯನ್ನು ಯಾಕೆ ನಾವು ಅಲ್ಲ ಗೊತ್ತಿಲ್ಲ, ಬಟ್ ಹಾಗೆ ಉಲ್ಲೇಖ ಇದೆ. ಬಹುತೇಕ ಅದು ಅಷ್ಟಮಿ ಅಂತ ವ್ಯಾಖ್ಯಾನಕಾರರು ಆ ಶ್ಲೋಕಗಳನ್ನೆಲ್ಲ ಹಿಡ್ಕೊಂಡು ಹೇಳ್ತಾರೆ. ನಾನು ಅದರ ಎಕ್ಸ್ಪರ್ಟ್ ಅಲ್ಲ, ನೀವು ಜಿಜ್ಞಾಸೆಗೆ ಹೇಳಿದೆ. ಒಟ್ಟಿನಲ್ಲಿ ಮಾಘ ಮಾಸ, ಜನವರಿ ಅಂತ ನಾವು ಯಾವುದನ್ನು ಹೇಳ್ತೇವೆ ಅದಿರಬೇಕು. ಅದು ಉತ್ತರಾಯಣ ಆರಂಭ ಆದ ಕೂಡಲೇ ಅಂತ ಅನಿಸುತ್ತೆ. ಮಾಘ ಮಾಸದ ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆ, ಅದರಲ್ಲಿ 8ನೆಯ ದಿನ ಅಂತ ಉಲ್ಲೇಖ ಇದೆ. ಇದು ನಾನು ಓದಿದ ಪಠ್ಯದಲ್ಲಂತೂ ಇದೆ. ಇತ್ತ ಕೃಷ್ಣ ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿದ್ದಾನೆ. ಒಂದು ದಿನ ಕಾಲಪುರುಷ ಅವನ ಹತ್ರ ಬ್ರಹ್ಮಾದಿಗಳನ್ನು ಕಳಿಸ್ತಾನೆ. ಎಲ್ಲ ಬ್ರಹ್ಮ ದೇವತೆಗಳು ಬಂದು
ಕೃಷ್ಣನ ಹತ್ರ ಹೇಳ್ತಾರೆ, ಭೂಭಾರ ಹರಣ ಆಗಿದೆ, ನೀನು ಬಂದದ್ದು ಭೂಭಾರ ಇಳಿಸ್ಲಿಕ್ಕೆ, ಅದು ಕೆಲಸ ಮುಗಿದಿದೆ. ಹಾಗಾಗಿ ನಿನ್ನ ಕೆಲಸ ಮುಗಿದಿರುವುದರಿಂದ ನೀನು ಇಚ್ಛಿಸುವುದಾದರೆ ಅವತಾರ ಸಮಾಪ್ತಿ ಮಾಡಬಹುದು, ನೀನು ಬರಬಹುದು ಅಂತ ಕೇಳಿಕೊಳ್ತಾರೆ. ಕೃಷ್ಣ ತಕ್ಷಣ ಹೇಳ್ತಾನೆ, ನನಗೆ ಗೊತ್ತು ನನ್ನ ಕೆಲಸ ಮುಗಿದಿದೆ, ನಾನು ಆ ಕಡೆಗೆ ಆ ನಿಟ್ಟಿನಲ್ಲಿಯೇ ಯೋಚನೆ ಮಾಡುತ್ತಿದ್ದೇನೆ. ಆದರೆ ನನ್ನದೊಂದು ಕೆಲಸ ಬಾಕಿ ಉಳಿದಿದೆ, ಅದು ನನ್ನ ಯದುವಂಶ. ಆ ಯದುವಂಶಕ್ಕೊಂದು ಮುಕ್ತಾಯ ಹೇಳಿ ನಾನು ಬರುತ್ತೇನೆ. ಆ ಯದುವಂಶೀಯರು ನನ್ನ ಹೆಸರು ಹೇಳಿಕೊಂಡು ಅಹಂಕಾರದ ಮೇರೆ ಮೀರಿದ್ದಾರೆ. ಅವರು ಈ ಲೋಕದಲ್ಲಿ ನಾನು ಹೋದ ಬಳಿಕ ಇದ್ದರೆ ಅವರು ಲೋಕ ಕಂಟಕರಾಗುವ ಎಲ್ಲ ಸಾಧ್ಯತೆಗಳಿವೆ. ಅವರ ಅಹಂಕಾರ ಅಧಿಕಾರ ಈ ಭೂಲೋಕದಲ್ಲಿ ಇನ್ನು ನನ್ನ ನಂತರಕ್ಕೂ ಅಭಿವೃದ್ಧಿಯಾಗಿ ಕೇಡುಗಳು ಸಂಭವಿಸುವ ಮೊದಲು ನಾನು ಅವರನ್ನು ಮುಕ್ತಾಯ ಮಾಡಿ ಬರುತ್ತೇನೆ ಅಂತ ಅವರಿಗೆ ಬ್ರಹ್ಮಾದಿ ದೇವತೆಗಳಿಗೆ ಹೇಳಿ ತಾನು ದ್ವಾರಕೆಗೆ ಬರ್ತಾನೆ. ಈ ದ್ವಾರಕೆಗೆ ಬಂದ ಬಳಿಕ ಅವನಿಗೆ ಗೊತ್ತಿರುತ್ತೆ ತಾನು ಅವತಾರ ಸಮಾಪ್ತಿ ಮಾಡಬೇಕು. ಹಾಗಾಗಿ ಅವನು ಅದಕ್ಕೊಂದು ದಾರಿ ಹುಡುಕಬೇಕು ಅನ್ನುವಾಗ ಇತ್ತ ಗಾಂಧಾರಿಯ ಶಾಪವೂ ಅನ್ನುವ ಹಾಗೆ ಅವರ ವಂಶದ ಸಾಂಬ ಮೊದಲಾದವರು ದ್ವಾರಕೆಗೆ ಬಂದಂತಹ ಋಷಿಮುನಿಗಳ ಮುಂದೆ ಹೋಗಿ ತಮಾಷೆ ಮಾಡೋಣ ಅಂತ ಹೋಗ್ತಾರೆ. ಋಷಿಮುನಿಗಳನ್ನು ಪರೀಕ್ಷೆ ಮಾಡೋಣ, ಇವರಿಗೆ ಎಷ್ಟು ಗೊತ್ತಾಗುತ್ತೆ, ಇವರಿಗೆ ದಿವ್ಯ ದೃಷ್ಟಿ ಇರುವುದು ಹೌದಾ ಸುಳ್ಳ ಅಂತ ನೋಡೋಕ್ಕೆ ಅವರು ಹೆಣ್ಣಿನ ವೇಷವನ್ನು ಸಾಂಬನಿಗೆ ಹಾಕಿ ಆ ಸಾಂಬನನ್ನು ಗರ್ಭಿಣಿಯ ಹಾಗೆ ಸೀರೆ ಎಲ್ಲ ಉಡಿಸಿ ಆ ಋಷಿಗಳ ಮುಂದೆ ನಿಲ್ಲಿಸಿ ಇವಳು ಯಾವಾಗ ಹೆರ್ತಾಳೆ ಮತ್ತು ಯಾವ ಮಗುವನ್ನು ಹೆರ್ತಾಳೆ ಹೇಳಿ ಅಂತ ಋಷಿಗಳಿಗೆ ಕೇಳ್ತಾರೆ. ನಮ್ಮಲ್ಲಿ ತುಂಬ ಜನರಿಗೆ ಈ ಚಟ ಇದೆ. ಯಾನು ಒಂಜಿ ಕೈ ತೂಕ ಅಂದು ಬೋತೀನಿ, ಇನ್ನು ಯಾರೇ ಗೊತ್ತಾಪುಂಡ ತೂಕ ಅಂದು, ಯಾರೇ ಮಸ್ತು ಗೊತ್ತಾಪುಂಡಗೆ ಎನ್ನ ಬಗ್ಗೆ ಗೊತ್ತಾಪುಂಡ ತೂಕ ಅಂದು ಬೋತೀನಿ. ಇದು ನಿಮ್ಮ ನಾಶಕ್ಕೆ, ಯಾರನ್ನು ಆ ಪರೀಕ್ಷೆಗೆ ಹೋಗತಕ್ಕದ್ದಲ್ಲ. ಅವರಿಗೆ ಗೊತ್ತುಂಟ ಇಲ್ವ, ನಮಗಂತೂ ಗೊತ್ತಿಲ್ಲ ಅಲ್ಲ. ನಾವು ಗೊತ್ತಿದ್ರೆ ಆ ಪರೀಕ್ಷೆಗೆ ಹೋಗೋಣ, ಕೃಷ್ಣ ಹೋಗಲಿ, ಅವನಿಗೆ ಗೊತ್ತಿದೆ. ನಾವು ಎಲ್ಲೇ ಯಕಶ್ಚಿತ್ ಪ್ರಾಣಿಗಳು. ಅವರು ತುಂಬ ದೊಡ್ಡವರಂತೆ, ಅವರು ಭಾಳ ದೊಡ್ಡ ಅವಧೂತರಂತೆ, ಹೀಗೆ ನೋಡಿದ ಕೂಡಲೇ ಹೇಳ್ತಾರಂತೆ, ನಾನು ಹೋದೆ ನನ್ನ ಬಗ್ಗೆ ಹೇಳಲೇ ಇಲ್ಲ. ಇದು ಮೂರ್ಖತನ. ಒಬ್ಬ ಸ್ಕ್ಯಾನಿಂಗ್ ಮೆಷಿನ್ ಇಟ್ಕೊಂಡವ ಸ್ಕ್ಯಾನ್ ಮಾಡಿ ಅಂತ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದ ಮೇಲೆ ಸ್ಕ್ಯಾನ್ ಮಾಡ್ತಾನೆ. ಅವನು ಯಾರ್ಯಾರೋ ಬಂದು ನನ್ನ ಸ್ಕ್ಯಾನ್ ಮಾಡಿ ಅಂತ ನಿಂತ್ಕೊಂಡ್ರೆ ಸ್ಕ್ಯಾನ್ ಮಾಡಲ್ಲ ಸ್ವಾಮಿ. ಒಬ್ಬ ಅವಧೂತನಿಗೆ ಯಾರನ್ನು ಸ್ಕ್ಯಾನ್ ಮಾಡಬೇಕು, ಯಾರನ್ನು ನೋಡಬೇಕು ಅವನಿಗೆ ಗೊತ್ತಿದೆ. ನನ್ನದು ಗೊತ್ತೇ ಆಗಲಿಲ್ಲ ಅಂದರೆ ನಿಮ್ಮನ್ನು ನೋಡಲೇ ಇಲ್ಲ ಅವನು. ಹೀ ಈಸ್ ಲೀಸ್ಟ್ ಬಾದರ್ಡ್. ಹೂ ಆರ್ ಯು ಅವರ ಮುಂದೆ? ನಾವು ಯಕಶ್ಚಿತ್ ಕಸಗಳು, ಅವನಿಗೆ ಇಮ್ಮೆಟೀರಿಯಲ್. ನಾವು ತಿಳಿತೀವಿ ನಾವೇ ದೊಡ್ಡವರು. ಹಾಗಾಗಿ ನೋಡಿ, ನನ್ನ ಪಕ್ಕದವರಿಗೆಲ್ಲ ಹೇಳಿದ್ದಂತೆ, ಅವರು ನಂಬ್ತಾರೆ, ನನಗೇನು ಹೇಳಲಿಲ್ಲ. ಆಮೇಲೆ ಇನ್ನೊಂದು ನಾವು ಹೇಳ್ತೇವೆ, ಅವ್ರು ನನಗೆ ಹೇಳಿದ್ದು ಸುಳ್ಳೇ, ಹಾಗಾಗಲೇ ಇಲ್ಲ. ನಿಮಗೆ ಸುಳ್ಳು ಹೇಳಿ ನಿಮ್ಮನ್ನು ಹಾದಿ ತಪ್ಪಿಸುವುದು ಉದ್ದೇಶ ಇರ್ಬೋದು. ದೊಡ್ಡವರನ್ನು ಅಳೆಯುವ ಕೆಲಸ ನಾವು ಮಾಡುವುದಲ್ಲ. ದೊಡ್ಡವರಾಗುವುದು ಹೇಗೆ, ಯಾವ ಪರಿಶ್ರಮ, ಎಷ್ಟು ಅರ್ಪಿಸಿಕೊಳ್ಬೇಕು, ಎಷ್ಟು ಕೊಟ್ಟುಕೊಂಡ್ರೆ, ಎಷ್ಟು ತಿಳಿದರೆ, ಜ್ಞಾನ ಪರಂಪರೆ ಎಷ್ಟನ್ನು ನಮಗೆ ಸಂಪಾದಿಸಿದ ಮೇಲೆ ದೊಡ್ಡವರಾಗಕ್ಕೆ ಬರುತ್ತೆ ಅನ್ನೋದನ್ನು ಕೃಷ್ಣ ತೋರಿಸಿ ಹೋಗಿದ್ದಾನೆ. ಅವನು ಸಾಮಾನ್ಯ ಪರಿಶ್ರಮ ಇದೆಯಾ ಇಷ್ಟು ದೊಡ್ಡ ಜನ ಆಗುವುದರಲ್ಲಿ? ಬಂದದ್ದು ಸಾಮಾನ್ಯ ಶಿಶುವಲ್ವಾ? ಜಗತ್ತಿಗೆ ನಡೆದು ತೋರಿಸಿ ಒಂದೊಂದು ಹಂತವಾಗಿ ಏರಿದ್ದಾಗ ಅವನು ಮಾಡಿದ ಅವನ ಪರಿಶ್ರಮಗಳನ್ನು ನೆನೆದರೆ ಒಬ್ಬ ಗಾಬರಿ ಆಗುತ್ತೆ. ಒಂದು ಆಯುಸ್ಸಲ್ಲಿ ಇಷ್ಟು ಮಾಡ್ಬೋದಾ ಅಂತ. ಮಾಡಬಹುದು ನನ್ನ ಹಾಗೆ ನೀವು ಕೂಡ ಅಂತ ತೋರ್ಸಕ್ಕೆ ಬಂದವ ಅವ. ನಿಮಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದೇನೆ, ನಿಮಗೂ ಅವಯವಗಳಿವೆ, ನಿಮಗೆ ಬುದ್ಧಿ ಇದೆ, ಮನಸ್ಸಿದೆ, ಚಿತ್ತ ಇದೆ. ಯಾರಲ್ಲೂ ಕೂಡ ನಾನು ಭೇದ ಮಾಡಿಲ್ಲ. ಕಣ್ಣುಗಳಲ್ಲಿ ಎಲ್ಲರಿಗೂ ಆದಿತ್ಯ, ಮೂಗಿನಲ್ಲಿ ಎಲ್ಲರಿಗೂ ಅಶ್ವಿನಿ ದೇವತೆಗಳು, ಕಿವಿಗೆ ಎಲ್ಲರಿಗೂ ದಿಗ್ದೇವತೆಗಳು, ನಾಲಿಗೆಯಲ್ಲಿ ವರುಣ ಮತ್ತು ಅಗ್ನಿ, ನಮ್ಮ ಕೈಗಳಲ್ಲಿ ಭುಜಗಳಲ್ಲಿ ಇಂದ್ರ, ಪಾದದಲ್ಲಿ ವಿಷ್ಣು, ಪೃಷ್ಠದಲ್ಲಿ ಮೃತ್ಯು ದೇವತೆ, ಹೃದಯದಲ್ಲಿ ಒಂದು ಕಡೆ ಹೃದಯಕ್ಕೆ ಚಂದ್ರ ಮತ್ತು ಅಹಂಕಾರಕ್ಕೆ ರುದ್ರ, ಬುದ್ಧಿಯಲ್ಲಿ ಬ್ರಹ್ಮ. ಇಷ್ಟು ಜನರಲ್ಲಿ ಇದು ಇದೆ. ಏನು ವ್ಯತ್ಯಾಸ ಮಾಡಿದ್ದಾನೆ ಭಗವಂತ? ಯಾಕೆ ಬೈಕೋತ ಕೂತ್ಕೊಳ್ಳೋದು? ನಾವು ಯಾವುದಕ್ಕೆ ಯೂಸ್ ಮಾಡಿದ್ದೀವಿ ಅಂತ ಒಮ್ಮೆ ನಮ್ಮನ್ನು ವಿಮರ್ಶೆ ಯಾಕೆ ಮಾಡಲ್ಲ? ಏನು ಟ್ರ್ಯಾಜಿಡಿ ನಮ್ಮ ಜೀವನದ್ದು. ಇದೇ ಟ್ರ್ಯಾಜಿಡಿಯನ್ನು ಇಡೀ ಯದುವಂಶ ಮಾಡಿತು. ದುರಹಂಕಾರದ ಪರಾಕಾಷ್ಠೆಯಲ್ಲಿ ಹೋಯಿತು. ಋಷಿಗಳನ್ನು ಪರೀಕ್ಷೆ ಮಾಡಬೇಕು, ಇವರು ಯಾವರು ಅಂತ. ವಸಿಷ್ಠಾದಿ, ಗೌತಮ, ಪರಶುರಾಮ ಅಥವಾ ಆ ಪರಂಪರೆಯ ಸಪ್ತರ್ಷಿ ಮಂಡಲ ಎಲ್ಲ ಕೂತಿದೆ. ಹೇಳಿ ನೋಡೋಣ, ಇವಳು ಯಾವಾಗ ಹೆರ್ತಾಳೆ, ಯಾವ ಮಗು ಹೆರ್ತಾಳೆ?
ಗೊತ್ತಾಯಿತು ದಿವ್ಯ ದೃಷ್ಟಿಯಿಂದ. ಋಷಿಗಳು ಹೇಳಿದರು, ಹೌದು ಹೌದು, ಇವಳು ಹೆರ್ತಾಳೆ, ಇವಳು ಗಂಡು ಹೆರಲ್ಲ, ಇವಳು ಹೆಣ್ಣು ಹೆರಲ್ಲ, ಇವಳು ವನಕೆಯನ್ನು ಹೆರ್ತಾಳೆ ಮತ್ತು ಆ ವನಕೆ ನಿಮ್ಮ ವಂಶವನ್ನು ನಿರ್ವಂಶ ಮಾಡ್ತದೆ ಅಂತ ಶಪಿಸಿ ಬಿಟ್ಟರು ಋಷಿಗಳು. ಇವರು ಗಾಬರಿ ಬಿದ್ದರು. ಓಡಿ ಬಂದು ಉಗ್ರಸೇನನಿಗೆ ಹೇಳಿದರು, ನಮಗೆ ಹೀಗೆ ಶಾಪವಾಗಿದೆ, ಉಗ್ರಸೇನ ಯದುವಂಶ ನಾಶವಾಗ್ತದೆ, ಋಷಿಗಳ ಶಾಪ ಅಂತ ಹೆದರಿದ. ಆ ವನಕೆಯನ್ನು ಕುಟ್ಟಿ ಪುಡಿ 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 ಮಾಡಿ ಸಮುದ್ರಕ್ಕೆ ಹಾಕಿ ಅಂತ ಪ್ರಭಾಸದ ಸಮುದ್ರಕ್ಕೆ ಅದನ್ನು ಹೋಗಿ ಚೆಲ್ಲಿದರು. ಸಮುದ್ರ ಯಾವತ್ತೂ ತನ್ನ ಹತ್ರ ಭಾರವನ್ನು ಇಟ್ಕೊಳ್ಳೋದಿಲ್ಲ, ಅದು ತೆರೆ ಬೀಸಿ ತಂದು ದಡಕ್ಕೆ ಒಗೀತು. ಒಂದು ದೊಡ್ಡ ತುಂಡು ಮೀನು ನುಂಗಿತ್ತು. ಈ ತುಂಡು ಸಣ್ಣ ಸಣ್ಣ ತುಣುಕುಗಳು ದಡಕ್ಕೆ ಬಂದದ್ದೆಲ್ಲ ಮುಳ್ಳಿನ ಗಿಡಗಳಾದವು. ಏರಕ ಅಂತ ಮುಳ್ಳಿನ ಗಿಡಗಳಾಗಿ ಬೆಳೆದು ನಿಂತವು. ಇತ್ತ ಮೀನು ನುಂಗಿದ ಸಣ್ಣ ತುಂಡು ಒಬ್ಬ ಬೆಸ್ತ ಮೀನು ಹಿಡಿದು ಅದನ್ನು ಕತ್ತರಿಸಿ ಅಡುಗೆ ಮಾಡಬೇಕು ಅನ್ನುವಾಗ ಆ ಕಬ್ಬಿಣದ ಶಾರ್ಪ್ ತುದಿ ಕಾಣಿಸ್ತು. ಓಹ್, ಇದು ನನ್ನ ಬಾಣದ ಮೊನೆಗೆ ಚೆನ್ನಾಗಿದೆ ಅಂತ ಜರ ಅನ್ನುವ ಆ ಬೇಡ ಅದನ್ನು ತನ್ನ ಬಾಣದ ತುದಿಗೆ ಸಿಕ್ಕಿಸಿಕೊಂಡ, ಸಿದ್ಧಪಡಿಸಿಕೊಂಡ. ಇತ್ತ ಕೃಷ್ಣ ಘೋಷಿಸಿದ, ಇನ್ನು 7 ದಿನಗಳು ಮಾತ್ರ ದ್ವಾರಕೆ ಮುಳುಗಲಿದೆ. ನೋಡಿ, ಭೂಗರ್ಭಶಾಸ್ತ್ರಜ್ಞರು ಹೇಳ್ತಾರೆ ದ್ವಾರಕೆ ಮುಳುಗಿದೆ. ಅದು ಸಮುದ್ರದ ತಳದಲ್ಲಿ ಆವತ್ತು ಕೃಷ್ಣ ಕಟ್ಟಿದ ಅರಮನೆಯ ಅಷ್ಟೂ ಅವಶೇಷಗಳು ಈಗಲೂ ಇವೆ ಅಂತ ನಮ್ಮ ಶಾಸ್ತ್ರಜ್ಞರು ಹುಡುಕಿ ತೆಗೆದು ಹೇಳ್ತಿದ್ದಾರೆ. ಕೃಷ್ಣ ಆಗ ಘೋಷಿಸಿದ್ದ 7ನೇ ದಿನಕ್ಕೆ ಇದು ಮುಳುಗುತ್ತೆ ಅಂತಷ್ಟೇ ಹೇಳಲಿಲ್ಲ, ಅದು ಮುಳುಗುವುದರ ಒಳಗಾಗಿ ನೀವು ಇಲ್ಲಿಂದ ಹೊರಗೆ ಬನ್ನಿ, ಪಾರಾಗಿ ಪ್ರಭಾಸದ ಸಮುದ್ರದ ಕಡೆಗೆ ಬನ್ನಿ ಅಂತ ಘೋಷಿಸಿದ. ಭಗವದ್ಭಕ್ತ ಉದ್ಧವ ಇದ್ದ. ಉದ್ಧವನಿಗೆ ತಡೆದುಕೊಳ್ಳುವುದಕ್ಕಾಗಲಿಲ್ಲ. ನಾನು ಈಗ ಹೇಗಪ್ಪ, ನಾನು ಕೃಷ್ಣನಿಲ್ಲದೆ ಹೇಗೆ ಬದುಕೋದು? ಜೀವನ ಪೂರ್ತಿ ಕೃಷ್ಣನ ಪೂಜೆ ಮಾಡಿದವ, ಬಾಲ್ಯದಿಂದ ಎಷ್ಟು ಮಗು ಇದ್ದಾಗಿಂದ ಕೃಷ್ಣ ಭಕ್ತಿ. ಯಾವ ಮಟ್ಟಕ್ಕೆ ಅಮ್ಮ ಊಟಕ್ಕೆ ಬಾ ಅಂತ ಕರೆದ್ರೆ ಇಲ್ಲ, ಕೃಷ್ಣ ಪೂಜೆ ಮಾಡಿ ಬರ್ತೀನಿ ಅಂತ ಆಪರಿದೇವ ಭಕ್ತಿ. ಕೃಷ್ಣನ ನಿರಂತರ ಭಕ್ತಿಯ ಪರಾಕಾಷ್ಠೆ. ಕೃಷ್ಣನನ್ನು ಬಿಟ್ಟು ಇನ್ಯಾರನ್ನೂ ಒಪ್ಪಿಸಿಕೊಂಡವನಲ್ಲ. ತನ್ನನ್ನು ಸರ್ವಸ್ವವೂ ಉದ್ಧವ ಕೃಷ್ಣನಿಗಾಗಿ ಅರ್ಪಿಸಿದವ. ಕೃಷ್ಣನಿಗೂ ಗೊತ್ತಿತ್ತು, ಇವ ನನ್ನನ್ನು ತುಂಬ ಭಕ್ತಿ ಮಾಡಿದ್ದಾನೆ, ನನ್ನನ್ನು ತುಂಬ ಹಚ್ಚಿಕೊಂಡಿದ್ದಾನೆ, ನನ್ನ ಮೇಲೆ ಇವನಿಗೆ ಅಪರಂಪಾರ ಪ್ರೀತಿ. ಕೃಷ್ಣ ಪ್ರತಿಯೊಂದನ್ನು ಗಮನಿಸಿ ಕಟ್ಟ ಕಡೆಗಾದರೂ ಅವರಿಗೆ ಕೊಡಬೇಕಾದನ್ನು ಕೊಟ್ಟು ಹೋಗಿದ್ದಾನೆ ಅನ್ನುವುದಕ್ಕೆ ಉದ್ಧವ ಸಾಕ್ಷಿ. ಎಲ್ಲ ಘೋಷಣೆ ಆದ ಕೂಡಲೇ ಹೆದರ್ತಾರೆ, ಪ್ರಭಾಸಕ್ಕೆ ಹೋಗೋದು ಆ ವಿಚಾರಗಳನ್ನೇ ಮಾತಾಡ್ತಾರೆ. ಉದ್ಧವ ಮಾತ್ರ ಕೃಷ್ಣನ ಬಳಿ ಬರ್ತಾನೆ. ಕೃಷ್ಣ, ಏನಿದು? ನೀನು ಏನೋ ಕೆಟ್ಟ ಸೂಚನೆ ಕೊಡುತ್ತಿದ್ದಿ. 7 ದಿನಗಳಲ್ಲಿ ದ್ವಾರಕೆ ಇಲ್ಲವಾಗುವುದು ಎಂದರೆ ನನಗೆ ನೀನಿಲ್ಲವಾಗುವ ಒಂದರೆ ಕ್ಷಣವನ್ನು ನೋಡಲು ಸಾಧ್ಯವಿಲ್ಲ. ನನಗೆ ನಿನ್ನ ಭಕ್ತಿ, ನಿನ್ನ ಪ್ರೀತಿ ಇಲ್ಲದೆ ನಾನು ಬದುಕಲಾರೆ. ದಯವಿಟ್ಟು ನನಗೆ ಒಂದು ಕ್ಷಣ ನಿನ್ನ ಅಷ್ಟು ಅನುಗ್ರಹವನ್ನು, ನೀನು ಇರುವುದನ್ನು ಶಾಶ್ವತವಾಗಿ ಉಳಿಸುವಂಥ ಯಾವುದನ್ನಾದರೂ ಕೊಡು. ಆಗ ಕೃಷ್ಣ ಹೇಳ್ತಾನೆ, ನಾನು ನಿನ್ನನ್ನು ಬಹಳ ದಿನಗಳಿಂದ ಗಮನಿಸಿದ್ದೇನೆ ಉದ್ಧವ. ನೀನು ನನಗಾಗಿ ಸರ್ವಸ್ವವನ್ನು ಅರ್ಪಿಸಿದವ. ನಿನ್ನ ಭಕ್ತಿಯನ್ನು ನಾನು ಹಾಗೆ ಅದಕ್ಕೆ ಪುರಸ್ಕಾರ ಕೊಡದೆ ನಾನು ಹೋಗುವುದಿಲ್ಲ. ಅದಕ್ಕಾಗಿ ಬಾ ಅಂತ ಹೇಳಿ ಅವನಿಗೆ ಇಡೀ ಶ್ರೀಮದ್ ಭಾಗವತ ಅಂತ ಹೇಳುವ ಉದ್ಧವ ಗೀತೆಯನ್ನು ಬೋಧಿಸುವುದಕ್ಕೆ ಪ್ರಾರಂಭ ಮಾಡುವಾಗ, ನನಗೆ ನೀನೇ ನನ್ನ ಗುರು, ನನ್ನ ಸರ್ವಸ್ವ, ನೀನು ಗುರುಮುಖೇನ ಬೋಧಿಸಿದ್ದನ್ನೇ ನಾನು ಸ್ವೀಕರಿಸುತ್ತೇನೆ ಅಂತ ಪ್ರಾರಂಭ ಮಾಡಿರ್ತಾನೆ ಉದ್ಧವ. ಕೃಷ್ಣ ಪ್ರಾರಂಭ ಮಾಡುವುದು, ಉದ್ಧವ, ಗುರು ಹೊರಗಿಲ್ಲ, ಗುರು ನಿನ್ನ ಒಳಗಿದ್ದಾನೆ, ನಿನ್ನ ಅಂತರಾತ್ಮನೇ ಗುರು. ಆ ಗುರುವಿನ ಬೆನ್ನು ಹತ್ತು, ಹೊರಗಿನ ಗುರುವನ್ನು ಬೆನ್ನು ಹತ್ತಬೇಡ, ಅದಕ್ಕೆ ಮುಕ್ತಾಯವಿಲ್ಲ. ನಾನು ಹೀಗೊಬ್ಬ, ನನ್ನ ಪೂರ್ವ ಪರಂಪರೆಯಲ್ಲಿ ಒಬ್ಬ ರಾಜ, ಯದುವಂಶದ ದೊರೆ, ಹೀಗೆ ಒಬ್ಬ ಅವಧೂತರನ್ನು ನಿನ್ನಂತೆ ಕೇಳಿದ ಒಂದು ಕಥೆಯನ್ನು ನಾನು ಹಿಂದಿನವರಿಂದ ಕೇಳಿದ್ದೇನೆ, ಅದನ್ನು ನಿನಗೆ ಹೇಳುತ್ತೇನೆ ಅಂತ ಹೇಳಿ ಅದನ್ನು ಬಹುತೇಕ ದತ್ತಾತ್ರೇಯರು ಅಂತ ಭಾವಿಸ್ತಾರೆ. ದತ್ತಾತ್ರೇಯ ಅವಧೂತರ ಹತ್ರ ಯದುವಂಶದ ದೊರೆ ಒಂದು ದಿನ ಕೇಳಿದನಂತೆ, ನೀವು ಕಾಡಲ್ಲಿ ಬಿದ್ದಂಗೆ ಬಿದ್ಕೊಂಡಿರ್ತೀರಿ, ನಿಮಗೆ ಊಟ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ನೀವು ಸ್ನಾನ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಮೈ ನೋಡಿದರೆ ಯಾವ ಬಟ್ಟೆ ಬರೇ ಒಂದು ಶುಚಿತ್ವ ಕಾಣಲ್ಲ, ಹಾಗಂತ ನಿಮ್ಮ ಮೈಯಿಂದ ಎಂಥ ಸುಗಂಧ, ನಿಮ್ಮ ಮುಖದಲ್ಲಿ ಎಂಥ ಕಾಂತಿ, ನೀವು ಎಷ್ಟು ಆನಂದವಾಗಿದ್ದೀರಿ ಅನ್ನೋದು ನಿಮ್ಮ ಮುಖ ನೋಡಿದರೆ ಗೊತ್ತಾಗುತ್ತೆ. ಇದೆಲ್ಲ ನೀವು ಎಲ್ಲಿಂದ ಕಲ್ತ್ರೆ, ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದಾಗ ಆ ಅವಧೂತ ಉತ್ತರಿಸಿದ ಒಂದು ಕಥಾಭಾಗವನ್ನು
ಪ್ರಕೃತಿ ಗೀತೆ ಅನ್ನುವ ಹೆಸರಿನಲ್ಲಿ ಅಥವಾ ಅವಧೂತ ಗೀತೆ ಅನ್ನುವ ಹೆಸರಿನಲ್ಲಿ ಕೃಷ್ಣ ಉದ್ಧವನಿಗೆ ಬೋಧಿಸಿದ್ದನ್ನು ಹೇಳಿ ನಾನು ಉದ್ಧವ ಗೀತೆಯನ್ನು ಕೂಡ ಮುಕ್ತಾಯ ಮಾಡ್ತೀನಿ. ಕೃಷ್ಣ ಹೇಳ್ತಾನೆ, ನನಗೆ ಲೋಕದಲ್ಲಿ ಒಬ್ಬ ಗುರುವಿಲ್ಲ, ಲೋಕಕ್ಕೆ ಒಬ್ಬನೇ ಗುರು ಇರುವುದಿಲ್ಲ, ನಮಗೆ ಹೋದಲ್ಲೆಲ್ಲ ಗುರುಗಳು. ಹಾಗೊಂದು ಕಣ್ಣು ಕಿವಿಯನ್ನು ತೆರೆದು ಜಗತ್ತನ್ನು ನೋಡು, ನಿನ್ನನ್ನು ಎಲ್ಲರೂ ರಕ್ಷಿಸುತ್ತಾರೆ ಅಂತ ಹೇಳಿ ಪಂಚಭೂತಗಳು ತನ್ನನ್ನು ಹೇಗೆ ಪಾಠ ಮಾಡಿದು. ನಾನು ಭೂಮಿಯಿಂದ ಏನನ್ನು ಕಲಿತೆ, ಭೂಮಿಯ ಸಹನೆಯನ್ನು ಕಂಡೆ. ಅದರ ಮೇಲೆ ತುಳಿದಾಡುವವರು, ಉಗುಳುವವರು, ರಾಕ್ಷಸರು, ಭಾರ ಇರುವವರು, ಅದನ್ನು ಆಳಕ್ಕೆ ಗಣಿಗಾರಿಕೆ ಮಾಡುವವರು ಎಲ್ಲರೂ ಇದ್ದಾರೆ. ಎಷ್ಟು ಜನ ಗುಟ್ಕಾ ತಿಂತಾರೆ, ಉಗುಳುತ್ತಾರೆ, ಗುಟ್ಕಾ ತಿಂತಾರೆ, ಉಗುಳುತ್ತಾರೆ. ಅದೊಂದು ಯಾವುದೋ ಕಫ ಬಂದರೆ ಕ್ಯಾಕರಿಸಿ ಉಗಿತಾರೆ. ತಾಯಿ ಒಂದು ದಿನ ಯಾಕೆ ನನ್ನ ಮೈ ಮೇಲೆ ಹೋಗೋದಿ ಕೇಳಲಿಲ್ಲ. ಅವಳ ಸಹನೆ, ಅವಳ ತಾಳ್ಮೆ, ಏಕಕಾಲಕ್ಕೆ ಆ ಸಹನೆ ತಾಳ್ಮೆಯಲ್ಲಿ ಭೇದವಿಲ್ಲದೆ ಎಲ್ಲರನ್ನು ಸಲಹುವ ಅವಳ ಗುಣ, ನಾನು ಭೂಮಿಯಿಂದ ಅದನ್ನು ಕಲಿತೆ. ಆ ಕ್ಷಮೆ, ಆ ತಾಳ್ಮೆ, ಆ ಸಂಯಮ, ಆ ಸಮಾನ ಭಾವವನ್ನು ನಾನು ಭೂಮಿಯಿಂದ ಕಲಿತೆ. ನಾನು ಅಗ್ನಿಯಿಂದ, ಅಗ್ನಿಯೇನು, ಅಗ್ನಿ ಹಾಕಿದ್ದನ್ನು ಸುಡುತ್ತಾನೆ, ಒಂದನ್ನು ಉಳಿಸಲ್ಲ. ಹಾಗಂತ ಆ ಉಂಡದ್ದನ್ನು ತನಗಲ್ಲ ಯಾರಿಗೂ ಕೊಟ್ಟು ಬಿಡುವ ಹಾಗೆ ಧೂಮವನ್ನೆಲ್ಲ ಹೊರಗೆ ಕಳಿಸ್ತಾನೆ. ಇನ್ನೊಂದನ್ನು ಉಂಡದ್ದನ್ನು ತನಗಿಟ್ಟುಕೊಳ್ಳದೆ ಬೇರೆಯವರಿಗೆ ಆ ದೊಡ್ಡದಕ್ಕೆ ಅರ್ಪಿಸುವ ಗುಣವನ್ನು ನಾನು ಅಗ್ನಿಯಿಂದ ಕಲಿತೆ. ಆಮೇಲೆ ಅಗ್ನಿ ಅನ್ನುವುದು ಹಚ್ಚಿದಾಗ ಮಾತ್ರ ಕಾಣಿಸಿಕೊಳ್ತದೆ, ಇಲ್ಲಾದರೆ ಮರೆ. ಕಟ್ಟಿಗೆಯ ಒಳಗೆ ಅಗ್ನಿ ಉಂಟಂತ ಗೊತ್ತೇ ಆಗಲ್ಲ. ಯಾವಾಗ ಅಗ್ನಿ ಹಚ್ಚಿತು ಆಗ ಭಗ ಭಗ ಓರ್ಕೊಳ್ಳೋದು. ಓಹೋ, ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಕಟ್ಟಿಗೆಯ ಒಳಗಿನ ಬೆಂಕಿಯ ಹಾಗೆ ಇರಬೇಕು. ಯಾರಾದರೂ ಅಪೇಕ್ಷೆ ಪಟ್ಟು ಜ್ಞಾನವನ್ನು ಅಪೇಕ್ಷಿಸಿ ಬನ್ನಿ ಕೊಡಿ ಅಂತ ಬೇಡಿಕೊಂಡಾಗ ಜ್ಞಾನ ಪ್ರಕಟಿಸಬೇಕು ಅನ್ನೋದನ್ನು ನಾನು ಅಗ್ನಿಯಿಂದ ಕಲಿತೆ. ಒಂದು ಜಲ, ಅದು ನಿರಂತರವಾಗಿ ಎಷ್ಟು ಮೈ ತೊಳೆದರೂ ಕೂಡ ತಾನು ಕೊಳೆ ಆಗೋದಿಲ್ಲ. ತೊಳೆದವರನ್ನೆಲ್ಲ ತೊಳೆಸಿಕೊಂಡು ಒಂದು ದಿನ ಒದರಾಡುವುದಿಲ್ಲ. ತಾನು ಪರಿಶುದ್ಧವಾಗಿ ನಿರಂತರವಾಗಿ ಪಾರದರ್ಶಕವಾಗಿಯೇ ಇರ್ತದೆ. ನಾನು ನೀರಿನಿಂದ ನಮ್ಮ ಒಳಗನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ಹೇಗೆ, ಮತ್ತು ಹಾಗೆ ಇಟ್ಟುಕೊಳ್ಳುವಾಗ ಪಾರದರ್ಶಕತೆಯನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ನೀರಿನಿಂದ ಕಲಿತೆ. ನಾನು ಒಂದೊಂದು ಹೇಳುವಾಗ ಅವಳು ಎಲ್ಲ ಅಗ್ನಿ ಆಯಿತು, ವಾಯು ಏನು ಮಾಡಿತು? ವಾಯು ಈಗ ಒಂದು ಕಡೆ ಬೀಸಿತು ಅಂದರೆ ಇಲ್ಲಿ ಒಂದು ಕೆಟ್ಟ ವಾಸನೆ ಇತ್ತು ಅಂದ್ಕೊಳ್ಳೋಣ. ಅದು ಬೀಸುವಾಗ 1-2 ಕಿಲೋಮೀಟ್ರ್ ಆ ಹೆಣದ ವಾಸನೆನ ತೊಗೊಂಡು ಹೋಗುತ್ತೆ. ನಾಯಿ ಸತ್ತಿದ್ದು ಏನೋ ಆಗಿದೆ ಪ್ರಾಣಿ, ವಾಸನೆನ ತೊಗೊಂಡು ಹೋಗುತ್ತೆ. ಅದೇ ಒಂದು ವೇಳೆ ಇಲ್ಲೊಂದು ಗಾರ್ಡನ್ ಇತ್ತು, ಪುಷ್ಪದ ಉದ್ಯಾನ. ಆ ಪುಷ್ಪದ ಉದ್ಯಾನದ ಹತ್ರ ಬೀಸಿತ್ತು ಅಂದರೆ ಪುಷ್ಪದ ಪರಿಮಳವನ್ನು ತಗೊಂಡು ಹೋಗುತ್ತೆ. ಆಹಾ, ವಾಯುವಿಗೆ ಯಾವುದೂ ಹಚ್ಕೊಳ್ಳಲ್ಲ. ಅದು 2 ಕಿಲೋಮೀಟ್ರ್ ಹೋಗೋವರೆಗೆ ಮಾತ್ರ. ಆಚೆಗೋದ ಕೂಡಲೇ ಅದು ಮತ್ತೆ ಪರಿಶುದ್ಧ, ಅದಕ್ಕೆ ವಾಸನೆನೂ ಗೊತ್ತಿಲ್ಲ, ಪರಿಮಳನೂ ಗೊತ್ತಿಲ್ಲ. ವಾಯುವಿನ ಈ ಡಿಟ್ಯಾಚ್ಮೆಂಟ್, ಯಾವುದಕ್ಕೂ ಅಂಟಿಕೊಳ್ಳದ ಗುಣ ಇದೆಯಲ್ಲ, ಅದನ್ನು ನಾನು ವಾಯುವಿನಿಂದ ಕಲಿತೆ. ಏಕಕಾಲಕ್ಕೆ ಆಕಾಶ ಅನ್ನುವ ಪಂಚಭೂತ ತತ್ವಗಳಲ್ಲಿ ಒಂದು ದೊಡ್ಡದಿದೆ, ಎಲ್ಲ ಕಡೆ ವ್ಯಾಪಿಸಿದೆ. ಇದು ಒಂದು ಆಕಾಶವೇ. ಆಕಾಶ ಅಂದರೆ ಅವಕಾಶ, ಸ್ಪೇಸ್. ಇದು ಒಂದು ಆಕಾಶವೇ, ಅಲ್ಲೂ ಇದೆ, ಎಲ್ಲ ಕಡೆ ಆವರಿಸಿದೆ. ನನ್ನ ಆಕಾಶ ಅಂತ ನಾವು ಹೇಳಕ್ಕೆ ಬರಲ್ಲ. ಅದು ಇವರು ನನ್ನವರು ಅಂತ ಯಾರನ್ನು ಹಿಡ್ಕೊಳ್ಳಲ್ಲ. ಇಲ್ಲೇ ಇದ್ರಿ, ನಿನ್ನೆ 8 ದಿನದಿಂದ ಇದ್ರಿ, ನೀವು ನಾಳೆ ಯಾಕೆ ಬರಲ್ಲ ಅಂತ ಅದು ಯಾರನ್ನು ಹಿಡಿಯಲ್ಲ. ಆಕಾಶ ತನ್ನನ್ನು ತೆರ್ಕೊಳ್ಳುತ್ತೆ, ಬಂದವರನ್ನು ತನ್ನ ಜಾಗದಲ್ಲಿ ಕೊಟ್ಟು ಸಲಹುತ್ತೆ. ಹಾಗಂತ ತನ್ನದು ಅನ್ನುವ ಅಟ್ಯಾಚ್ಮೆಂಟ್ ಇಲ್ಲದೆ ಬಿಟ್ಟು ಕೊಡುತ್ತೆ. ಮಳೆ ಸುರಿಯುವುದು ಆಕಾಶದಿಂದ ಅನಿಸುತ್ತೆ, ಆಕಾಶ ಒಂದು ಚೂರು ತೊಯ್ಯಲ್ಲ. ಬಂದದ್ದು ಆಕಾಶದಿಂದಲೇ, ತೊಯ್ದದ್ದು ನೆಲ ಮಾತ್ರ. ಅಲ್ಲಿಂದ ಬಂದರೂ ಏನೂ ಆಗದೆ, ತನ್ನನ್ನು ಯಾವುದಕ್ಕೂ ಅಂಟಿಸಿಕೊಳ್ಳದೆ ನಿಸ್ಪೃಹವಾಗಿ ಉಳಿಯುವ ಗುಣವನ್ನು ನಾನು ಆಕಾಶದಿಂದ ಕಲಿತೆ. ಸೂರ್ಯನಿಂದ ಅವನು ಒಮ್ಮೆ ಮೂಡುವಾಗ ಬೆಳಗಿ ಎಲ್ಲ ಬಡ, ಹಿರಿ, ಶ್ರೀಮಂತ ಮತ್ತೊಬ್ಬ ಭೇದವಿಲ್ಲದೆ ಅಲ್ಲಿ ಹೋಗಿ ಅವರವರ ಮನೆಯ ಕಿಟಕಿಯ ಒಳಗಿಂದ ಬೆಳಕನ್ನು ಹರಿಸ್ತಾನೆ. ಕಿಟಕಿ ಹಾಕ್ಕೊಂಡವ್ರ ಮನೆಯಲ್ಲೂ ಬೆಳಕು ಬಂದುಬಿಡುತ್ತೆ ನೋಡಿ. ಅವನಿಗೆ ಭೇದ ಭಾವವೇ ಇಲ್ವಲ್ಲ. ಈ ಥರ ಸೂರ್ಯನಿಂದ ಕಲಿತೆ, ಭೇದ ಭಾವವಿಲ್ಲದೆ ಜ್ಞಾನಪ್ರಸಾರ. ಏಕಕಾಲಕ್ಕೆ ಸೂರ್ಯನ ಇನ್ನೊಂದು ಗುಣ, ಅವನು ತನಗೆ ಬೇಕಾದದ್ದನ್ನು ಭೂಮಿಯಿಂದ ಹೀರಿ ತಾನಿಟ್ಟುಕೊಳ್ಳದೆ ಕಾಲ ಬಂದಾಗ
ನಾವು ಹಸಿದಿದ್ದೇವೆ ಅಂದಾಗ, ಭೂಮಿ ಒಣಗಿದೆ ಅಂದಾಗ ಮಳೆಯಾಗಿ ಸುರಿಸಿಬಿಡ್ತಾನೆ. ಜ್ಞಾನವನ್ನು ಬೇಕಿದ್ದಾಗ ಹೇರಿಕೊಳ್ಳಬೇಕು, ಬೇಡಿದವರಿಗೆ ಕೊಡುವುದಕ್ಕೆ ಸಿದ್ಧನಾಗಬೇಕು. ಇದನ್ನು ನಾನು ಸೂರ್ಯನಿಂದ ಕಲಿತೆ. ಚಂದ್ರ ಒಮ್ಮೆ ಮೂಡ್ತಾನೆ, ಒಮ್ಮೆ ಇಲ್ಲವೇ ಇಲ್ಲ ಆಗ್ತಾನೆ. ಅಮಾವಾಸ್ಯೆಗೆ ಕಾಣಿಸೋದೇ ಇಲ್ಲ, ಹುಣ್ಣಿಮೆಗೆ ಪೂರ್ಣ. ಒಂದು ಸಾರಿ ವೃದ್ಧಿ, ಇನ್ನೊಂದು ಸಾರಿ ಕ್ಷಯ. ನೋಡ್ಲಿಕ್ಕೆ ಹೋದರೆ ಚಂದ್ರ ಹಾಗೇ ಇದ್ದಾನೆ, ನಮಗೆ ಭ್ರಮೆ. ಓಹೋ, ಈ ವೃದ್ಧಿ ಕ್ಷಯಗಳೆಲ್ಲ ನಮಗೆ ಭ್ರಮೆ. ನಾವು ಏಳಿಗೆ ಆಗುವುದು, ನಾವು ಇಲ್ಲವಾಗುವುದು ಅಂತಿಲ್ಲ, ಇದು ಕಾಯಂ ಅಂತ ನಾನು ಚಂದ್ರನಿಂದ ಕಲಿತೆ. ಹೀಗೆ ಹೇಳ್ತಾ ಕಪೋತ ಅಂತ ಒಂದು ಪಾರಿವಾಳ, ಅದಕ್ಕೊಂದು ಹೆಂಡತಿ, ಅದಕ್ಕೊಂದು ಮಕ್ಕಳು 3. ಒಂದಿನ ಗಂಡ ಹೆಂಡತಿ ಇಬ್ಬರು ಊಟಕ್ಕೆ ಹೋದ್ರಂತೆ. ಮಕ್ಕಳು ಈಗಷ್ಟೇ ರೆಕ್ಕೆ ಬಂದು ಹಾರುವಷ್ಟಾಗಿದ್ದಾವೆ. ಬೇಟೆಗಾರ ಬಲೆ ಬೀಸಿದ್ದಾನೆ. ಈ ಹಾರುವ ಮರಿಗಳ ಸಣ್ಣ ಅವಸ್ಥೆ, ಅವುಗಳು ಹಾರಿ ಬಂದು ಬಿದ್ದು ಬಿಟ್ಟಿದ್ದಾವೆ ಬಲೆ ಒಳಗೆ. ಬಿದ್ದದ್ದನ್ನು ನೋಡಿ ತಾಯಿ ಬಂತು ಊಟ ತಗೊಂಡು, ಅಯ್ಯೋ ನನ್ನ ಮಕ್ಕಳಿಲ್ಲದ್ರೆ ನಾನು ಯಾಕೆ ಬದುಕಲಿ ಅಂತ ಅದು ಬಿತ್ತಂತೆ ಆ ಬಲೆಗೆ. ಗಂಡ ಬಂದ, ನನ್ನ ಹೆಂಡತಿ ಹೋದ್ಲು, ನನ್ನ ಮಕ್ಕಳು ಹೋದ್ರು, ನಾನು ಯಾಕೆ ಬದುಕಲಿ ಅಂತ ಅವನು ಬಂದು ಬಿದ್ದ. ಬೇಟೆಗಾರರಿಗೆ 5 ಒಳ್ಳೆ ಚಾನ್ಸ್ ಊಟ ಆಯಿತು. ಸಂಸಾರ ಮೋಹ ನಮ್ಮ ನಾಶಕ್ಕೆ ಕಾರಣ ಎನ್ನುವುದನ್ನು ನಾನು ಪಾರಿವಾಳದಿಂದ ಕಲಿತೆ. ಹಾಗಾಗಿ ಸಂಸಾರದಿಂದ ವಿಮುಖನಾಗಿ ಸಂಸಾರವನ್ನು ಹಚ್ಚಿಕೊಳ್ಳದೇ ಇರಬೇಕು ಎನ್ನುವುದನ್ನು ನಾನು ಪಾರಿವಾಳ ನನಗೆ ಕಲಿಸಿತು. ಮತ್ತು ಒಬ್ಬಳು ಕನ್ಯೆ ಇದ್ಲಂತೆ. ಅವಳಿಗೆ ಗಂಡು ನೋಡ್ಲಿಕ್ಕೆ ಬಂದಿದ್ದಾರೆ. ಮನೆಯಲ್ಲಿ ಬಡತನ, ಯಾರೂ ಇಲ್ಲ. ಈ ಹುಡುಗಿಗೆ ಗೊತ್ತು ಅವರು ಬಂದವರನ್ನು ಹಾಗೆ ಕಳಿಸ್ಬಾರ್ದು, ವರನ ಕಡೆಯಿಂದ ಬಂದಿದ್ದಾರೆ ನೋಡಬೇಕು ಅಂತ. ತಕ್ಷಣ ಅವ್ರಿಗೆ ಏನಾದ್ರು ಕೊಡಬೇಕು. ಒಳಗೆ ಹೋದರೆ ಭತ್ತ ಕುಟ್ಟಬೇಕು, ಅಕ್ಕಿ ಸಿದ್ಧವಿಲ್ಲ. ಅವಳು ಏನು ಮಾಡಿದ್ಲಂತೆ, ಈಗ ಮಾನ ಹೋಗ್ತದೆ, ಬೇಗ ಬೇಗ ಅಕ್ಕಿ ಕೊಟ್ಟು, ನಾನು ಈಗ ಬಂದೆ, 5 ನಿಮಿಷ, ನಮ್ಮ ಮನೆಯವರು ಈಗ ಬರ್ತಾರೆ, 1 ನಿಮಿಷ ಅಂತೆಲ್ಲ ಅವರನ್ನು ಹೊರಗೆ ಕೂಡಿಸಿ ಒಳಗೆ ಅಕ್ಕಿ ಕುಟ್ಟಕ್ಕೆ ಹೋಗಿದ್ದಾಳೆ. ಭತ್ತವನ್ನು ಕುಟ್ಟುವಾಗ ಗಾಜಿನ ಬಳೆ ಛಣ ಛಣ ಶಬ್ದ. ಓಹ್, ಇದು ಅವ್ರಿಗೆ ಗೊತ್ತಾಗುತ್ತೆ ಅಂತ ತೆಗೆದಳಂತೆ. ಮತ್ತು ಸ್ವಲ್ಪ ಮಾಡಿಕೊಂಡ್ಲು, ಮತ್ತು ಶಬ್ದ. ಎಲ್ಲ ತೆಗೆಯುವ, 2 ಇಟ್ಕೊಳ್ಳೋಣ, 2 ಆದರೂ ಕಣಕ್ ಅನ್ನತ್ತೆ. ಓಹ್, 2 ಬೇಡ ಅಂತ ಒಂದೇ ಬಳೆ ಇಟ್ಕೊಳ್ಳಂತೆ. ಫಸ್ಟ್ ಕ್ಲಾಸ್ ಭತ್ತ ಅಕ್ಕಿ ಆಯಿತು. ಒಬ್ಬರೇ ಇರುವುದು ಆರಾಮ, ಇನ್ನೊಬ್ಬರಿದ್ದರೆ ಕದನ, ಇನ್ನೊಬ್ಬರಿದ್ದರೆ ಸದ್ದು, ಇನ್ನೊಬ್ಬರಿದ್ದರೆ ತೊಂದರೆ ಎನ್ನುವುದನ್ನು ನಾನು ಕನ್ಯೆಯಿಂದ ತಿಳಿದೆ. ಕುರರ ಅಂತ ಒಂದು ಪಕ್ಷಿ. ಆ ಕುರರ ಪಕ್ಷಿಗೆ ಮಾಂಸದ ತುಂಡು ಸಿಕ್ಕ ಕೂಡಲೇ ಅದು ತಿನ್ನಕ್ಕೆ ಹಾರಿತಂತೆ. ಉಳಿದ ಹಕ್ಕಿಗಳು ಅದನ್ನು ಬೆನ್ನಟ್ಟಿದವು. ಇದು ಮತ್ತೆ ಹಾರಿತು, ಮೇಲಕ್ಕೆ ಹೋಯ್ತು. ಅದು ಎಷ್ಟು ಮೇಲೆ ಹೋಗ್ತದೆ ಅಷ್ಟು ಇತರ ಪಕ್ಷಿಗಳ ಮೇಲೆ ಮತ್ತು ಹೋಯ್ತು. ಎಷ್ಟು ಸಾಧ್ಯ ಇದೆ ಆ ಹೈಟಿಗೆ ಹೋದರೆ ಅಷ್ಟೂ ಪಕ್ಷಿಗಳು ಮೇಲಕ್ಕೆ ಹಾರೋದು ಅಥವಾ ಆ ಕಡೆಯಿಂದ ಹದ್ದು ಬರಬಹುದು ಅನ್ನುವ ಹಾಗೆ ಇದರ ಬಾಯಿಯ ಮಾಂಸವನ್ನು ಅದು ತಿನ್ನಕ್ಕೆ ಇತರ ಪಕ್ಷಿಗಳು ಬಿಡಲ್ಲ. ಕುರರ ಪಕ್ಷಿ ನೋಡಿತು ಹೈಟಿಗೆ ಹೋಯ್ತು, ಬೇಕಾದಷ್ಟು ತಪ್ಪಿಸ್ಕೊಳ್ಳೋಕೆ ನೋಡ್ತು, ಕಡೆಗೆ ಬೇಸತ್ತು, ಬಾಯಲ್ಲಿರೋ ಮಾಂಸನ ಕೆಳಗೆ ಬಿಡ್ತಂತೆ. ಅಷ್ಟು ಪಕ್ಷಿಗಳು ಕೆಳಗೆ ಬಂದವು. ಅವಧೂತರು ಹೇಳ್ತಾರೆ, ಹಕ್ಕಿ ಮಾಂಸ ಕೆಳಗೆ ಬಿಟ್ಟದ್ದರಿಂದ ಹಕ್ಕಿ ಮೇಲಕ್ಕೆ ಹಾರುವುದಕ್ಕೆ ಸಾಧ್ಯವಾಯಿತು. ಶತ್ರುಗಳೆಲ್ಲ ಮಾಂಸದ ಬೆನ್ನು ಹತ್ತಿದರು. ಆಶೆ ದುಃಖಕ್ಕೆ ಮೂಲ ಅನ್ನುವುದನ್ನು ನಾನು ಕುರರ ಪಕ್ಷಿಯಿಂದ ಕಲಿತೆ. ಇದರ ಜೊತೆಗೆ ಅವರು ಆನೆ ಅದು ಇಂದು ಏನೋ ಒಂದು ಹೊಂಡ ಮಾಡಿ ಅದಕ್ಕೆ ಮೋಸ ಮಾಡಿ ಅದರ ಮೇಲೆ ಒಂದು ಹಲಗೆ ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಅದರ ಮೇಲೆ ಹುಲ್ಲೆಲ್ಲ ಬೆಳೆದ ಹಾಗೆ ಮಾಡಿ ಕೆಡ್ಡಕ್ಕೆ ಕೆಡವುತ್ತಾರೆ. ನಿಮಗೆ ಗೊತ್ತು, ಆನೆಯನ್ನು ಕೆಡ್ಡಕ್ಕೆ ಕೆಡವಿದ ಇವ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಒಳ್ಳೆ ಏಬಲ್ ಒಬ್ಬ ಕ್ಯಾಂಡಿಡೇಟನ್ನು ಹೇಗಾದರೂ ಮಾಡಿ ತಮ್ಮ ಬಲೆಗೆ ತಗೊಂಡ್ರೆ ಹೇಳ್ತಾರೆ, ಅವ ಕೆಡ್ಡಕ್ಕೆ ಕೆಡವಿದ ಆನೆಯನ್ನು ಅಂತ. ಇದು ಆ ಕೆಡ್ಡಕ್ಕೆ ಕೆಡವುದು ಯಾಕೆ? ಬರೇ ಹುಲ್ಲು ಹಾಕಲಿಲ್ಲಂತೆ. ಗಂಡಾನೆ ಹಿಡಿಬೇಕಾದ್ರೆ ಆ ಹಲಗೆ, ಆ ಮಣ್ಣು, ಆ ಹುಲ್ಲಿನಲ್ಲಿ ಒಂದು ಗೊಂಬೆಯನ್ನು, ಹೆಣ್ಣಾನೆಯನ್ನು ಇಡಲಾಗ್ತಿತ್ತಂತೆ. ಪಾಪ ಇದು ಹೆಣ್ಣಾನೆ ಇದೆ ಅಂತ ಹೋಗಿ ಕೆಡ್ಡಕ್ಕೆ ಬೀಳ್ತಿತ್ತು. ಹಾಗಾಗಿ ಆಕರ್ಷಣೆ ನಮ್ಮನ್ನು ಬಲಿ ತೆಗೆದುಕೊಳ್ಳುತ್ತದೆ ಎನ್ನುವುದನ್ನು ಆನೆಯಿಂದ ಕಲಿತೆ. ಒಂದು ದುಂಬಿ ಪುಷ್ಪದಿಂದ ಮಕರಂದ ಹೀರ್ಕೊಂಡು ಹೋಗುತ್ತೆ, ಯಾವ ಪುಷ್ಪಕ್ಕೂ ಹಾನಿ ಮಾಡೋದಿಲ್ಲ. ಆ ಪುಷ್ಪದಿಂದ ಅವಧೂತರು ಹೇಳ್ತಾರೆ, ಜ್ಞಾನ ನಮಗೆ ಎಲ್ಲಿ ಸಿಗ್ತದೋ ಅದನ್ನು ಸುಂದರವಾಗಿ ಗ್ರಹಿಸಬೇಕು, ಅದರಿಂದ ಯಾರಿಗೂ ತೊಂದರೆ ಕೊಡದಂತೆ ಅದನ್ನು ನಾವು ಸಂಗ್ರಹಿಸಬೇಕು ಅನ್ನೋದನ್ನು ದುಂಬೆಯಿಂದ ಕಲಿತೆ ಅಥವಾ ಜೇನಿನಿಂದ ಕಲಿತೆ. ಹೀಗೆ ಹೇಳ್ತಾ ಒಂದು ವೇಶ್ಯೆಯಿಂದ ಏನು ಕಲಿತೆ ಅಂತ
ಪಿಂಗಳ ಅನ್ನುವ ವೇಶ್ಯೆಯ ಕಥೆಯನ್ನು ಅವಧೂತರು ಹೇಳ್ತಾರೆ. ಅದು ಏನು ಅಂದರೆ, ಆ ವೇಶ್ಯೆ ಪಾಪ ರಾತ್ರಿ ಸಮಯ ಆದ ಕೂಡಲೇ ಸಿಕ್ಕಾಪಟ್ಟೆ ಅಲಂಕಾರ ಮಾಡಿ ತನ್ನಲ್ಲಿರುವ ಎಲ್ಲ ಆಭರಣಗಳನ್ನು ಧರಿಸಿ ಸುಂದರವಾದ ವೇಷಭೂಷಣಗಳ ಸಹಿತ ಬಾಗಿಲಲ್ಲಿ ನಿಲ್ತಿದ್ಲಂತೆ. ರಾತ್ರಿಯಿಂದ ಪ್ರತಿ ಗಿರಾಕಿ ಬಂದಾಗ ಅವಳಿಗೆ ಇವ ಬರಬಹುದು ಕಾಯುವಿಕೆ. ಆದರೆ ವ್ಯವಹಾರ ದಕ್ಕಲಿಲ್ಲ. ಯಾಕೆ? ಇವಳ ರೇಟಿಗೆ ಬರಲಿಲ್ಲ. ಈ ಥರ ಏನೋ ಆಯಿತು. ಬೆಳಜಾವ ಆಗುವವರೆಗೂ ಕೂಡ ಅವಳಿಗೆ ಗಿರಾಕಿ ಬರಲಿಲ್ಲ. ಆಗ ಬೆಳಗಿನ ಜಾವ ಅಷ್ಟೂ ಹೊತ್ತನ್ನು ವ್ಯಾಪಾರಿಗಳಿಗೆ ಗಿರಾಕಿಗಳಿಗೆ ಕಾದ ಪಿಂಗಳ ಅಂದ್ಕೊಂಡ್ಲಂತೆ, ಹೀಗೆ ಕಾಯ್ಕೊಂಡು ನಾನೆಲ್ಲ ಅಲಂಕಾರ ಮಾಡಿ ಆ ಒಬ್ಬ ಗಿರಾಕಿ ಬರಲಿಲ್ಲ ಅಂತ ಇಡೀ ರಾತ್ರಿ ಬೆಳಗನ್ನು ಹಾಳು ಮಾಡಿದೆ. ಇದನ್ನೇ ನಾನು ನಿತ್ಯ ನನ್ನೊಳಗೇ ಕಾಯುವ, ನನ್ನೊಳಗೇ ಇದ್ದಾನೆ ಅನ್ನುವುದನ್ನೇ ತೋರಿಸದೆ ಒಳಗೇ ಇರುವ ಆ ಪರಮ ಪುರುಷನ ಕಡೆಗೆ ಒಮ್ಮೆ ನೋಡಿಬಿಟ್ಟಿದ್ದರೆ ಇಷ್ಟೆಲ್ಲ ಹೊರಗೆ ವ್ಯರ್ಥ ಸಮಯ ಹಾಳು ಮಾಡ್ತಿರ್ಲಿಲ್ವಲ್ಲ. ನಾನು ಹೊರಗಿನ ಗಿರಾಕಿ ಹುಡುಕುವುದಲ್ಲ, ಒಳಗೊಬ್ಬ ಗಿರಾಕಿ ಇದ್ದಾನೆ, ಅವನು ಒಳಗೇ ಇದ್ದು ಹೊರಗೆ ಬಾರದೆ ನನ್ನನ್ನು ಆಟ ಆಡಿಸ್ತಿದ್ದಾನೆ, ಅವನ ಕಡೆಗೆ ಹೋಗಬೇಕು ಅಂತ ಪಿಂಗಳ ಯೋಚಿಸಿದ್ಲಂತೆ. ಒಳಗಿನವನನ್ನು ಹುಡುಕುವುದನ್ನು ನಾನು ವೇಶ್ಯೆಯಿಂದ ಕಲಿತೆ ಅಂತಾರೆ ಅವಧೂತರು. ಹೀಗೆ ಒಬ್ಬ ಹುಡುಗ ಅವನು ಆಟ ಆಡ್ತಿದ್ರೆ ಯಾರು ಬಂದರೂ ಲಕ್ಷ್ಯ ಇರುವುದಿಲ್ಲ ನೋಡಿ, ತನ್ಮಯ ಅವನು ಆಡ್ತಿರ್ತಾನೆ. ಅದು ಅಂಥದ ತನ್ಮಯತೆಯನ್ನು ನಾನು ಆ ಮಗುವಿನಿಂದ ಕಲಿತೆ. ಒಬ್ಬ ಬಾಣ ಬಿಡುವವ, ಅವನೊಮ್ಮೆ ಹೀಗೆ ಗುರಿ ಇಟ್ಟಿದ್ದಾನೆ ಅಂದರೆ ಈಚೆ ಕಡೆ ಆಚೆ ಕಡೆ ಒಬ್ಬ ರಾಜ ಬಂದ, ಅವನಿಗೆ ಗೊತ್ತಿಲ್ಲ ಅವನ ಬಾಣ ಗುರಿ. ಸೊ ಆ ಗುರಿಯನ್ನು, ಏಕಾಗ್ರತೆಯನ್ನು, ಅದನ್ನೆಲ್ಲ ನಾನು ಆ ಹುಡುಗನಿಂದ ಕಲಿತೆ ಅಥವಾ ಬಾಣ ಬಿಡುವವನಿಂದ ಕಲಿತೆ. ಈ ಥರ ಸುಮಾರು 24 ಪ್ರಾಣಿ ಪಕ್ಷಿ ವಲಯದಿಂದ. ಜಿಂಕೆ ಒಂದು ಹಾಡು ಹಾಡಿದರೆ ಸಾಕಂತೆ. ಜಿಂಕೆಗೆ ಗ್ರಾಮ್ಯ ಜಾನಪದೀಯ ಒಂದು ರಾಗವನ್ನು ಹಾಡಿದರೆ ಜಿಂಕೆ ಹೀಗೆ ಕಿವಿ ತೆರೆದು ನಿಂತು ಬಿಡುತ್ತಂತೆ. ಬೇಟೆಗಾರರು ಇಂಥದ್ದೊಂದು ಗ್ರಾಮೀಣ ಹಾಡನ್ನು ಹಾಕಿ ಅದನ್ನು ಮೈ ಮರೆಯಿಸಿ ಬೇಟೆ ಆಡ್ತಾರಂತೆ. ಓಹೋ, ಯಾವುದೇ ಇಂಥ ಸಂಗೀತ ಮತ್ತೊಂದಕ್ಕೆ ನಾನು ಆಕರ್ಷಿತನಾಗಬಾರದು ಎನ್ನುವುದನ್ನು ಜಿಂಕೆಯಿಂದ ಕಲಿತೆ. ಹೀಗೆ ಹೆಬ್ಬಾವು, ಹಾವು, ಇವುಗಳಿಂದ ಹೆಬ್ಬಾವು ಯಾವತ್ತೂ ಕೂಡ ತನ್ನ ಬಾಯಿಗೆ ಬಂದು ಬಿದ್ದರೆ ತಿನ್ನೋದು, ಇಲ್ಲರೆ ಬಿದ್ಕೊಂಡಿರೋದು, ಅದು ಹುಡ್ಕೊಂಡು ಹೋಗಲ್ಲ ಅಂತ. ಅಜಗರ ಹುಡ್ಕೊಂಡು ಹೋಗಲ್ಲ ಅನ್ನೋದು ಪ್ರಾಣಿಶಾಸ್ತ್ರವನ್ನು ಇವರು ಹೇಳೋದು. ಅದು ತನ್ನ ಪಾಡಿಗೆ ಬಿದ್ಕೊಳ್ಳುತ್ತೆ, ಅದರ ಬಾಯಿಗೆ ಬಂದರೆ ಮಾತ್ರ ತಿನ್ನುತ್ತೆ. ಎಷ್ಟೋ ದಿವಸ ಊಟವೇ ಇಲ್ಲದೆ ಚೆನ್ನಾಗಿರುತ್ತಂತೆ. ಸಿಕ್ಕರೆ ಹೊಟ್ಟೆ ತುಂಬ ತಿನ್ನುತ್ತೆ. ಎಷ್ಟು ತಿನ್ನುತ್ತೆ? ಕರಗಿಸ್ಲಿಕ್ಕೆ ಯಾವುದಾದ್ರು ಮರಕ್ಕೆ ಸುತ್ತಬೇಕು, ಆ ಪರಿ ತಿನ್ನುತ್ತೆ. ಅವಧೂತರು ಹೀಗೆ ಇರಬೇಕು. ಸಿಕ್ಕಾಗ ಚೆನ್ನಾಗಿ ಊಟ ಮಾಡಬೇಕು. ಮನೆಗೆ ಹೋದ್ಮೇಲೆ ಹೇಗೂ ಉಪವಾಸ, ಈಗ ತಿಂದರೆ ಆಯಿತು ಅಂತ ಸಿಕ್ಕ ಊಟವನ್ನು ತಿಂದುಕೊಂಡು ಉಳಿದ ಹೊತ್ತಿಗೆ ಊಟ ಇಲ್ಲದೆ ಆರಾಮ ಇರಬಹುದು ಅನ್ನೋದನ್ನು ನಾನು ಹೆಬ್ಬಾವಿನಿಂದ ಕಲಿತೆ. ಸರ್ಪ ತಾನು ಮನೆ ಮಾಡಲ್ಲ, ಗೆದ್ದಲು ಮಾಡಿದ ಮನೆಯಲ್ಲಿ ತಾನು ಹೋಗಿ ಸೇರಿಕೊಂಡು ಆರಾಮಿರುತ್ತೆ. ಸ್ವಂತಕ್ಕೆ ಮನೆ ಕಟ್ಕೋಬಾರ್ದು, ಯಾರೋ ಕಟ್ಟಿದ ಮನೆಯಲ್ಲಿ ಆರಾಮಿರಬೇಕು ಅನ್ನೋದನ್ನು ನಾನು ಸರ್ಪದಿಂದ ಕಲಿತೆ. ಹಾಗಾಗಿ ನಾನು ಆರಾಮಿರೋದು ಡಾಕ್ಟರ್ ಪ್ರದೀಪ್ ಅವರ ಮನೆಯಲ್ಲಿ. ಸ್ವಂತಕ್ಕೆ ಮನೆ ಮಾಡಿಕೊಂಡು ಇಲ್ಲೊಂದು ಮನೆ ಅಲ್ಲೊಂದು ಮನೆ, ಅದನ್ನು ನೋಡ್ಕೊಳ್ಳೋಕ್ಕೆ ದೇಖರೇಖಿಗೆ ಸೇವಕರು, ಅದರ ಖರ್ಚು ವೆಚ್ಚ, ಅದರ ಕರೆಂಟ್ ಬಿಲ್ಲು, ಯಾವ ಚಿಂತೆ ಇಲ್ಲ ನೋಡಿ ನನಗೆ. ಎಲ್ಲಿ ಹೋಗ್ತಾನೆ ಅಲ್ಲೊಬ್ರು ಮನೇಲಿ ಇರ್ತೇನೆ. ಅವ್ರು 7 ದಿನ ಹಾಕಿದ ಊಟ ಚೆನ್ನಾಗಿ ಮಾಡಿ ಅಜಗರನ ಹಾಗೆ ಹೊಟ್ಟೆ ತುಂಬಿಸ್ಕೊಂಡು 8ನೇ ದಿವಸ ಯಾರು ಕೊಟ್ಟರೆ ಆರಾಮಿದ್ರೆ ಆಯಿತು, ಯಾಕೆ ಚಿಂತೆ ಅನ್ನೋದನ್ನು ಪ್ರದೀಪ್ ಅಂಥವರು, ಕವಿತಕ್ಕ ಅಂಥವರು, ಅವರ ತಾಯಿ ಹಾಕಿ ಬಡಿಸುವ ಒಳ್ಳೆಯ ಸುಗ್ರಾಸ ಭೋಜನವನ್ನು ಉಂಡು ಪಕ್ಕಾ ನಾನು ಕೂಡ ಸರ್ಪದಿಂದ ಅದನ್ನು ಕಲಿತಿದ್ದೇನೆ. ಇದು ಅವಧೂತರು ಹೇಳುವ ಸುಂದರವಾದ ಪಾಠ. ಇದರ ನಂತರ ಕೃಷ್ಣ ಕರ್ಮ ಸಿದ್ಧಾಂತವನ್ನು ಮತ್ತೆ ಹೇಳ್ತಾನೆ ಉದ್ಧವನಿಗೆ. ಗೃಹಸ್ಥಾಶ್ರಮ ಮೊದಲಾದ ಆಶ್ರಮಗಳನ್ನು ಹೇಳಿ, ಸನ್ಯಾಸ ಅಥವಾ ಎಲ್ಲ ಆಶ್ರಮ ಬ್ರಹ್ಮಚರ್ಯ ಅದರ ವಿಧಿನಿಯಮಗಳನ್ನು ಹೇಳಿ, ಅಷ್ಟಾಂಗ ಯೋಗವನ್ನು ಹೇಳಿ, ಭಕ್ತಿಯನ್ನು ಹೇಳಿ, ಕಟ್ಟ ಕಡೆಗೆ ಒಂದು ಸಂದೇಶ ಕೊಡ್ತಾನೆ. ಇದು ನಾನು ಎಲ್ಲ ಮಹಾನುಭಾವರಿಗೆ ಹೇಳಬಹುದಾದ, ಆದರೆ ಕೆಲವರನ್ನೇ ಆಯ್ದು ಹೇಳುವ ಅತ್ಯಂತ ಶ್ರೇಷ್ಠವಾದ ರಹಸ್ಯವಾದ ಜ್ಞಾನ. ಅದನ್ನು ನಾನು ನಿನ್ನ ಭಕ್ತಿಗಾಗಿ ನಿನ್ನ ಮೇಲೆ ಅನುಗ್ರಹ ಮಾಡಿ ಹೇಳಿದ್ದೇನೆ. ನೀನು ಈ ಕ್ಷಣದಿಂದ ಬದರಿಗೆ ಹೊರಡು, ಇಲ್ಲಿ ನಿಲ್ಲಬೇಡ. ಈ ಯದುವಂಶೀಯರು ಮತ್ತು ಈ ದ್ವಾರಕ್ಕೆ ಇನ್ನು ಉಳಿಯುವುದಿಲ್ಲ.
ಅವರು ಮುಳುಗಿ ಹೋಗುವ ಮೊದಲು ನೀನು ಬದರಿಗೆ ಹೋಗಿ ಈ ನನ್ನ ಧರ್ಮಜ್ಞಾನವನ್ನು ಅಥವಾ ಜ್ಞಾನಧರ್ಮವನ್ನು ಬದರಿಯಲ್ಲಿ ಕುಳಿತು ನನ್ನನ್ನು ಅರಸಿ ಬರುವವರಿಗೆ ಹೇಳು ಅಂತ ಬದರಿಗೆ ಕಳುಹಿಸಿದ. ಹಾಗೆ ಉದ್ಧವನು ಅನುಗ್ರಹೀತನಾಗಿ ಆ ಉದ್ಧವ ಗೀತೆಯನ್ನು, ತನ್ನ ಬದುಕಿನ ಜೀವನದ ಜ್ಞಾನಧಾರೆಯನ್ನು ಬದರಿಯಲ್ಲಿ ಕೂತು ಹೇಳ್ತಾನೆ. ಅದನ್ನು ಕೇಳಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಬದರಿ ಕ್ಷೇತ್ರವಾದದ್ದು. ಅಲ್ಲಿ ಹೋಗಿ ಹುಡುಕಿದರೆ ಉದ್ಧವ ಸಿಗ್ತಾನೆ, ನಮಗೆ ಪಾಠ ಹೇಳ್ತಾನೆ ಅಂತ. ಹಾಗೆ ಕೃಷ್ಣನಿಂದ ಅನುಗ್ರಹೀತನಾದ. ಯದುವಂಶದಲ್ಲಿ ಬಹುಶಃ ಅನುಗ್ರಹ ಮಾಡಿ ಉಳಿಸಿದ್ದು ಕೃಷ್ಣ ಉದ್ಧವನನ್ನು ಮಾತ್ರ. ಉಳಿದವರ ಬಗ್ಗೆ ನಮಗೆ ಅಷ್ಟು ಗೊತ್ತಾಗಲ್ಲ. ಇನ್ನೊಬ್ಬ ಸಿಕ್ಕುದು ದಾರುಕ. ಇದಾದ ಮೇಲೆ ಕೃಷ್ಣ 7ನೆಯ ದಿನಕ್ಕೆ ಪ್ರಭಾಸಕ್ಕೆ ಹೋಗಿ ಅಂತ ಯದುವಂಶೀಯರನ್ನು ಕಳಿಸಿದ್ದಾನೆ. ಯದುವಂಶೀಯರೆಲ್ಲ ಸೇರಿದ್ದಾರೆ. ಅವರು ಮೈ ಮರೆಯುವಷ್ಟು ಮೈರೇಯ ಅನ್ನುವ ಮದ್ಯ ಕುಡಿದಿದ್ದಾರೆ. ಮದ್ಯ ಅಲ್ಲ, ಮದ್ಯ. ನಮ್ಮ ಮಹಾಪ್ರಾಣವನ್ನು ಇಲ್ಲವಾಗಿಸುವ ಕುಡಿತ. ಅದರಿಂದ ಅದಕ್ಕೆ ಮಹಾಪ್ರಾಣ ಇಲ್ಲ, ಅದು ಅಲ್ಪ ಪ್ರಾಣ ಮದ್ಯ. ಆದರೆ ನಮ್ಮ ಮಹಾಪ್ರಾಣ ಹೋಗುತ್ತೆ. ಅಂಥ ಮದ್ಯವನ್ನು ಕುಡಿದು ಆ ಕುಡಿಯುವುದೇ ಮಜಾ ಅಂತ ತಿಳಿದು ಯದುವಂಶೀಯರೆಲ್ಲ ಮೈ ಮರೆತು, ಎದುರಿನವ್ರು ಗುರ್ತಾಗೋದಿಲ್ಲ. ಕುಡಿದಾಗ ಹಾಗೆ ಅಲ್ವಾ, ಕುಡಿಯುವವರ ಕಥೆ ಗೊತ್ತಿದೆ ನಿಮಗೆ. ನಮ್ಮಲ್ಲೊಂದು ಒಳ್ಳೆಯ ಜೋಕಿದೆ. ತುಂಬ ಕುಡಿದವರಿಬ್ಬರು ಮೀಟ್ ಆದ್ರಂತೆ ಒಂದು ಒಳ್ಳೆ ಹೈಟ್ ಪಾಯಿಂಟಲ್ಲಿ, ಈ ಗೋಪಾಲಕೃಷ್ಣ ದೇವಸ್ಥಾನದ ಹಾಗೆ ಒಳ್ಳೆ ಹೈ ಪಾಯಿಂಟಲ್ಲಿ. ಯಾವ ಚಂದ್ರ ನಮ್ಮೂರ್ನವ ಅಂದಂತೀವ ಒಬ್ಬ. ಇನ್ನೊಬ್ಬ ಹೇಳಿದಂತೆ, ಹೋಗಯ್ಯ ಅವ ನಮ್ಮೂರ್ನವ, ಅಷ್ಟು ಗೊತ್ತಾಗಲ್ವ, ಇಲ್ಲೇ ಇದ್ದಾನೆ. ಅವ ನಮ್ಮೂರಿನಲ್ಲೂ ಇದ್ದಾನೆ ನೋಡಯ್ಯ ನಮ್ಮವ. ಜಗಳ ಜೋರಾಯಿತು. ಕುಡುಕರ ಜಗಳ ಹೀಗೆ, ಪರಾಕಾಷ್ಠೆ, ಅರ್ಥ ಇಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತೆ. ಬೇಂದ್ರೆ ಕ್ಷಮಿಸ್ಬೇಕು, ಏನು ಗಲಾಟೆ. ಪರಾಕಾಷ್ಠೆಗೆ ಹೋಗಿ ಇನ್ನೇನು ಅವರು ಕದನಕ್ಕೆ ಹೋಗಿದ್ದಾರೆ. ಒಬ್ಬ ಸಾತ್ವಿಕ ಮನುಷ್ಯ ಬಂದ, ಕುಡಿಯದವ. ಇಬ್ಬರೊಟ್ಟಿಗೆ ನಿಲ್ಲಿಸಿ ಕೇಳಿದ್ರಂತೆ, ಮರಯ್ಯ ಇಲ್ಲಿ ಬಂದ ಅವ. ನಮ್ಮಿಬ್ಬರ ಮಧ್ಯೆ ಈಗ ಒಂದು ಜಗಳ ಆಗಿದೆ, ನಮಗೆ ಕರೆಕ್ಟ್ ಉತ್ತರ ನೀನು ಕೊಡಬೇಕು. ನೀನು ಹೇಳಿದ್ದನ್ನು ನಾವು ಒಪ್ತೇವೆ. ಇವರ ಧಾಟಿಯಲ್ಲೇ ಗೊತ್ತಾಯಿತು ಇವರು ಎಂಥವರು, ಹೇಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ. ಅವನು ಕೇಳಿದ, ಆಯ್ತಪ್ಪ ಏನು ನಿಮ್ಮ ಪ್ರಶ್ನೆ? ಅವರಿಬ್ಬರು ಹೇಳಿದ್ರಂತೆ, ಈ ಚಂದ್ರ ನಮ್ಮೂರಿನವ ಅಂತ ನಾನು ಹೇಳ್ತಿದ್ದೇನೆ, ಇವ ಹೇಳ್ತಾನೆ ಅವರ ಊರಿನವರಂತೆ. ನೋಡ ನೀನು ಹೇಳು. ನಂಗೆ ಗೊತ್ತಿಲ್ಲ ಸ್ವಾಮಿ, ನಾನು ಈ ಊರಿನವ ಅಲ್ಲ ಅಂತ. ಹಾಗೆ ಹೇಳಬೇಕು, ಕುಡುಕರ ಜೊತೆಗೆ ಹಾಗೆ ಹೇಳಿಯೇ ಪಾರಾಗಬೇಕು. ಅಂಥ ಕುಡುಕರು ಮೈರೇಯ ಕುಡಿದು ಬಂಧು ಗೊತ್ತಿಲ್ಲ, ಚಿಕ್ಕಪ್ಪ ಗೊತ್ತಿಲ್ಲ, ಅಣ್ಣ ಗೊತ್ತಿಲ್ಲ, ತಮ್ಮ ಗೊತ್ತಿಲ್ಲ, ಸಹೋದರರು, ಹಿರಿಯರು, ಗುರುಗಳು ಅಥವಾ ತಮ್ಮ ಬಾಂಧವ್ಯದ ಯಾವುದೋ ರಕ್ತದ ಒಡನಾಡಿಗಳು ಯಾವುದೂ ಗೊತ್ತಿಲ್ಲದೆ ಸಣ್ಣ ಚೇಷ್ಟೆಯಿಂದ ಆರಂಭವಾದ ಯುದ್ಧ ಒಬ್ಬರನ್ನೊಬ್ಬರನ್ನು ಕೊಂದು ಹಾಕುವವರೆಗೆ ಅದು ಮೇರೆ ಮೀರ್ತದೆ. ಸಿಕ್ಕಾಪಟ್ಟೆ ಹೆಣ ಬೀಳ್ತಾ ಇದೆ. ಅವರಿಗೆ ಎಷ್ಟು ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂದರೆ, ಬಲರಾಮ ಮತ್ತು ಕೃಷ್ಣನನ್ನು ಕೂಡ ಹೊಡೆದು ಕೊಲ್ಲುವ ಸ್ಥಿತಿಗೆ ಬಂದರು. ಅಲ್ಲಿಗೂ ಬಂದರು. ಅಲ್ಲೆಲ್ಲ ಸತ್ತು ಬಿದ್ದಾಗಿದೆ ಎಷ್ಟೋ ಜನ ಯದುವಂಶೀಯರು. ಇಲ್ಲಿಗೆ ಬಂದರು. ಬಲರಾಮ ಬೇಸತ್ತು, ಕೃಷ್ಣ ಬೇಸತ್ತು. ದಡದಲ್ಲಿರುವ ಏರಕ ಇತ್ತಲ್ಲ, ಆ ಮುಸಲ ಅಥವಾ ಒನಕೆಯನ್ನು ಪುಡಿ ಮಾಡಿದ ತುಣುಕುಗಳು ಹುಲ್ಲಾಗಿ ಬೆಳೆದಿದ್ದು, ಮುಳ್ಳಿನ ಹುಲ್ಲು, ಅದರಿಂದ ಒಬ್ಬರನ್ನೊಬ್ಬರು ಹೊಡೆದು ಕೃಷ್ಣ ಬಲರಾಮರೂ ಕೂಡ ಯದುವಂಶೀಯರನ್ನು ನಿನ್ನ ಕೈಯಿಂದಲೇ ಕೊಲ್ಲುವ ಹಾಗಾಗಲಿ ಅಂತಲೂ ಗಾಂಧಾರಿಯ ಶಾಪ, ಕೊಂದು ಎಲ್ಲ ಸರ್ವನಾಶವಾಗ್ತದೆ ಅನ್ನುವಾಗ ಬಲರಾಮನಿಗೆ ತುಂಬ ಬೇಸರವಾಗ್ತದೆ. ಅವ ಎತ್ಕೊಂಡು ಹೋಗ್ತಾನೆ. ಸಮುದ್ರದ ಇನ್ನೊಂದು ದಡದಲ್ಲಿ ತಾನು ತನ್ನ ಯೋಗ ಮಾರ್ಗದ ಮೂಲಕ ಪ್ರಾಣ ನಿಷ್ಕ್ರಮಣ ಮಾಡಿ ತಾನು ಅವತಾರ ಸಮಾಪ್ತಿ ಮಾಡ್ತಾನೆ. ಕೃಷ್ಣ ನೋಡ್ತಲೇ ಇದ್ದಾನೆ. ಬಲರಾಮ ಹೊರಟು ಹೋದ. ಯದುವಂಶದ ಅಷ್ಟೂ ಜನ ಹೆಣ ಬಿತ್ತು, ಯಾರೂ ಉಳಿದಿಲ್ಲ. ಕೃಷ್ಣನನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ, ಯಾರಿಗೂ ಅಂಟಿಕೊಂಡವನಲ್ಲ. ತನ್ನವರನ್ನು ತಾನೇ ತನ್ನ ಕಣ್ಣ ಮುಂದೆ ಅಷ್ಟೂ ಜನ ಸತ್ತಾಗ ನೋಡಬಲ್ಲ ಧೀರ, ಅಳುವವನಲ್ಲ. ಗೋಕುಲಕ್ಕೆ ನಿಲ್ಲಲಿಲ್ಲ, ವೃಂದಾವನಕ್ಕೆ ನಿಲ್ಲಲಿಲ್ಲ, ಮಥುರೆಗೆ ನಿಲ್ಲಲಿಲ್ಲ. ನಾನು ಹೇಳಿದೆ ಬಿಟ್ಕೋತಾ ಹೋಗೋದು ಅಂತ. ತನ್ನವರು ಅಂತ ನಿಲ್ಲಲಿಲ್ಲ, ತನ್ನವರು ಮುಗಿದರು ಅಂತ ಅಳ್ಳಿಲ್ಲ, ಪಾಂಡವಾದಿಗಳು ಗೆದ್ದರು ಅಂತ ಬೀಗಿ ಅಲ್ಲೊಂದು ಸಿಂಹಾಸನದಲ್ಲಿ ಪಾಲು ತಗೊಳ್ಳಿಲ್ಲ. ಪಾಂಡವರು ಅವರ ಪಾಡಿಗೆ ಜೀವನ ನಡೆಸಿ ಅಂತ ಹೇಳಿ ಆ ಮಗುವನ್ನು ಉಳಿಸಿದಾಗ ಇದನ್ನು ತಾನು ಉಳಿಸಿದೆ ಅಂತ ಆ ಮಗುವಿನ ಬಗ್ಗೆ ಮೋಹವಿಲ್ಲ. ಎಲ್ಲದರ ಆಚೆಗೆ ಬಂದು ಯದುವಂಶೀಯರ ನಾಶವಾಗುವಾಗ ಇದು ಯದುವಂಶೀಯರ ನಾಶ ಹೀಗೆ ಆಗಬೇಕು, ಇದು ಈ ಥರ ನಡೆದರೇ ಚಂದ ಅನ್ನುವ ಹಾಗೆ ತನ್ನ
ಆ ಹಸನ್ಮುಖ ಭಾವವನ್ನು ಚೂರು ಕಳಚಿಕೊಳ್ಳದೆ ಕೆಲಸ ಮುಗಿದವನು ವಿಶ್ರಾಂತಿಗೆ ಹೊರಟ ಹಾಗೆ ಅಲ್ಲೇ ಪ್ರಭಾಸದ ದಡದಲ್ಲಿರುವ ಅಶ್ವತ್ಥ ವೃಕ್ಷದ ಬುಡಕ್ಕೆ ಹೋಗಿ ತನ್ನ ಬಲಗಾಲ ತೊಡೆಯ ಮೇಲೆ ಎಡಗಾಲಿನ ತೊಡೆಯನ್ನಿಟ್ಟು ಕುಳಿತನಂತೆ. ಬೇಕು ಅಂತಲೇ ಪಾದವನ್ನು, ಅದೊಂದು ಕಿವಿ ಅನ್ನುವ ಭಾವ ದೂರದ ಬೇಟೆಗಾರನಿಗೆ ಅನ್ನಿಸ್ಬೇಕು, ಹಾಗೆ ಅದನ್ನು ಅಲುಗಿಸಿದನಂತೆ. ಭೀಷ್ಮಾಚಾರ್ಯರು ಇಡೀ ಜ್ಞಾನಬೋಧೆ ಮಾಡುವಾಗ ಶಿವನ ಮಹಿಮೆಯನ್ನು, ಒಬ್ಬ ಬ್ರಹ್ಮಜ್ಞಾನಿಯ ಮಹಿಮೆಯನ್ನು ಹೇಳಕ್ಕೆ ಶುರು ಮಾಡಿ, ನನಗಿಂತ ಕೃಷ್ಣ ಚೆನ್ನಾಗಿ ಹೇಳ್ತಾನೆ, ಕೃಷ್ಣನಿಗೆ ಕೇಳಿ ಬ್ರಹ್ಮಜ್ಞಾನಿಯ ಮಹಿಮೆಯನ್ನು ಅಂತ ಪಾಂಡವರಿಗೆ ಹೇಳ್ತಾರೆ. ಆಗ ಬ್ರಹ್ಮಜ್ಞಾನಿಯ ಮಹಿಮೆಯನ್ನು ಹೇಳ್ತಾ ಕೃಷ್ಣ ಹೇಳ್ತಾನೆ, ಬ್ರಹ್ಮಜ್ಞಾನಿ ಎಂದರೆ ಸದಾ ಗೌರವಿಸಬೇಕು, ಅವನಿಗೆಂದೂ ಇದಿರಾಡಬಾರದು, ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗುವ ಹಾಗೆ ಸಾಧ್ಯವಾದಷ್ಟು ಸೇವೆ ಮಾಡಬೇಕು. ಒಂದೊಮ್ಮೆ ಬ್ರಹ್ಮಜ್ಞಾನಿ ಕುಪಿತನಾದರೆ ನಾವು ಸರ್ವನಾಶವಾಗುತ್ತೇವೆ. ಇದನ್ನು ನಾನು ನನ್ನ ಜೀವನದಲ್ಲಿ ದುರ್ವಾಸರ ಒಂದು ಸಾಕ್ಷಾತ್ ಅನುಭವದಿಂದ ಕಂಡಿದ್ದೇನೆ ಅಂತ ದುರ್ವಾಸರ ಒಂದು ಅನುಭವವನ್ನು ಅಲ್ಲಿ ಹೇಳ್ತಾನೆ. ಆ ದುರ್ವಾಸರು ಒಂದು ದಿನ ಇವನ ಮನೆಗೆ ಬರುವ ಮೊದಲು ತಾವು ನೀಳ ಗಡ್ಡ ಬಿಟ್ಕೊಂಡು ಕುರುಚಲು, ಆಮೇಲೆ ಒಣಮೈ ಕೃಷಕಾಯ, ಬೀದಿ ಅಲ್ಲೆಲ್ಲ ತಿರುಗಾಡ್ತಾ ಕೃಷ್ಣನ ದ್ವಾರಕೆಯ ಆಚೆ ಈಚೆ, ನನ್ನನ್ನು ಯಾರು ನೋಡಿಕೊಳ್ಳುತ್ತೀರಿ, ನನ್ನ ಆದರಾತಿಥ್ಯ ಮಾಡಿಕೊಳ್ಳುವವರು ಎಂದೂ ಕೋಪಿಸಿಕೊಳ್ಳಬಾರದು, ನಾನು ಹೇಳಿದ್ದಕ್ಕೆ ವಿರುದ್ಧ ಮಾತನಾಡಬಾರದು, ನಾನು ಹೇಳಿದ ಒಂದು ಕೆಲಸವನ್ನು ಚಾಚೂ ತಪ್ಪದೆ ಮಾಡಬೇಕು, ಏನಾದರೂ ಇದರಲ್ಲಿ ದೋಷವಾದರೆ ಅವರು ನನ್ನ ಶಾಪಕ್ಕೆ ಒಳಗಾಗುತ್ತಾರೆ, ಅಂಥವರು ಯಾರಿದ್ದೀರಿ ನನ್ನನ್ನು ಕರೆದುಕೊಳ್ಳಿ ಅಂತ ಬೊಬ್ಬೆ ಹಿಡ್ಕೊಂಡು ತಿರುಗಾಡ್ತಿದ್ದಂತೆ. ಕೃಷ್ಣ ನಮ್ಮ ಮನೆಗೆ ಬನ್ನಿ ಅಂತ ಕರೀತಾನೆ. ದುರ್ವಾಸರನ್ನು ಕೃಷ್ಣ ರುಕ್ಮಿಣಿಯ ಜೊತೆಗೆ ನೋಡಿಕೊಂಡದ್ದನ್ನು ಪ್ರದ್ಯುಮ್ನನಿಗೆ ಹೇಳಿದ ಕಥೆ ಇದು ಅಂತ ಕೃಷ್ಣ ಅಲ್ಲಿ ಹೇಳ್ತಾನೆ. ಹಾಗೆ ಕರೆಸಿಕೊಂಡಾಗ ದುರ್ವಾಸರು ಹೇಗಿದ್ದರು ಎಂದರೆ, ಒಂದು ದಿನ ಇದ್ದಕ್ಕಿದ್ದ ಹಾಗೆ ನನಗೆ ಅನ್ನಾಹಾರ ಸಾಕಷ್ಟು ಅಡುಗೆ ಸಿದ್ಧ ಮಾಡು ಅಂತಂದರೆ ಅವರು ಎಷ್ಟು ಪಾಯಸ ಕುಡಿತಿದ್ರು ನಿಯಮ ಇಲ್ಲ ಅಂತೆ. ಅವರು ಎಷ್ಟು ಕುಡಿತಾರೋ ಅದಕ್ಕಿಂತ ಕಡಿಮೆ ಆಗಬಾರ್ದು, ಆದ್ದರಿಂದ ಇವನಿಗೆ ಅಳತೆ ಇಲ್ಲ. ಅವನು ಎಷ್ಟು ಸಾಧ್ಯವೋ ಅಷ್ಟು ಪಾಯಸ, ಎಷ್ಟು ಸಾಧ್ಯವೋ ಅಷ್ಟು ಅನ್ನಾಹಾರ ಸಿದ್ಧ ಮಾಡಿದರೆ ನಾನಿವತ್ತು ಉಪವಾಸ ಅಂದು ಬಿಡ್ತಿದ್ರಂತೆ. ಪ್ರಶ್ನಿಸುವ ಹಾಗಿಲ್ಲ, ಕೋಪಿಸುವ ಹಾಗಿಲ್ಲ, ಯಾಕೆ ಹೀಗೆ ಕೇಳುವ ಹಾಗಿಲ್ಲ. ಕೃಷ್ಣ ಬಾಯಿ ಮುಚ್ಚಿಕೊಂಡು ಅದನ್ನು ಮುಗಿಸಿ ಬಿಡ್ತಿದ್ದ. ನಾಳೆಗೆ ನನಗೆ ಇವತ್ತು ಉಪವಾಸ ಅಂತ ಬೆಳಿಗ್ಗೆ ಹೇಳಿ ಒಂದು ಕ್ಷಣ ಯಾವಾಗಲೂ ಬಂದು ಊಟ ಹಾಕು ಅಂದರೆ ಸಿದ್ಧ ಮಾಡಿ ಕೊಟ್ಟಾಗಿರಬೇಕು. ಮಾಡಿದನಂತೆ. ಒಂದು ದಿನ ರುಕ್ಮಿಣಿಯನ್ನು ಕರೆದು ಗಾಡಿ ಹೂಡು ಅಂದರಂತೆ ದುರ್ವಾಸರು. ಗಾಡಿ ಹೂಡಿದ್ಲವಳು. ನೀನು ಕೊರಳು ಕೊಡು ಅಂದರಂತೆ ದುರ್ವಾಸರು. ರುಕ್ಮಿಣಿ ಕೊರಳು ಕೊಡಬೇಕು. ಯಾವ ಕುದುರೆಯ ಗಾಡಿಗೆ? ಕೊರಳು ಕೊಟ್ಟ ರುಕ್ಮಿಣಿಗೆ ಬಾಸುಂಡೆ ಬರುವ ಹಾಗೆ ಮೇಲೆ ಕೂತು ದುರ್ವಾಸರು ಹೋಗು, ಇಷ್ಟು ನಿಧಾನ ಯಾಕೆ? ಹೊಡೆದರೆ ರುಕ್ಮಿಣಿಯ ಹುಬ್ಬು ಕೂಡ ಹೀಗಾಗಲಿಲ್ಲಂತೆ. ಪ್ರಶ್ನಿಸಲಿಲ್ಲ ಅಲ್ಲ, ಮನಸ್ಸಿನಲ್ಲೂ ಕೆಟ್ಟ ಭಾವನೆ ಇಲ್ಲ, ಅದನ್ನು ಅನುಭವಿಸಿಕೊಂಡು ಹೋದಳಂತೆ. ಅವರ ಸೇವೆಗೆ ಅಂತ ಕೃಷ್ಣ ಒಂದಷ್ಟು ಜನ ಸೇವಕರು, ಅವರ ವಾಸ್ತವ್ಯಕ್ಕೆ ಅಂತ ಒಂದು ಬಿಡಾರ, ಸುಂದರವಾದ ಭವನ ಎಲ್ಲ ನಿರ್ಮಾಣ ಮಾಡಿದರೆ ಒಂದು ದಿವಸ ಬಂದ್ರಂತೆ, ಅಷ್ಟು ಸುಟ್ಟು ಭಸ್ಮ ಆಗೋ ಹಾಗೆ ಮಾಡಿಬಿಟ್ರಂತೆ. ಯಾಕೆ ಅಂತ ಕೇಳುವ ಹಾಗಿಲ್ಲ. ಎಲ್ಲ ನೋಡಿ ಒಂದು ದಿನ ದುರ್ವಾಸರು ಹೇಳಿದ್ರಂತೆ, ಕೃಷ್ಣ ನೀನು ಕೋಪವನ್ನು ಗೆದ್ದವ, ನಿನ್ನನ್ನು ಕೋಪಕ್ಕೆ ಒಳಪಡಿಸುವುದಾಗಲಿ, ನಿನ್ನ ಒಳಗೊಂದು ಕೆಟ್ಟ ಭಾವನೆಯನ್ನು ಮೂಡಿಸಿ ನನ್ನ ವಿರುದ್ಧ ಪ್ರತಿಕ್ರಿಯಿಸುವಂತೆ ಮಾಡುವುದಾಗಲಿ ನನಗೆ ಸಾಧ್ಯವಾಗಲಿಲ್ಲ. ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಆದರೆ ಇನ್ನೊಂದು, ಇಗೋ ನಾನು ಮೆಚ್ಚಿದ್ದಕ್ಕೆ ನಾನು ಕುಡಿದ ಈ ಪಾಯಸವನ್ನು ಕುಡಿ ಅಂತ ಕುಡಿದ ಎಂಜಲನ್ನು ಕೊಟ್ರಂತೆ. ಕೊಟ್ಟು ಕುಡಿಯಲ್ಲ, ನಿನ್ನ ತಲೆಯಿಂದ ಪಾದದವರೆಗೆ ಇದನ್ನು ನೀನು ಮತ್ತು ರುಕ್ಮಿಣಿ ಹಚ್ಚಿಕೊಳ್ಳಿ ಅಂತ. ಕೃಷ್ಣ ಯಾಕೆ ಏನು ಕೇಳದ ಆ ಎಂಜಲನ್ನು ತಲೆಯಿಂದ ಪಾದದವರೆಗೆ, ಮಣಿಕಟ್ಟಿನವರೆಗೆ, ಪಾದಕ್ಕಲ್ಲ ಮಣಿಕಟ್ಟಿನವರೆಗೆ ಹಚ್ಚಿಕೊಂಡನಂತೆ. ರುಕ್ಮಿಣಿಯೂ ಹಚ್ಚಿಕೊಂಡಳಂತೆ. ನಿಮ್ಮ ಈ ಶ್ರದ್ಧೆ, ಭಕ್ತಿ, ಕೋಪವಿಲ್ಲದ ನಿಮ್ಮ ಸಂಯಮ, ನಿಮ್ಮ ಆದರ ಆತಿಥ್ಯಕ್ಕೆ ನಾನು ಮಾರು ಹೋಗಿದ್ದೇನೆ. ಆದರೆ ಕೃಷ್ಣ, ನೀನು ನಾನು ಬಿಟ್ಟ ಆ ಪಾಯಸವನ್ನು ಇಡೀ ತಲೆಯಿಂದ ಮಣಿಕಟ್ಟಿನವರೆಗೆ ಮಾತ್ರ ಹಚ್ಚಿಕೊಂಡು ನಿನ್ನ ದೇಹವಿಡೀ ಅಮೃತತ್ವವನ್ನು ಪಡೆಯಿತು, ಪಾದ ಮಾತ್ರ ನೀನು ಬಿಟ್ಟು
ತಪ್ಪು ಮಾಡಿದೆ ಅಂತಾರೆ. ಅಲ್ಲಿ 2 ಕಾರಣ ಕೃಷ್ಣನಿಗೆ. ಗುರುಗಳ ಉಚ್ಚಿಷ್ಟ, ಪಾದಕ್ಕೆ ಹಚ್ಚಿಕೊಳ್ಳಬಾರದು ಅನ್ನುವ ಭಕ್ತಿ. ತನ್ನ ಸಾವಿಗೆ ತಾನೊಂದು ನೆಪವನ್ನು, ಅವತಾರ ಸಮಾಪ್ತಿ ಮಾಡುವಾಗ ದೇಹದ ಯಾವುದೋ ಒಂದು ಭಾಗವನ್ನು, ಅಮೃತತ್ವ ಇಲ್ಲದ ಭಾಗವನ್ನು ಉಳಿಸಿಕೊಳ್ಳದಿದ್ದರೆ ಅವತಾರ ಸಮಾಪ್ತಿ ಮಾಡೋಕ್ಕಾಗಲ್ಲ ಅನ್ನುವ ಎಚ್ಚರ ಕೂಡ ಕೃಷ್ಣನಿಗಿತ್ತು. ಹಾಗಾಗಿ ಅವನ ಮಣಿಗಂಟಿಯನವರೆಗೆ ಮಾತ್ರ ಹಚ್ಚಿದ್ದ, ಪಾದದ ಮಣಿಕಟ್ಟಿನವರೆಗೆ. ಪಾದಕ್ಕೆ ಹಚ್ಚಿಕೊಂಡಿರಲಿಲ್ಲ. ದೇಹ ಆ ಕ್ಷಣಕ್ಕೆ ಅಮೃತತ್ವವನ್ನು ಪಡೆದ ಕಾಂತಿಯನ್ನು ಮಿರಮಿರನೆ ಮಿಂಚುತ್ತಿತ್ತು ಅಂತ ದುರ್ವಾಸರ ಆ ಕಥೆಯನ್ನು ಹೇಳುವಾಗ ಕೃಷ್ಣನ ವಿವರಣೆಯಲ್ಲಿ ವೇದವ್ಯಾಸರು ಹೇಳ್ತಾರೆ, ದೇಹಕ್ಕೆ ಅಮೃತತ್ವ ಬಂದಿತ್ತು ಅಂತ. ಈಗ ನೋಡಿ, ಅದೇ ಪಾದವನ್ನು ಮುಂದೆ ಮಾಡಿದ್ದಾನೆ ಕೃಷ್ಣ. ಕಾನ್ಷಿಯಸ್ಲಿ ಗೊತ್ತು, ನಾನು ಇದರಿಂದ ಮಾತ್ರ ಅವತಾರ ಸಮಾಪ್ತಿ ಮಾಡ್ಬೋದು. ದುರ್ವಾಸರ ಅಮೃತತ್ವವನ್ನು ಪಾದಕ್ಕೆ ನಾನು ಅಪ್ಲೈ ಮಾಡಿಲ್ಲ, ಹಾಗಾಗಿ ನಾನು ದೇಹವನ್ನು ನಿಷ್ಕ್ರಮಿಸಿಕೊಳ್ಳೋದಕ್ಕೆ ನೆಪ ಮಾಡಬಹುದು ಅಂತ ಆ ಘಟನೆಯನ್ನು ಇಲ್ಲಿ ಸಮತೂಗಿಸಿ ನೋಡುವಾಗ ಕೃಷ್ಣ ಸ್ಮಾರ್ಟ್ ವರ್ಕರ್. ಅವನು ಹಾಗೆ ಕೂತ ಜರಾನಿಗೆ ಬಾಣ ಮೊನೆಯಲ್ಲಿ ಹಾಕಿದ್ದ, ನಿಮಗೆ ಹೇಳಿದೆ ನಾನು. ಆ ಬಾಣವನ್ನು ತೆಗೆದು ಕೃಷ್ಣನ ಪಾದವನ್ನು ಒಂದು ಪ್ರಾಣಿಯ ಕಿವಿಯಿಂದ ಹೊಡೆದ. ಯಾವಾಗಲೂ ಬೇಟೆಗಾರರು ಹೊಡೆದು ಕೂಡಲೇ ಬೇಟೆ ಎಲ್ಲಿ ಬಿತ್ತು ಅಂತ ನೋಡಕ್ಕೆ ಬರ್ತಾರೆ. ಅವ ಬಂದ, ಹತ್ರ ಬರ್ತಾನೆ, ಕೃಷ್ಣನಿಗೆ ಬಾಣ ಹೊಡಿದ್ದಾನೆ ಬೇಟೆಗಾರ. ಜೀವನದಲ್ಲಿ ಇದಕ್ಕಿಂತ ಒಂದು ಕ್ಷಮಿಸಲೇಬಾರದಂತಹ ತಪ್ಪು ಇನ್ಯಾವುದಿದೆ? ನಾನು ಯಾವ ಪಾಪ ಮಾಡಿದ್ದೇನೆ ಕೃಷ್ಣ? ನಾನು ನಿನ್ನನ್ನು ನನಗೆ ಗೊತ್ತಾಗದೆ ನನ್ನ ಬಾಣದ ಮೂಲಕ ಹೊಡೆದು ಬಿಟ್ಟೆನಲ್ಲ ಅಂತ ಅವ ಪರಿಪರಿಯಾಗಿ ದುಃಖಿಸಿ, ಕೃಷ್ಣ ನನ್ನನ್ನು ಕ್ಷಮಿಸು, ನನಗೆ ಗೊತ್ತಾಗಲಿಲ್ಲ, ನಾನು ಅದೊಂದು ಪ್ರಾಣಿಯ ಕಿವಿ ಎಂದು ಭಾವಿಸಿದೆ. ಕೃಷ್ಣ, ನಾನು ಏನು ಮಾಡಿದರೆ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಹೇಳು, ನನ್ನನ್ನು ಇದರಿಂದ ಪಾರು ಮಾಡು ಅಂತ ಅವನು ಕೂಗಿಕೊಳ್ಳುವಾಗ ಕೃಷ್ಣ ನಕ್ಕು ಹೇಳುತ್ತಾನೆ, ನನ್ನ ಕೆಲಸವನ್ನು ಸುಲಭ ಮಾಡಿ ಅನುಕೂಲ ಮಾಡಿದ ಕಾರಣಕ್ಕಾಗಿ ನಿನಗೆ ನನಗಿಂತ ಮೊದಲು ಮೋಕ್ಷ ನಡೆ ಅಂತ ಆ ಕಡೆಯಿಂದ ದೇವಲೋಕದ ಪಾರ್ಷದರು ರಥ ತಗೊಂಬಂದು ಇವನು ಸಶರೀರನಾಗಿ ಹೋದನಂತೆ ಮೋಕ್ಷಕ್ಕೆ. ಕೃಷ್ಣ ಮಾಡಿದ ಅನುಗ್ರಹ. ಜೀವನದಲ್ಲಿ ಕೆಟ್ಟ ಕೆಲಸ ಮಾಡೋನು ಯಾವತ್ತಿದನ್ನು ಮುಗಿಸ್ತಿಪ್ಪ, ಒಂದು ಒಳ್ಳೆಯ ಕೆಲಸ ಮಾಡಿಸಿ ಇದನ್ನು ಮುಗಿಸಿಬಿಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದರೆ ಬಹುಶಃ ಬೇಟೆಗಾರ ಯಾವತ್ತು ಮುಗಿಸ್ತಿ ಈ ಬೇಟೆಯನ್ನು, ಎಷ್ಟು ಸಾರಿ ಕೊಲ್ಲೋದು, ಇವತ್ತು ಕೊಲ್ಲೋದು, ನಾಳೆ ಮತ್ತೆ ಕೊಲ್ಲೋದು, ನಿತ್ಯ ಕೊಲ್ಲುವುದು ತಿನ್ನುವುದು, ಇದು ಮುಗಿಯೋದು ಯಾವಾಗ ಅಂತ ನಿತ್ಯ ಪ್ರಾರ್ಥನೆ ಮಾಡಿದ್ನೋ ಏನೋ. ಇನ್ನೊಮ್ಮೆ ಕೊಲ್ಲಲಾಗದಂತಹ ಮೋಕ್ಷ ಪಡಿಬೇಕಾದ್ರೆ ಯಾವುದನ್ನು ಕೊಲ್ಲಬೇಕೋ ಅದನ್ನು ಕೊಲ್ಲುವಂತೆ ಭಗವಂತನ ಅರೇಂಜ್ಮೆಂಟ್. ನಮ್ಮೊಳಗಂಥದ್ದೊಂದು ಹಸಿವಿರಬೇಕು. ಕೆಟ್ಟ ಕೆಲಸ ಮಾಡ್ತಾ ಇದ್ರೂ ಕೂಡ ನನಗೆ ಇದನ್ನು ಸಾಕು ಮಾಡು, ನನ್ನ ಕೆಲಸ ಇದಲ್ಲ, ಒಳಿತಿನ ಕಡೆ ಕರ್ಕೊಂತ ಕೂಗಿದವನಿಗೆ ಮೋಕ್ಷ ಇದೆ ಅಂತ ಕೃಷ್ಣ ಸೂಚನೆ ಕೊಟ್ಟ. ಮಾಡಿದ ಅಷ್ಟು ಪಾಪ ತೊಳೆದು ಹೋಗ್ತದೆ ಅಂತ. ಇಂಥ ಸೂಚನೆಯ ಜರ ಒಂದು ಪಾತ್ರ. ಕಟ್ಟ ಕಡೆಯ ದರ್ಶನವನ್ನು ಅರ್ಜುನನಿಗೆ ಕೊಡಲಿಲ್ಲ ಕೃಷ್ಣ. ಅರ್ಜುನ ಒಬ್ಬ ಭಕ್ತ, ಶಿಷ್ಯ. ಉದ್ಧವನಿಗೆ ಕಟ್ಟ ಕಡೆಯ ಜ್ಞಾನಧಾರೆಯನ್ನು ಕೊಟ್ಟ. ಆದರೆ ಕೊನೆಯಲ್ಲಿ ಯಾರಿಗೆ ದರ್ಶನ? ನಿರಂತರ ಸಾರಥಿಯಾಗಿದ್ದ ದಾರುಕ, ಗಾಡಿ ಹುಡ್ತಿದ್ದವ, ನನ್ನನ್ನು ಕರ್ಕೊಂಡು ಹೋದ್ರಲ್ಲ ಪ್ರದೀಪ್. ಅದು ಏನು ಸಾರಥ್ಯ? ಸಾರಥಿಗಳು ಅಂದರೆ ನಾನು ಯಾವಾಗಲೂ ಹೇಳೋದು, ಒಬ್ಬ ಮನುಷ್ಯನ ಸಾರಥಿ 20-30 ವರ್ಷ ಒಬ್ಬರೇ ಇರ್ತಾರೆ. ಅದು ಕೂಡ ದೊಡ್ಡ ದೊಡ್ಡ ಲೀಡರ್ಗಳಿಗೆಲ್ಲ ಒಬ್ಬನೇ ಡ್ರೈವರ್. ಪುನೀತ್ ಹೇಗೆ ಸತ್ತ ಅನ್ನೋದು ಹೆಂಡತಿಗಿಂತ ಡ್ರೈವರಿಗೆ ಗೊತ್ತಿರುತ್ತೆ. ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರ್ಯಾರು ಮನೆಗೆ ಹೋಗ್ತಾರೆ, ಅವ್ರಿಗೆ ಏನೇನು ಏಕಾಂತದಲ್ಲಿ ಸಂಬಂಧ ಇದೆ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಯಾವ್ಯಾರು ಕನೆಕ್ಟಿವಿಟಿ ಇದೆ ಎಲ್ಲ ಗೊತ್ತಿರುವ ಅತ್ಯಂತ ಸೀಕ್ರೆಟ್ ವಿಷಯಗಳನ್ನು ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಅತ್ಯಂತ ನಿಷ್ಠೆಯಿಂದ ಇರುವವರು ಡ್ರೈವರ್ಸ್. ಹೆಂಡತಿ ಗೊತ್ತಿಲ್ಲ ಸತ್ಯ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅಂಥವರನ್ನೇ ಅವರು ಖಾಯಂ ಕೂಡ ಇಟ್ಕೋತಾರೆ. ಅವರು ನಿಜವಾದ ಸಾರಥಿಗಳು. ಅದು ದಾರುಕ, ಅದು ಸಂಜಯ. ಅದರಿಂದ ಸಂಜಯನಿಗೆ ವೇದವ್ಯಾಸರು ದಿವ್ಯ ದೃಷ್ಟಿ ಕೊಟ್ಟದ್ದು. ಧೃತರಾಷ್ಟ್ರ ಅಷ್ಟು ಸಂಜಯನನ್ನು ನಂಬಿದ್ದ ಅಂತ ಗೊತ್ತಿತ್ತು. ಇಂಥ ಎಲ್ಲ ಸೂಚನೆಯನ್ನು ಬದುಕಿನ
ಕಟ್ಟೇಕಾಂತದ ರಹಸ್ಯಗಳನ್ನು ಯಾರಿಗೂ ಹೇಳಿಕೊಡದೆ ನಿಷ್ಠೆಯಿಂದ ಬದುಕುವ ದಾರುಕನಿಗೆ ಕಟ್ಟ ಕಡೆಯ ದರ್ಶನ ಕೊಟ್ಟ ಕೃಷ್ಣ. ಯಾರು ದೊಡ್ಡವರು? ಕೃಷ್ಣನಿಗೆ ಭೇದವೇ ಇಲ್ಲ, ದೊಡ್ಡವರು ಸಣ್ಣವರು. ಹಾಗಾಗಿ ದಾರುಕನಿಗೆ ಗೊತ್ತಾದದ್ದು ಹೇಗೆ? ಅವ ಹುಡುಕ್ತಿದ್ದಾನೆ, ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಅಂತ. ಅವನಿಗೆ ಗೊತ್ತಾದದ್ದು ಹೇಗೆ ಗೊತ್ತಾ? ದೂರದಲ್ಲಿ ಬರುವಾಗ ಒಂದು ತುಳಸಿಯ ಪರಿಮಳ ಬಂತಂತೆ. ಓ, ಕೃಷ್ಣನ ತುಳಸಿ ಮಾಲೆಯ ಪರಿಮಳ ಬರ್ತಿದೆ, ಇಲ್ಲೇ ಇರಬೇಕು ಅಂತ ಬಂದ. ಎಷ್ಟು ಅಟ್ಯಾಚ್ಮೆಂಟ್ ನೋಡಿ, ಎಷ್ಟು ಆ ಸುಗಂಧಕ್ಕೆ ಒಪ್ಪಿಸಿಕೊಂಡಿದ್ದಾನೆ. ಆ ತುಳಸಿ ಮಾಲೆಯ ಆ ಒಂದು ಸುಗಂಧವನ್ನು ಅನುಸರಿಸಿ ಬಂದವನಿಗೆ ಅಲ್ಲಿ ಆ ಮರದ ಕೆಳಗೆ ಕೃಷ್ಣ ಕೂತದ್ದು ಮತ್ತು ಆ ಅವಸ್ಥೆಯಲ್ಲಿ ಕೂತದ್ದು, ಕಾಲಿನಿಂದ ರಕ್ತ ಇಳಿಯೋದು ಕಾಣ್ತಿದೆ. ಒಂದರೆ ಕ್ಷಣ ದಾರುಕ ತಡೆ ಮಾಡೋದಿಲ್ಲ. ಓ ಕೃಷ್ಣ ಅಂತ ಆ ರಥದಿಂದ ಧುಮ್ಮಿಕ್ಕಿ ಓಡಿ ಬಂದನಂತೆ. ಅವನು ಧುಮ್ಮಿಕ್ಕಿದ್ದೇ ತಡ, ಕೃಷ್ಣನ ರಥ ಅದರ ಅಶ್ವದ ಸಹಿತ ಅದು ತನ್ನ ಲೋಕ ಪರಂಧಾಮಕ್ಕೆ ಹೋಯಿತು. ಕೃಷ್ಣ ಏನೂ ಬಿಟ್ಟು ಹೋಗಲಿಲ್ಲ, ನೆನ್ಪಿಟ್ಕೋಬೇಕು. ಕೃಷ್ಣ ತನ್ನ ರಥ ಬಿಟ್ಟು ಹೋಗಲಿಲ್ಲ, ತನ್ನ ಅಶ್ವ ಬಿಟ್ಟು ಹೋಗಲಿಲ್ಲ, ತನ್ನ ಚಪ್ಪಲಿ ಬಿಟ್ಟು ಹೋಗಲಿಲ್ಲ, ಸಶರೀರನಾಗಿ ದೇಹ ಬಿಟ್ಟು ಹೋಗಲಿಲ್ಲ ಅವನು. ಯಾಕೆ? ಅದು ದುರ್ವಾಸರಿಂದ ಅನುಗ್ರಹಿತವಾದ ಒಂದು ಅಪೂರ್ವವಾದ ಅಮೃತತ್ವವನ್ನು ಪಡೆದಿತ್ತು. ಅವನು ಸಶರೀರನಾಗಿ ಹೋಗಿರೋದು. ದಾರುಕನಿಗೆ ಹೇಳಿದನಂತೆ, ನೀನು ನನ್ನಿಂದ ಅನುಗ್ರಹೀತ, ನನ್ನ ಬದುಕಿನ ಭಾಗವತ ಧರ್ಮವನ್ನು ನಿರಂತರ ಅನುಸಂಧಾನ ಮಾಡಿಕೊಂಡು ನನ್ನ ಬಳಿಗೆ ಬರುವ ತಪಸ್ಸನ್ನು ಮುಂದುವರಿಸು. ನಾನು ಹೊರಡುತ್ತೇನೆ. ನನ್ನ ಮೊಮ್ಮಗ ಅನಿರುದ್ಧನ ಮಗ ವಜ್ರನಿಗೆ ಮುಂದಿನ ಪಟ್ಟಾಭಿಷೇಕ ಮಾಡುವ ಹಾಗೆ ನೀನು ಈಗಲೇ ದ್ವಾರಕೆಯಿಂದ ಹಸ್ತಿನಾವತಿಗೆ ಹೋಗಿ ಅರ್ಜುನನನ್ನು ಕರೆದುಕೊಂಡು ಬಂದು ವ್ಯವಸ್ಥೆ ಮಾಡು. ಎಲ್ಲರ ರಕ್ಷಣೆಯನ್ನು ಅರ್ಜುನನಿಗೆ ಒಪ್ಪಿಸು. ನೀನು ನನ್ನ ದಾರಿಗೆ ಬರುವುದಕ್ಕೆ ಬೇಕಾದ ತಪಸ್ಸನ್ನು ಮಾಡು ಅಂತ ಹೇಳಿ ದಾರುಕ ಆಚೆಗೆ ಹೋಗೋದ್ರೊಳಗಾಗಿ ಸಶರೀರನಾಗಿ ಒಂದು ಕುರುಹು ಉಳಿಸದೆ ಹೋದ ಏಕಮಾತ್ರ ಅವತಾರ ಶ್ರೀಕೃಷ್ಣ. ಇಲ್ಲಿ ಏನನ್ನು ಉಳಿಸ್ಲಿಕ್ಕಿಲ್ಲ. ಹೆಸರು, ಹಣ, ಸಂಪತ್ತು, ಭೋಗ, ಸಾಮ್ರಾಜ್ಯ, ಅಧಿಕಾರ, ಗೆಳೆತನ, ಮಿತ್ರತ್ವ, ಭಕ್ತರು, ಶಿಷ್ಯ, ಅಪ್ಪ ಅಮ್ಮ, ನನ್ನ ಮಕ್ಕಳು, ನನ್ನ ಹೆಂಡತಿ, ಯಾವುದೂ ಉಳಿಲಿಕ್ಕಿಲ್ಲ. ಉಳಿಯೋದು ಅವನು ಮಾತ್ರ, ಆ ಪರತತ್ವ ಮಾತ್ರ ಅನ್ನುವುದನ್ನು ಅಷ್ಟು ಸುಂದರವಾಗಿ ಬದುಕಿ ತೋರಿಸಿ ಹೋದ ಏಕಮಾತ್ರ ಅವತಾರಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅಂಥದೊಬ್ಬ ಶ್ರೀಕೃಷ್ಣ ನಮ್ಮ ನಿಮ್ಮ ನಡುವೆ ಓಡಾಡಿದ್ದಾನೆ. ನಮ್ಮ ನಿಮ್ಮ ನಡುವೆ ಈ ಥರದ ಬದುಕನ್ನು ಬದುಕಿ ತೋರಿದ್ದಾನೆ. ನಾನು ನೀವುಗಳು ಖಂಡಿತಕ್ಕೂ ಒಂದಿಲ್ಲ ಒಂದು ಕಾಲದಲ್ಲಿ ಅವನ ಜೊತೆಗೆ ಬದುಕಿದ್ದೆವು ಅನ್ನುವ ಕಾರಣಕ್ಕಾಗಿಯೇ ನಿಮಗೆ ಇಷ್ಟು ಭಕ್ತಿ ಈಗಲೂ ಉಳಿದಿದೆ. ಆ ಭಕ್ತಿಯ ಸೆಳೆತವಾಗಿ ಅವನು ಯಾವತ್ತೂ ಇದ್ದಾನೆ. ಹಾಗಾಗಿ ನಾವು ಯಾವುದನ್ನು ಪರತತ್ವ ಅಂತ ಹೇಳ್ತೇವಲ್ಲ, ಅದು ಕೃಷ್ಣ. ಯಾಕೆಂದರೆ ಕೃಷ್ಣ ಹೇಳ್ತಾನೆ ಕಟ್ಟ ಕಡೆಗೆ ಉದ್ಧವನಿಗೆ, ಉದ್ಧವ ಗೀತೆ ಹೇಳುವಾಗ, ನೀನು ನನ್ನನ್ನು ವೇದ, ಜ್ಞಾನ ಈ ಮಾರ್ಗದ ಮೂಲಕ ಕಾಣಬೇಕು ಎಂದು ಅಪೇಕ್ಷಿಸಿ ವೇದ ಮಾರ್ಗವನ್ನು, ಜ್ಞಾನ ಮಾರ್ಗವನ್ನು ಅನುಸರಿಸುತ್ತೀಯಾ? ಅನುಸರಿಸು. ಆದರೆ ನೆನಪಿಟ್ಟುಕೋ, ಪ್ರಳಯ ಕಾಲದಲ್ಲಿ ವೇದಗಳೂ ಇಲ್ಲವಾಗುತ್ತವೆ. ನಾನು ವೇದಗಳ ಆಚೆಗಿದ್ದೇನೆ. ಒಂದೊಮ್ಮೆ ನೀನು ಯಜ್ಞ ಮೊದಲಾದ ಹವಿಸ್ಸು ಹವನಗಳ ಮೂಲಕ ನನ್ನನ್ನು ಸೇರಬೇಕು ಎಂದು ಕರ್ಮಕಾಂಡದ ಕರ್ಮ ಮಾರ್ಗವನ್ನು ಹಿಡಿಯುತ್ತೀಯಾ? ಮಾಡು. ನಾನು ಯಜ್ಞಗಳನ್ನು, ಹೋಮ ಹವನಗಳನ್ನು, ನೀನು ಮಾಡುವ ಉತ್ಸವಗಳನ್ನು ಎಲ್ಲವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಮೂರ್ತಿ ಪೂಜೆಯ ಮೂಲಕ ನನ್ನನ್ನು ಆರಾಧಿಸುತ್ತಿದ್ದರೂ ಆರಾಧಿಸು. ಈ ಕರ್ಮಕಾಂಡಗಳ ಆಚೆಗೆ ನಾನಿದ್ದೇನೆ. ನಾನು ಮೂರ್ತಿಯಲ್ಲಿದ್ದೇನೆ, ಆದರೆ ಮೂರ್ತಿಯು ಒಂದು ದಿನ ಇಲ್ಲವಾಗುತ್ತದೆ. ನನ್ನನ್ನು ಅದರ ಆಚೆಗೆ ಗಮನಿಸು. ನೀನು ನನ್ನನ್ನು ಯಾವ ವೇದ, ಯಾವ ಕರ್ಮ, ಯಾವ ಭಕ್ತಿಯ ಧ್ಯಾನದ ಒಂದು ರೂಪದ ಆಕೃತಿ ಎಂದು ಭಾವಿಸಿ ಪೂಜಿಸುವುದರ ಆಚೆಗೆ ನಾನಿದ್ದೇನೆ. ಆ ನನ್ನ ಕಡೆಗೆ ಬರುವುದರ ಕಡೆಗೆ ಪ್ರಯತ್ನಿಸುವಂತ ಉದ್ಧವನಿಗೆ ಕೊಟ್ಟ ಕೊನೆಯ ಸಂದೇಶ ನಮಗೆ ಕೂಡ ಅದೊಂದು ದೊಡ್ಡ ಸಂದೇಶ. ಆದರೆ ನಾವು ಉತ್ಸವ ಹೆಚ್ಚು ಮಾಡಬೇಕು, ಮೂರ್ತಿಗಳನ್ನು ಹೆಚ್ಚು ಪೂಜಿಸಬೇಕು. ಯಾಕೆ ಅಂದರೆ ಮೂರ್ತಿ ಆಚೆಗೆ ಹೋಗಬೇಕಾದ್ರೆ ಮೂರ್ತಿ ನಮಗೆ ಮೊದಲು ಅಂತರ್ಗತ ಆಗಬೇಕು. ಉತ್ಸವ, ನನಗೆ ಈ ಲೋಕದ ಕೃಷ್ಣ ಉತ್ಸವ ನಮಗೆ ಅನುಭವ ಆದರೆ ನಮಗೆ ಕೃಷ್ಣನ ಆ ಲೋಕದ ಉತ್ಸವಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ದೇವಸ್ಥಾನಗಳು ಬೇಕು, ಪೂಜೆ ಪುನಸ್ಕಾರಗಳು ಬೇಕು, ಮೂರ್ತಿ ಪೂಜೆ ಬೇಕು. ಉತ್ಸವಗಳ ಸಂಭ್ರಮಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಂಡು ರಥ ಎಳೆಯುವಾಗ
ಬಂಡೆಗೆ ಸಿಕ್ಕು ಸತ್ತರೂ ತೊಂದರೆ ಇಲ್ಲ, ನಾನು ಕೃಷ್ಣನನ್ನು ಎಳಿತೀನಿ ಅನ್ನುವ ಭಕ್ತಿ ಇದೆಯಲ್ಲ, ಬೇಕು ಅದು. ಅದೆಲ್ಲದರ ಆಚೆಗೆ ಕರ್ಕೊಂಡು ಹೋಗಬೇಕಾದ್ರೆ ಅದಷ್ಟನ್ನು ಮಾಡಬೇಕು ಅನ್ನೋದನ್ನು ಅವ ತನ್ನ ಬದುಕಿನ ಉದ್ದಕ್ಕೂ ತೋರಿಸಿದ್ದಾನೆ. ಅಂಥ ಭರಮ ಭಕ್ತಿಯನ್ನು ನೀವು ಕಳೆದ 7-8 ದಿನಗಳಿಂದ ಇನ್ನೂ ನಾಳೆ ನಾಡಿದ್ದು ಕೂಡ ಮುಂದುವರಿಸುವ ಒಂದು ದಶಮಾನೋತ್ಸವದ ದಿಕ್ಕುಗಳು ಕೂಡ ಆಹಾ ಅಂತ ತಲೆದೂಗುವ ಹಾಗೆ ಮಾಡ್ತಿದ್ದೀರಿ. ಅಂಥ ಈ ದಶಮಾನೋತ್ಸವದ ಈ ಸಂಭ್ರಮದಲ್ಲಿ ಒಂದು ಭಕ್ತಿಯ ಕಾರಣವಾಗಿ, ಕೃಷ್ಣ ಪ್ರೇಮದ ಕಾರಣವಾಗಿ, ನಿಮ್ಮ ಶ್ರದ್ಧೆಯ ಕಾರಣವಾಗಿ, ನಿಮ್ಮ ಪರಿಶ್ರಮದ ಫಲವಾಗಿ ಮತ್ತು ನಿಮ್ಮಲ್ಲಿರುವ ಕೃಷ್ಣನ ಕುರಿತ ಅಸೂಯೆ ಇಲ್ಲದ ಭಾವದ ಕಾರಣವಾಗಿ, ನಿಮ್ಮ ಉಪಸ್ಥಿತಿಯ ಕಾರಣವಾಗಿ ನನಗೆ ದೇವರ ಕುರಿತು ಹೇಳುವ ಒಂದು ಅವಕಾಶ ಒದಗಿದ್ದಕ್ಕೆ ಆ ನನ್ನ ಯಾವುದೋ ಪೂರ್ವಜರ ಸುಕೃತ ಇದು ಅಂತ ಭಾವಿಸ್ತಾ ಎಲ್ಲ ಮಾತುಗಳನ್ನು ನಾನು ನನ್ನ ಈ ನೆಲಕ್ಕೆ ತಂದ ನನ್ನ ಅಜ್ಜ ಪಡುಮನ್ನೂರು ನಾರಾಯಣಾಚಾರ್ಯರನ್ನು, ಈ ಬದುಕನ್ನು ತನ್ನ ಜ್ಞಾನದ ಧಾರೆಗಾಗಿಯೇ ಮೀಸಲಿಟ್ಟು ಬದುಕೆಲ್ಲ ಸವೆದ ನನ್ನ ತಂದೆ ಪೂಜ್ಯರಾದ ಬನ್ನಂಜೆ ಗೋವಿಂದಾಚಾರ್ಯರನ್ನು, ಇವರ ಜೊತೆಗೆ ನನ್ನನ್ನು ಬೇರೊಂದು ಲೋಕದ ಹಿಮಾಲಯದ ಅಧ್ಯಾತ್ಮ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಹೊಸ ಕೆತ್ತನೆ ಕೊಟ್ಟು ಹೊಸ ಶಿಲ್ಪ ಮಾಡಿ ಹೀಗೆ ಬದುಕು ಅಂತ ತೋರಿದ ನನ್ನ ಗುರುಗಳಾದ ಶ್ರೀ ಸತ್ಯಕಾಮರನ್ನು, ನನಗೆ ಪರಮ ಗುರುಗಳು ಬಾಲ್ಯದಿಂದ ನನ್ನ ಆತ್ಮ ಸಂಗಾತಿಯಾಗಿ ನನ್ನನ್ನು ನಡೆಸಿದ ಪರಮ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳನ್ನು ಎಲ್ಲರನ್ನೂ ನೆನೆದು ಅವರ ಪದತಲಕ್ಕೆ ಅಷ್ಟು ಈ ನನ್ನ ಮಾತುಗಳು ಪದಪುಷ್ಪವಾಗಲಿ ಅಂತ ಅರ್ಪಿಸ್ತಾ, ಅದರ ದೋಷದ ಭಾಗಗಳು ಏನಿದ್ರೂ ಕೂಡ ನನಗೆ ಇರಲಿ, ಒಳಿತಿನ ಭಾಗಗಳು ಹೆಚ್ಚುವ ಹಾಗೆ ಅವರು ನನಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ಇಷ್ಟು ದಿನ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿದ ನಿಮ್ಮ ಆತ್ಮೀಯತೆಗೆ, ನಿಮ್ಮ ಹೃದಯ ಭಕ್ತಿಗೆ, ನಿಮ್ಮ ಸಂವೇದನೆಗೆ ನಾನು ಮತ್ತೆ ಮತ್ತೆ ನಿಮ್ಮನ್ನು ಭೂಯೋ ಭೂಯೋ ನಮಾಮ್ಯಹಂ ನಮಸ್ಕರಿಸ್ತೇನೆ. ಆದರೆ ಖಂಡಿತ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸುವುದು, ವೀಣಾ ಮರೆತು ಹೋಗಲಿ, ವೀಣಾ ಕೃಷ್ಣ ಅಂತ ಸಮೀಕರಣ ಮಾಡಬೇಡಿ, ಕೃಷ್ಣ ನೆನಪಾಗಲಿ, ಕೃಷ್ಣನೊಬ್ಬ ಬೇರೆ ಇದ್ದಾನೆ ಅನ್ನುವ ಹುಡುಕಾಟಕ್ಕೆ ಈ ಮಾತುಗಳು ಕಾರಣವಾಗಲಿ. ಆ ಮೂಲಕ ನಿಮ್ಮ ಹಸಿವು ಕೃಷ್ಣನ ಕಡೆಗೆ ನಿರಂತರವಾಗಿ ಹರಿಯಲಿ ಅಂತ ನಾನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮನ್ನು ಬೇಡಿಕೊಳ್ತಾ, ಇಷ್ಟು ದಿನ ಈ ಕಾರ್ಯಕ್ರಮ ಸಾಧ್ಯವಾಗುವುದಕ್ಕೆ ಕಾರಣಕರ್ತರಾದ ಎಲ್ಲರನ್ನೂ ನಾನು ಮತ್ತೊಮ್ಮೆ, ಇದೊಂದು ದೇವಕಾರ್ಯ ಅನ್ನುವ ಕಾರಣಕ್ಕಾಗಿ ನನ್ನ ಉಪನ್ಯಾಸ ಮಾಡಿದ್ದೀರಿ ಅಂತಲ್ಲ, ಇದೊಂದು ದೇವಕಾರ್ಯ, ಇದು ಸಾಧ್ಯವಾಗಿಸಿದ ಎಲ್ಲ ಹಿರಿಯರನ್ನು ಕಿರಿಯರನ್ನು ವಂದಿಸಿ, ಪ್ರದೀಪ್ ಅವರಿಗೆ ಇಂಥದೊಂದು ಅಪೇಕ್ಷೆಗಳು ಹೆಚ್ಚಾಗಲಿ, ನಿಮಗೆ ಆ ಅಪೇಕ್ಷೆಗಳ ಬೆನ್ನು ಹತ್ತುವ ಹುಚ್ಚು ಹಿಡಿಯಲಿ, ಹೆಚ್ಚು ಹೆಚ್ಚು ದೇವಮಾರ್ಗಕ್ಕೆ ಬರುವಂತೆ ಈ ದೇವ ಸನ್ನಿಧಿ ನಿಮ್ಮನ್ನು ದೂಡಲಿ. ಆ ಮೂಲಕ ದೇವ ಕಾರ್ಯಗಳ ಒಂದು ನೆಲವಾಗಿ, ಇದು ನೈಮಿಷಾರಣ್ಯಕ್ಕೆ ಹೋಗ್ತಿದ್ದರಂತೆ ಹಿಂದಿನ ಕಾಲದಲ್ಲಿ, ಅದು ದೇವ ಕಾರ್ಯದ ನೆಲ ಅಂತ, ಹಾಗೊಂದು ಎಲ್ಲರೂ ಹುಡುಕಿ ಬರುವ ನೆಲವಾಗಲಿ ಅನ್ನುವ ಎಲ್ಲ ಹರಕೆಗಳ ಜೊತೆಗೆ ಮತ್ತೊಮ್ಮೆ ಪ್ರದೀಪ್ ಮತ್ತು ಕವಿತಾ ಅಕ್ಕ ಅವರನ್ನು, ಅವರ ಮನೆಯ ಅಷ್ಟು ಪುಟ್ಟ ಮಗು ಮನಸ್ವಿನಿ ಕೂಡ ನನ್ನನ್ನು ಗಾಢವಾಗಿ ತಟ್ಟಿದ್ದಾಳೆ. ಅವಳನ್ನು, ಅವರ ಹಿರಿಯ ತಂದೆ ತಾಯಿ ಎಷ್ಟು ಅಂಥ ಸ್ಥಿತಿಯಲ್ಲೂ ಕೂಡ ಮಕ್ಕಳನ್ನು ಈ ಕೆಲಸಕ್ಕೆ ಕಳುಹಿಸಿ ಅವರಲ್ಲಿ ತಾಯಿ ತಂದೆಯನ್ನು ನೋಡಿಕೊಂಡು ಇದೆಲ್ಲ ಸಹಕಾರ ಕೊಡ್ತಾರಲ್ಲ, ಅಂಥ ಎಲ್ಲ ಭಾವಗಳಿಗೆ ಮತ್ತೊಮ್ಮೆ ನಮಿಸಿ, ಇಂಥದ್ದು ಹೆಚ್ಚಲಿ, ಇಂಥ ಕಾರ್ಯಗಳ ಮೂಲಕ ಭಗವದ್ಭಕ್ತರ ಸಂಖ್ಯೆ ಹೆಚ್ಚಲಿ, ನಮ್ಮ ಧರ್ಮ ನಾಶವಾಗುವುದಿಲ್ಲ, ಅದು ನಮ್ಮೊಳಗಿದೆ, ಅದನ್ನು ನಾವು ಬೆಳೆಸೋಣ ಅಂತ ಮತ್ತೊಮ್ಮೆ ನಿಮಗೆ ಹೇಳಿ, ನಾನು ನಾಳೆಯ ದಿನ ನಿಮ್ಮ ಜೊತೆಗೆ ಇರಲ್ಲ ಅನ್ನುವ ದುಃಖವನ್ನು ಕೂಡ ನಿಮ್ಮ ಜೊತೆಗೆ ಅಭಿವ್ಯಕ್ತಿಸಿ, ನಾನು ನನ್ನ ಪರಂಧಾಮಕ್ಕೆ ಹೋಗುವ ಹಾಗೆ ನೀವು ಬೇಗ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.